Hello everyone, welcome to Spardha Lines. Okay, in today's class we'll discuss about the PSI Test Series question answer discussion. Okay, so this is the part of Mission Chase 545, okay, for upcoming PSI exam. Okay, fine. So please confirm me before starting with the class. Now audible and visible. ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? And at the same time, is the screen visible? Okay, ಯಾರಾದರೂ ಒಬ್ರು ಕ್ಲಾರಿಫಿಕೇಶನ್ ಕೊಟ್ರೆ ಕನ್ಫರ್ಮೇಶನ್ we shall move further. Okay, ಶಶಿಕಲಾ ಶಶಿ ಅವರೇ ಹಾಯ್ ಸರ್ ಅಂತ ಮೆನ್ಷನ್ ಮಾಡಿದ್ರ. ಹಲೋ, ಕ್ಯಾನ್ ಯು ಪ್ಲೀಸ್ ಕನ್ಫರ್ಮ್ ಮೀ, ಆಮ್ ಐ ಆಡಿಬಲ್? ಓಕೆ, ಕವಿತಾ ಜಾಧವ್ ಅವರು, ಥ್ಯಾಂಕ್ ಯು ವೆರಿ ಮಚ್. ಸೊ ಇಟ್ಸ್ ಕ್ಲಿಯರ್, ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಓಕೆ, ಸೊ ಇದು ಪಿ ಎಸ್ ಐ ಟೆಸ್ಟ್ದು ಮೂರನೇ ಓಕೆ ಎಕ್ಸಾಮು. ಆ್ಯಂಡ್ ಇನ್ ದಿಸ್ ಕ್ಲಾಸ್ ಓಕೆ ಈ ಟೆಸ್ಟಲ್ಲಿ ಈ ಮೂರನೇ ಕ್ವಶನ್ ಪೇಪರ್ ಏನಿದೆಯಲ್ಲ ಇದರದ್ದು ಕ್ವಶನ್ಸು ಆನ್ಸರು ಏನಿದೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಬಿಫೋರ್ ಗೋಯಿಂಗ್ ವಿತ್ ದಿಸ್ ಜಸ್ಟ್ ಎ ಸ್ಮಾಲ್ ಪಾರ್ಟ್ ಓವರ್ ಹಿಯರ್, ಅ ಸ್ಮಾಲ್ ಅನೌನ್ಸ್ಮೆಂಟ್. ಓಕೆ, ಸೊ ಮುಂದೆ KS ಎಕ್ಸಾಮ್ ಬರೋದ್ರಿಂದ ಓಕೆ ನಿಮಗೂ ಆಲ್ರೆಡಿ ಈಗ ಸುದ್ದಿ ಬಂದಿರ್ಬೋದು ಅಂದ್ಕೊಳ್ತೀನಿ. ಓಕೆ, ಸೊ ದ KPSC ಎಕ್ಸಾಮ್ KS ಈಸ್ ಇನ್ ಡ್ಯೂ ವೆರಿ ಶಾರ್ಟ್ಲಿ. ಓಕೆ, ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬರ್ತಿದೆ ಅಂತಿದ್ದಾರೆ. ಎನಿವೇ ನಮ್ಮ KPSC ವರ್ಕ್ ಮಾಡೋ ಮೋಡು ಇದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಮೆನಿ ಆಫ್ ದಿ ಸೋರ್ಸಸ್ ಆರ್ ಸೇಯಿಂಗ್ ದಟ್ ಬೈ ಡಿಸೆಂಬರ್ ಎಂಡ್ ಓಕೆ ನೋಟಿಫಿಕೇಶನ್ ಬರೋದ್ರಿಂದ ಬಂದಾದಮೇಲೆ ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋದಾಗಬಾರ್ದು. ಸೊ ಲೆಟ್ಸ್ ಪ್ರಿಪೇರ್ ವೆಲ್ ಇನ್ ಅಡ್ವಾನ್ಸ್. ಓಕೆ, ಸೊ ಅದ್ರ ಸಲುವಾಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೆಟರ್ ಅನ್ನೋದನ್ನೇ ಮತ್ತೆ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಶನಿಂಗ್. ಓಕೆ, ಸೊ ಈ ಐಡಿಯಾಲಜಿಯಲ್ಲಿ ನೀವು ಈ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ದ Spardha Lines team will get to know how many of you are interested. Okay, so already ಈ ಟೆಸ್ಟ್ ಸೀರೀಸ್ ಅಂತೂ ಕಂಡಕ್ಟ್ ಆಗ್ತಿದೆ, ದಟ್ ಈಸ್ ಮಿಷನ್ ಚೇಸ್ 545. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್, ಓಕೆ ದಟ್ ಈಸ್ ಆಪರೇಷನ್ ಚಾರ್ಜ್. ಓಕೆ, ಸೊ ಎಷ್ಟು ಪಾಸಿಬಲ್ ಆಗುತ್ತೋ ಎಕ್ಸಾಮ್ ವ್ಯೂ ಅಲ್ಲೇ ಕ್ವಶನ್ ಪೇಪರನ್ನು ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಸೇ ಫಾರ್ ಎಕ್ಸಾಂಪಲ್ ಲಾಸ್ಟ್ PSI ಎಕ್ಸಾಮ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಬೇಸಿಸ್ ಮೇಲೆ ಈಗೂ ಸಹ ಅದೇ ಡಿಫಿಕಲ್ಟ್ ಕ್ವಶನ್ಸನ್ನು ಫ್ರೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇನ್ ದ್ಯಾಟ್ ಕೇಸ್ ವೆರಿ ಕ್ಲಿಯರ್ಲಿ ವಿತ್ ರೆಸ್ಪೆಕ್ಟ್ ಟು ಓಕೆ ಎಕ್ಸಾಮ್ಗೆ ಅನುಕೂಲ ಆಗಲಿ ಅನ್ನೋ ಅಂಥದ್ದು ಅಲ್ಲೇ ಕ್ವಶನ್ ಇರುತ್ತೆ. ಸೊ ಫ್ಯೂ ಕ್ವಶನ್ಸ್ ಆರ್ ಬಿಟ್ ಡಿಫಿಕಲ್ಟ್, ಫ್ಯೂ ಆರ್ ಈಸಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅಂತಂದ್ರೂ ಓಕೆ ಇಟ್ ಈಸ್ ವೆರಿ ಸಿಂಪಲ್. ನಾವು ಕ್ವಶನಿಂಗ್ ಮೆಥಡ್ ಅಂತ ಏನು ನಾವು ನೋಡ್ತೀವಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಸೊ ದಟ್ಸ್ ಅ ಓವರ್ ಆಲ್ ಟಿಪ್ ವಿಚ್ ಐ ಆಮ್ ಗಿವಿಂಗ್ ಆನ್ ಟು ಯು. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ EAD ಫಾರ್ಮ್ಯಾಟ್ ಅಂತ ಹೇಳ್ತೀವಿ. Okay, questions will be in the way easy, average and the difficult. Okay, as per the analysis what we can say, okay easy questions ಅಂತಂದ್ರೆ ಸುಮಾರು 40 ರಿಂದ 50 ಕ್ವಶನ್ಸ್ ಯಾವುದೇ ಎಕ್ಸಾಮ್ ಇದೆ ಅಂತಂದ್ರೂ ಅದು ಈಸಿ ಅನ್ನೋ ಹಂತದಲ್ಲೇ ಇರುತ್ತೆ. ಅಫ್ಕೋರ್ಸ್ ಗ್ರೇಡ್ ಮೇಲೆ ಡಿಫರ್ ಆಗುತ್ತೆ. UPSCಯಲ್ಲಿ ನಾವು ಈಸಿ ಗ್ರೇಡ್ ಅಂತ ಹಿಡಿತೀವಲ್ಲ, ಇದು ಫರ್ದರ್ ಎಕ್ಸಾಮ್ಸಲ್ಲೇ ಪಾಸಿಬ್ಲಿ ಎವರೇಜ್ ಅಂತ ಕ್ವಶನ್ ಆಗ್ಬೋದು ಅಥವಾ ಡಿಫಿಕಲ್ಟ್ ಅಂತ ಆಗ್ಬೋದು. ಅದು ಅವಶ್ಯಕತೆ ತಕ್ಕಂತೆ ಅಂತ ಹೇಳ್ತೇನೆ. ಎವರೇಜ್ ಕ್ವಶನ್ಸ್ ಆ್ಯಂಡ್ ದೆನ್ ದ ಡಿಫಿಕಲ್ಟ್ ಕ್ವಶನ್ಸ್. ಎವರೇಜ್ ಕ್ವಶನ್ಸ್ ಯೂಶುವಲಿ ಒಂದು 30 ನಂಬರ್ ನಿಯರ್ ಬೈ ಇರುತ್ತೆ, ಆ್ಯಂಡ್ ಡಿಫಿಕಲ್ಟ್ ಕ್ವಶನ್ಸ್ ವುಡ್ ಬಿ 15 to 20 ನಂಬರ್. ದಿಸ್ ಇಸ್ ದ ಆ್ಯಕ್ಚುಯಲ್ ಪ್ಯಾಟರ್ನ್ ಹೌ ಇಟ್ ಗೋಸ್. ಓಕೆ, ಸೊ ಎಷ್ಟು ಪಾಸಿಬಲ್ ಆಗುತ್ತೋ ಈಸಿ ಯೂಶುವಲಿ ಏನಾಗುತ್ತೆ, ಈ ಕ್ವಶನ್ಸ್ ಎಲ್ಲರೂ ಸಾಮಾನ್ಯವಾಗಿ ಅಟೆಂಪ್ಟ್ ಮಾಡಿರ್ತಾರೆ. ಓಕೆ, ಲೈಕ್ ಸೀನಿಯರ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಬಿಗಿನರ್ಸ್ನು ಈ ಕ್ವಶನ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. ಬಟ್ ಇರೋ ಆಟ ನನ್ನ ಒಪಿನಿಯನ್ನಲ್ಲಿ ತಂದಾಗ ಇಟ್ ಈಸ್ ಇನ್ ದ ಎವರೇಜ್ ಕ್ವಶನ್ಸ್. ಓಕೆ, ಸೊ ಎವರೇಜ್ ಕ್ವಶನ್ಸಲ್ಲಿ ಯಾರು ಓದಿರ್ತಾರೆ, ದ ಒನ್ ಹೂ ಹ್ಯಾಸ್ ರೆಡ್ ಇಟ್ ಪ್ರಾಪರ್ಲಿ ದ ಟಾಪಿಕ್ಸ್. ಓಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ವಿಷಯವನ್ನು ತಿಳ್ಕೊಂಡಿರೋರು ಸಫಿಷಿಯೆಂಟಾಗಿ ಅದ್ರ ಮೇಲೆ ಜ್ಞಾನ ಇದ್ದು ಅದಕ್ಕೆ ಇದೇ ಆನ್ಸರ್ ಬರಬೇಕನ್ನೋದಷ್ಟು ಜ್ಞಾನ ಇದ್ದು ಪ್ಲಸ್ಸು ಪ್ರಾಕ್ಟೀಸ್, ಇವ್ರಿಗೇನಾಗುತ್ತೆ ಈ ಎವರೇಜ್ ಸೆಕ್ಷನ್ ಏನಾಗುತ್ತೆ ಈಸಿ ಆಗುತ್ತೆ. ಓಕೆ, ದೇ ಸ್ಕೋರ್ ಮೋರ್.
and the one who hasn't read usually they get trapped in the multiple choice. Okay, MCQ ಒಳಗೆ wrong option tick ಮಾಡುವಂತ possibility ಹೆಚ್ಚಿರುತ್ತೆ. Okay, this is the way I feel that this section is game changer. Okay, ಯಾರೇ ಸರ್ವಿಸಲ್ಲಿ ಹತ್ತಿರಬಹುದು ಅಥವಾ ಸರ್ವಿಸಲ್ಲಿ ಹತ್ತದೇ ಇರುವಂಥ ರಿಸಲ್ಟ್ ಡಿಸೈಡ್ ಆಗೋದು ಮೋಸ್ಟ್ ಆಫ್ ದ ಟೈಮು ಎವರೇಜ್ ಕ್ವಶನ್ಸ್ ಅಂತಲೇ ಹೇಳ್ತೀವಿ. ಸೊ ಇನ್ ದ್ಯಾಟ್ ಕೇಸ್ ನೀವು ಓದಿರ್ತೀರಾ, ಸಬ್ಜೆಕ್ಟನ್ನು ತಿಳ್ಕೊಂಡಿರ್ತೀರ. ಓಕೆ, ಅದರಲ್ಲೂ ಇನ್ ಕೇಸ್ ಏನಾದರೂ ಡೌಟ್ ಇತ್ತಂತಂದರೆ ನೀವು ಕಮೆಂಟಲ್ಲಿ ನಾವು ಯೂಶಲಿ ಇಂಟ್ರಾಕ್ಷನ್ ಮಾಡಬೇಕಾದ್ರೂ ಡೌಟ್ಸನ್ನು ನೋಡೋ ರೀತಿಯಲ್ಲಿ ಚೆಕ್ ಮಾಡ್ತಾ ಇರುತ್ತೆ ಅಟ್ ದ ಸೇಮ್ ಟೈಮ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾ ಏನಿದೆ ಅಂತಂದರೆ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಕ್ಟೀಸ್. ಓಕೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ದ ಆಸ್ಪಿರೆಂಟ್ಸ್ ಫಾರ್ ಶ್ಯೂರ್. ಓಕೆ, ಸ್ಪರ್ಧಾರ್ಥಿಗಳಿಗೆ ಈ ಅಪ್ರೋಚ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಕ್ವಶನ್ ಆನ್ಸರ್ಸ್ ಡಿಸ್ಕಷನ್ ಅಂತೂ. ಅಟ್ ದ ಸೇಮ್ ಟೈಮ್ ಕರೆಂಟ್ ಅಫೇರ್ಸು ಈಗ ಬರೋ KS ಅಲ್ಲೇ ಓಕೆ 200 ಕ್ವಶನ್ಗೆ 80 ಕ್ವಶನ್ದು ವೇಟೇಜು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರೋದ್ರಿಂದ ಇಂಟರ್ನ್ಯಾಷನಲ್, ನ್ಯಾಷನಲ್ ಆ್ಯಂಡ್ ದಿ ಸ್ಟೇಟ್ ಇಂಪಾರ್ಟೆನ್ಸ್ 3 ಸೆಕ್ಷನ್ ಕೂಡಿ 80 ಕ್ವಶನ್ಸ್ ಇರೋದ್ರಿಂದ ಕರೆಂಟ್ ಅಫೇರ್ಸಿಗೆ ವೇಟೇಜ್ ಹೆಚ್ಚಿದೆ. ನಿಮ್ಮದು ಎಕ್ಸಾಮಲ್ಲಿ KS ಪ್ರಿಲಿಮ್ಸದ್ದು ಎಂಟೈರ್ ಆಟವನ್ನು ಇದರಿಂದನೇ ಆಡಬಹುದು ಅಂತಲೂ ಅನ್ಬಹುದು. ಸೊ 80 ಕ್ವಶನ್ಸ್ ಇಟ್ಸ್ ಅ ಹ್ಯೂಜ್ ನಂಬರ್. ಆ್ಯಕ್ಚುಲಿ 40% ವೇಟೇಜ್ ಇದಕ್ಕೆ ಇದೆ. ಸೊ ಅದಕ್ಕೆ 1 ಇಯರ್ದ ಕನಿಷ್ಠ ಆದರೂ ಕರೆಂಟ್ ಅಫೇರ್ಸನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಕನಿಷ್ಠ 1 ಇಯರ್, ಅದಕ್ಕಿಂತ ಹಿಂದೆ ಹೆಚ್ಚು ಹೋಗ್ತಿರತ್ತಂದ್ರೆ ದಟ್ ಈಸ್ ಇವನ್ ಫ್ಯಾಂಟಾಸ್ಟಿಕ್ ವಾಟ್ ಐ ವುಡ್ ಸೇ. ಬಟ್ ಅಟ್ಲೀಸ್ಟ್ 1 ಇಯರ್ದಾದರೂ ಮಾಡಿ. ಅದೇ ಅಪ್ರೋಚಲ್ಲೇ ಸ್ಪರ್ಧಾ ಲೈನ್ಸು ಟೀಮ್ ಅದನ್ನೇ ಯೋಚನೆನೂ ಮಾಡಿರೋದ್ರಿಂದ 6 ಮಂತದ್ದು 6 ಮಂತದ್ದು 2 ಮಾಡ್ಯೂಲ್ ಆಗಿ ಮ್ಯಾಗ್ಝಿನ್ಸ್ ಬರೋದ್ರಿಂದ ಫಸ್ಟ್ ಒನ್ನು ಆಲ್ರೆಡಿ ರಿಲೀಸ್ ಆಗಿದೆ, ಬಟ್ ಸೆಕೆಂಡ್ ಇನ್ 1 ವೀಕಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವಿತಿನ್ ಶಾರ್ಟ್ ಸ್ಪ್ಯಾಮ್ ಆಫ್ ಟೈಮ್ ದ ಸೆಕೆಂಡ್ ಮ್ಯಾಗ್ಝಿನ್ would be released of the past 6 months, that is April 2023 to November 2023. ಅದರ ಮುಂದಿಂದ ಅಂತೂ 15 days of the fortnight approach ಅಲ್ಲಿ ಹೋಗ್ತಿದೆ. ಸೊ just take that maximum benefit of what we can say over here. Okay, fine. So we'll start with the class which we are going to discuss. Okay, thanks for listening. Okay, so let's see this first question. Consider the following difference between disinflation and deflation. ಹಣದುಬ್ಬರ ಇಳಿತ ಮತ್ತು ಹಣದ ಕುಗ್ಗಟ್ಟು ನಡುವಿನ ಕೆಳಗಿನ ವ್ಯತ್ಯಾಸಗಳನ್ನು ಪರಿಗಣಿಸಿ ಅಂತ ಇದೆ. ಗುರುಗಳಿಗೆ ಸಂಧ್ಯಾ ವಂದನೆಗಳು. ವೆರಿ ಎಕ್ಸಲೆಂಟ್, ಥ್ಯಾಂಕ್ ಯು. ಸಂಧ್ಯಾ ವಂದನೆಗಳು. 1ನೇ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ? 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ರೈಟ್ ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಹಣದುಬ್ಬರ ಇಳಿತವು ಆರ್ಥಿಕತೆಯಾದ್ಯಂತ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿರುವ ಇಳಿಕೆಯಾಗಿದೆ. ಓಕೆ, ಹಣದುಬ್ಬರ ದರದ ಕಡಿತವಾಗಿದೆ. ವೆರಾಸ್ ಡಿಸ್ಇನ್ಫ್ಲೇಷನ್ ಆಕ್ಚುಲಿ ಹಣದುಬ್ಬರ ಇಳಿತವು ಹಣದುಬ್ಬರ ದರದ ಕಡಿತೆಯಾಗಿದೆ ಅಂತ ಬರಬೇಕಿತ್ತು. ಈ ಸ್ಟೇಟ್ಮೆಂಟ್ ಸ್ವಲ್ಪ ಬರಿಬೇಕಾದ್ರೆ ಮಿಸ್ಟೇಕ್ ಆಗಿದೆ ಅಲ್ಲಿ ಕನ್ನಡ ಟೈಪಿಂಗಲ್ಲಿ. ಹಣದುಬ್ಬರ ಇಳಿತವು ಡಿಸ್ಇನ್ಫ್ಲೇಷನ್, ಹಣದ ಕುಗ್ಗಟ್ಟು ಹಣದ ಮೌಲ್ಯವನ್ನು ಹೆಚ್ಚಿಸುತ್ತದೆ, ಆದರೆ ಹಣದುಬ್ಬರ ಇಳಿತದ ಸಮಯದಲ್ಲಿ ಸಾಮಾನ್ಯವಾಗಿ ಹಣದ ಮೌಲ್ಯದಲ್ಲಿ ಯಾವುದೇ ಕಡಿತವಿಲ್ಲ. ಸ್ಟೇಟ್ಮೆಂಟ್ಸು ಬೆಟರ್ ಅಂತಂದಾಗ ಕನ್ನಡದಲ್ಲಿ ರೆಫರ್ ಮಾಡೋದಕ್ಕಿಂತ ಇಟ್ಸ್ ಬೆಟರ್ ಟು ರೆಫರ್ ಇನ್ ದ ಇಂಗ್ಲಿಷ್. ಬಿಕಾಸ್ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಏನಾಗ್ತಿದೆ, ಅದರದ್ದು ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆ ಕಾನ್ಸೆಪ್ಟ್ ನಿಮ್ಗೆ ತಿಳಿಯೋದಕ್ಕೆ ಪಾಸಿಬಿಲಿಟಿ ಆಗದೇ ಇರಬಹುದು. ಓಕೆ, ಎಸ್, ಫಸ್ಟ್ ಯು ಹ್ಯಾವ್ ಮೆನ್ಷನ್ಡ್ ಇಟ್. ಶಶಿಕಲಾ ಅವರು ಸಿ ಅಂತ ಮೆನ್ಷನ್ ಮಾಡಿದ್ರು. ನಂಜುಂಡ ಸ್ವಾಮಿ ಅವರು 1 ಅಂತ ಮೆನ್ಷನ್ ಮಾಡಿದ್ದಾರೆ. 1 ಅಂತಂದ್ರೆ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅನ್ಕೋಬಹುದು. ಓಕೆ, ವೈಲ್ now deflation is a decrease in general price level throughout the economy. Disinflation is the reduction of the rate of the inflation. ಎರಡನೇದು deflation increases the value of the money, whereas during the disinflation in general there is no reduction in the value of the money. Okay, so very typical, very tricky question and a bit theoretical question what we can say. Okay, so ಏನಿದೆ deflation ಅಂತ ಏನು ಹೇಳ್ತೀವಿ, ಹಣದುಬ್ಬರ ಇಳಿತದ ಸ್ಥಿತಿ ಅಂತ ಏನು ಹೇಳ್ತೇವೆ. Okay, is ಜನರಲ್ ಪ್ರೈಸ್ ಲೆವೆಲ್ದು ಡಿಕ್ರೀಸ್ ಅಂತ ಏನಿದೆ. ಓಕೆ, ದಟ್ ಈಸ್ ವಿತ್ ಎಂಟೈರ್ ಎಕಾನಮಿ ಅಂತ ಮೆನ್ಷನ್ ಮಾಡುತ್ತೆ ಆ್ಯಂಡ್ ದಟ್ ಈಸ್ ದ ಪಾರ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಡಿಸ್ಇನ್ಫ್ಲೇಷನ್ ಇಸ್ ದ ರಿಡಕ್ಷನ್ ಇನ್ ದ ರೇಟ್ ಆಫ್ ದಿ ಇನ್ಫ್ಲೇಷನ್ ಅಂತ ಹೇಳ್ತೇವೆ. ಎಸ್, ಇವನ್ ದಿಸ್ ಪಾರ್ಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಏನಿದೆ ಅಂತಂದರೆ ಸಿಂಪಲ್ ಆಗಿ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಪ್ಯಾಟರ್ನ್ ಅಂತ ನೋಡ್ಕೊಳ್ಳಿ. ಏನಾಗುತ್ತೆ, ಸಿಂಪಲ್ ಆಗಿದೆ. ಓಕೆ, ಒಂದು ಪ್ರಾಡಕ್ಟ್ ಪ್ರೈಸ್ 100 ರೂಪೀಸ್ ಇದೆ ಅಂತ ತಗೊಳ್ಳ.
ಓಕೆ, ಇದು 105 ರೂಪೀಸ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ಪ್ರೈಸ್ ಈಸ್ ಇನ್ಫ್ಲೇಟಿಂಗ್. ಓಕೆ, ಹಣದುಬ್ಬರ ಆಗುತ್ತಿದೆ. ಓಕೆ, ಇನ್ ಕೇಸ್ ಈ ಪ್ರಾಡಕ್ಟ್ ಪ್ರೈಸ್ 100 ಇದ್ದಿದ್ದು ಇಳಿತಾ ಇದೆ ಅಂತ ತಿಳ್ಕೊಳ್ಳಿ, 80ಕ್ಕೆ ಹೋಗ್ತಾ ಇದೆ ಅಂತಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಡಿಫ್ಲೇಷನ್. ಓಕೆ, ಆಕ್ಚುಲಿ ಏನಾಗುತ್ತೆ, ಎಕನಾಮಿಕ್ ಸ್ಲೋ ಡೌನ್ ಆಗುತ್ತೆ, ರೆಸೆಷನ್ ಒಳಗೆ ಹೋಗುತ್ತೆ. ಓಕೆ, ಆ್ಯಂಡ್ ದೆನ್ ಇಟ್ ಗೋಸ್ ಇನ್ ದ ವೇ ಆಫ್ ವಾಟ್ ವಿ ಕಾಲ್ ಇಟ್ ಆಸ್ ತೀರಾ ಕಳಸ್ತರದ ಒಳಗೆ ಕುಸಿತಂದ್ರೆ ದೆನ್ ಇಟ್ ಮಿಕ್ಸ್ ಇಟ್ ಆಸ್ ಡಿಪ್ರೆಷನ್ ಅಂತ ಹೇಳ್ತೇವೆ. ಓಕೆ, ಡಿಫ್ಲೇಷನ್ ಈಸ್ ಒನ್ ಸಚ್ ವೇ ವಿ ಕ್ಯಾನ್ ಸೇ ದ ಪ್ರೈಸ್ ಆಫ್ ದ ಕಮೋಡಿಟೀಸ್ ಕೀಪ್ ಆನ್ ಫಾಲ್. ಓಕೆ, ಈಗ ಡಿಸ್ಇನ್ಫ್ಲೇಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ, ಓಕೆ, ಪ್ರೈಸ್ ಗ್ರೋ ಅಟ್ ದ ಸ್ಲೋವರ್ ರೇಟ್ ಅಂತ ಹೇಳ್ಬೋದು. ಈಗ ಸೇ ಫಾರ್ ಎಕ್ಸಾಂಪಲ್ 105 ಆಗಬೇಕಿತ್ತು ಇನ್ಫ್ಲೇಷನ್ ಅದು, ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ 102 ಆಗ್ತಿದೆ ಅಥವಾ 101 ಆಗ್ತಿದೆ ಅಂತ ಅನ್ನೋದು ಈ ರೀತಿ ಇತ್ತಂತಂದ್ರೆ, ಓಕೆ, ಇನ್ಫ್ಲೇಷನ್ ಹಣದುಬ್ಬರದ ಪ್ರಮಾಣ ಏನಾಗ್ತಿದೆ, ಸ್ಲೋ ಆಗಿ ಇಳ್ಕೋತ ಹೋಗೋ ರೀತಿಯಲ್ಲಿ ಇರುತ್ತೆ. ಸೊ ಫಸ್ಟ್ 2 ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಇದೆ. Deflation increases the value of the money, whereas during disinflation in general there is no reduction in the value of the money ಅಂತ ಇದೆ. Okay, many of you have answered it as C. Let's see second statement right or wrong ಅಂತ ಏನು ಅನ್ನೋದನ್ನ ನೋಡೋಣ. ಏನಿದರ ಮೀನಿಂಗ್ ಅಂತಂದ್ರೆ ಸಿಂಪಲ್ ಆಗಿ, ಓಕೆ, ನನಗೀಗ ₹1 ಇದೆ ಅಂತಂದ್ರೆ, ಓಕೆ, ಇದು ಯಾವ ವಸ್ತುವನ್ನ ಕೊಳ್ಳುತ್ತನ್ನೋದು ಇಂಪಾರ್ಟೆಂಟ್. ಓಕೆ, ಸರಳವಾಗಿ ₹1 ಅಂತ ಅನ್ನೋಕ್ಕಿಂತ ಲೆಟ್ ಅಸ್ ಇಮ್ಯಾಜಿನ್ ₹10 ಅಂತ ಕನ್ಸಿಡರ್ ಮಾಡೋಣ. ಓಕೆ, ₹10ಗೆ ಈಗ ಅಸ್ಯೂಮ್ ಮಾಡ್ಕೊಳ್ಳೋಣ ಒಂದು ಕಪ್ ಟೀ ಸಿಗುತ್ತಂತ ನಾನು ಅಸ್ಯೂಮ್ ಮಾಡ್ಕೊಳ್ತೇನೆ. ಓಕೆ, ಒಂದು ಚಹಾ ಅಂತ ಅನ್ಕೊಳ್ಳೋಣ. ಈಗ ಇನ್ ಕೇಸ್ ಇನ್ಫ್ಲೇಷನ್ ಆಯ್ತಂತಂದ್ರೆ ಒಂದು ಕಪ್ ಚಹಾದ ಬೆಲೆ ₹15 ಆಯ್ತಂದ್ರೆ ನನ್ನ ಕಡೆ ₹10 ಇತ್ತಂದ್ರೆ ದ ಟೀ ವಿಚ್ ಐ ಕ್ಯಾನ್ ಪರ್ಚೇಸ್ ಇಸ್ ಓನ್ಲಿ 2/3 ಆಫ್ ದಿ ಕಪ್. ಯಾಕಂದ್ರೆ ಒಂದು ಫುಲ್ ಕಪ್ ತಗೋಬೇಕಾದ್ರೆ ಇನ್ಫ್ಲೇಟ್ ಆಗಿ ₹15 ತಗೊಳ್ಳೋದು. ಓಕೆ, ಬಟ್ ನನ್ನ ಹತ್ರ ₹10 ಇದೆ ಅಂತಂದ್ರೆ ನನಗೆ ಒಂದು ಫುಲ್ ಕಪ್ ಚಹಾ ಸಿಗಲ್ಲ, ನನಗೆ ಮ್ಯಾಕ್ಸಿಮಮ್ ಸಿಗೋದು 2/3. ಸೊ ಇದಕ್ಕೆ ಪರ್ಚೇಸಿಂಗ್ ಎಬಿಲಿಟಿ ಆಫ್ ದಿ ಕರೆನ್ಸಿ ಅಥವಾ ಮನಿ ಅಂತ ಏನು ಹೇಳ್ತೀವಿ ರಿಡಕ್ಷನ್ ಆಗುತ್ತೆ ಅಂತ ಹೇಳ್ತೇವೆ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಡಿಫ್ಲೇಷನ್ ಹಾಕೋತು. ಓಕೆ, ಒಂದು ಕಪ್ಪದ ಚಹಾ ₹1 ಹೋಗಿದೆ ಅಂತಂದ್ರೆ ನಾವು ವಿತ್ ದ ಸೇಮ್ ₹10 ಐ ಕ್ಯಾನ್ ಪರ್ಚೇಸ್ 10 ಕಪ್ ಆಫ್ ಟೀ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಡಿಫ್ಲೇಷನ್ ಕಂಡೀಷನ್ ಒಳಗೆ ವ್ಯಾಲ್ಯೂ ಆಫ್ ಮನಿ ಅಂತ ಏನು ಹೇಳ್ತೀವಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೇವೆ. ಅಂದ್ರೆ ಕೊಳ್ಳುವ ಕ್ಷಮತೆ ಅಂತ ಏನಿದೆ, ಹಣಕ್ಕೆ ಕೊಳ್ಳುವ ಕ್ಷಮತೆ, ವಸ್ತುಗಳನ್ನ ಕೊಳ್ಳುವ ಕ್ಷಮತೆ ಏನಾಗುತ್ತೆ, ಹೆಚ್ಚಾಗತ್ತೆ. ಬಟ್ ಡಿಸ್ಇನ್ಫ್ಲೇಷನ್ ಒಳಗೆ ಈ ರೀತಿ ಸಿಚುವೇಶನ್ ಬರದೇ ಇರಬಹುದು. ಓಕೆ, ಅಂದ್ರೆ ಪ್ರೈಸ್ ಸ್ಟಿಲ್ 102, 101 ಇದ್ರೂ ನಂದು ಈಗ ₹10 ಅಂತ ಕನ್ಸಿಡರ್ ಮಾಡೋದಂದ್ರೆ ದಟ್ಸ್ ಸ್ಟಿಲ್ ನಾಟ್ ದಟ್ ಸ್ಯಾಟಿಸ್ಫೈಯಿಂಗ್ ದಟ್ ಲೆವೆಲ್ ಅಂತ ಹೇಳ್ತೀವಲ್ಲ. ಇನ್ಫ್ಲೇಷನ್ ರೇಟ್ ಒಳಗೆ ಇರುತ್ತೆ, ಬಟ್ ಸ್ಲೋ ಆಗಿ ಇನ್ಕ್ರೀಸ್ ಆಗೋ ಸ್ಥಿತಿಯಲ್ಲಿ ಇರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅಂತ ಏನು ಹೇಳ್ತೀವಿ ಇದು ರೈಟ್ ಇರುತ್ತೆ. ಓಕೆ, ಸೊ ಬೋತ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸಿ ಇಸ್ ದ ಆನ್ಸರ್. ಓಕೆ, ಡಿಫ್ಲೇಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಇನ್ನೊಂದು ರೀತಿ ಒಳಗೆ ಹೇಳ್ಬೋದು ಅಂತಂದ್ರೆ ಇಟ್ ಈಸ್ ಅ ಲಾಂಗ್ ಟರ್ಮ್ ಆಕ್ಟಿವಿಟಿ. ಓಕೆ, ಡಿಸ್ಇನ್ಫ್ಲೇಷನ್ ಅಂತ ಏನು ಹೇಳ್ತಿದ್ದೀವಲ್ಲ ಇದು ಶಾರ್ಟ್ ಟರ್ಮ್ ಆಕ್ಟಿವಿಟಿ ಅಂತ ಹೇಳ್ತೇವೆ. ಕೆಲವು ದಿನಗಳವರೆಗೆ ಅಥವಾ ತಿಂಗಳವರೆಗೆ ಅದರ ಪ್ರಭಾವ ಇರುತ್ತೆ, ಮತ್ತೆ ಹಣದ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆಗಿ ಮತ್ತೆ ಅಡ್ಜಸ್ಟ್ ಆಗೋ ರೀತಿ ಒಳಗೆ ಬಂದ್ಬಿಟ್ಟಿರುತ್ತೆ. ಆಲ್ ರೈಟ್, ಸೊ ಎನಿವೇ ಕಂಗ್ರ್ಯಾಚುಲೇಷನ್ಸ್ ದೋಸ್ ಹೂ ಹ್ಯಾವ್ ಆನ್ಸರ್ಡ್ ಇಟ್ ಆಸ್ ಸಿ ಇಸ್ ಆಸ್ ದ ಆನ್ಸರ್, ಬಿಕಾಸ್ ಇಟ್ಸ್ ಅ ಬಿಟ್ ಟೆಕ್ನಿಕಲ್ ಕ್ವಶನ್. I appreciate your effort. Second question, a decision of the Reserve Bank of India to increase the cash reserve ratio is most likely to result in ನಗದು ಮೀಸಲು ಅನುಪಾತವನ್ನು ಹೆಚ್ಚಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ಧಾರವು ಯಾವ ಪರಿಣಾಮ ಬೀರುವುದು ಅಂತ ಇದೆ. ಹಣದುಬ್ಬರ ದರದಲ್ಲಿ ಹೆಚ್ಚಳ ಆಗುತ್ತೆ, an increase in the inflation rate, and an increase, second option, increase in the interest rate. Third, an increase in the aggregated demand for the goods, ಸರಕುಗಳ ಒಟ್ಟು ಬೇಡಿಕೆ ಹೆಚ್ಚಳ ಆಗುತ್ತಂತಿದೆ. And fourth option, a decrease in the household savings, ಮನೆಯ ಉಳಿತಾಯದಲ್ಲಿ ಇಳಿಕೆ ಆಗುತ್ತಂತ ಇದೆ. ಓಕೆ, ನ್ಯೂಸ್ ಅಲ್ಲಿ ಅದು ನೀವು ಇದನ್ನು ಓದಿರಬಹುದು. ಎಕನಾಮಿಕ್ಸ್ ಅಲ್ಲೂ ಈ ಟರ್ಮ್ಸ್ ಗಳು ಬರುತ್ತೆ. there are various terms, quantitative measures what Reserve Bank of India follows. ಅದ್ರ ಒಳಗೆ ಒಂದು ಸೆಕ್ಷನ್ ಬರುತ್ತೆ, ದಟ್ ಈಸ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ರಿಸರ್ವ್ ರೇಷಿಯೋ ಒಳಗೆ 2 ಬರುತ್ತೆ, ನಿಮ್ಗೆ ಗೊತ್ತಿದೆ, ಯು ಆರ್ ಮಚ್ ಅವೇರ್ ಆಫ್ ದಿಸ್, CRR ಆ್ಯಂಡ್ ದಿ SLR, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ. ಸೊ ಇದ್ರೊಳಗೆ CRR ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಶಶಿಕಲಾ ಅವರು 2A ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಎನಿ ಅದರ್ ಆನ್ಸರ್?
ಬಿಟ್ ಟೆಕ್ನಿಕಲ್ ಕ್ವಶನ್. ವಿನಯ್ ಕುಮಾರ್ ಅವರು ಬಿ ಅಂತ ಮೆನ್ಷನ್ ಮಾಡಿದ್ರೆ, ಕವಿತಾ ಜಾಧವ್ ಎ ಅಂತ ಮೆನ್ಷನ್ ಮಾಡಿದ್ರ. ಓಕೆ ಫೈನ್, ಮಿಕ್ಸ್ಡ್ ರಿಯಾಕ್ಷನ್ ಬಂದಿದೆ. ಯಾವುದೇ ಇರಲಿ, CRR ಇರಲಿ, SLR ಇರ್ಬೋದು, ರೆಪೋ ಆಗಿರಬಹುದು, ರಿವರ್ಸ್ ರೆಪೋ ಆಗಿರಬಹುದು. ಓಕೆ, ಈ ದರಗಳಲ್ಲಿ ಹೆಚ್ಚಳ ಮಾಡುವಂಥ ಚಟುವಟಿಕೆ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಯೂಶುವಲಿ ಯಾವಾಗ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಓಕೆ, ಇದನ್ನ ಮಾಡಿದ್ದ ಸಲುವಾಗಿ ಇನ್ಫ್ಲೇಷನ್ ಹೆಚ್ಚಾಗತ್ತಂತಲ್ಲ, ಅದ್ರ ಮೀನಿಂಗ್ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಓಕೆ, ಮಾರುಕಟ್ಟೆ ಒಳಗೆ ಹಣದುಬ್ಬರದ ಸ್ಥಿತಿ ಹೆಚ್ಚಿದ್ದಾಗ ಓಕೆ ಅದನ್ನ ಹಣದುಬ್ಬರವನ್ನ ರೆಡ್ಯೂಸ್ ಮಾಡೋ ಸಲುವಾಗಿ, ಇನ್ ಕೇಸ್ ಇಫ್ ಇಟ್ ಇಸ್ ಎಕ್ಸಿಸ್ಟಿಂಗ್ ಅಂಡ್ ಟು ಗೆಟ್ ಇಟ್ ಟು ಲೋವರ್ ಲೆವೆಲ್, ದ RBI go with the strategy of increasing of these kind of the things. ಓಕೆ, ಬಟ್ ಕ್ವಶನ್ ಕೇಳೋದ್ರದ್ದು ರೀತಿ ಏನಿದೆ ನೋಡಿ, ಇದನ್ನ ಇನ್ಕ್ರೀಸ್ ಮಾಡಿದಾಗ ಏನಾಗ್ತಿದೆ ಅಂತಿದೆ. ಫಸ್ಟ್ ಹಣದುಬ್ಬರ ಇದ್ದಾಗ ಏನ್ ಮಾಡ್ತೀವತ್ತಂದ್ರೆ ಇದನ್ನ ಇನ್ಕ್ರೀಸ್ ಮಾಡ್ತೀವತ್ತಂದ್ರೆ ಕರೆಕ್ಟ್, ಬಟ್ ಅದನ್ನ ರಿವರ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗಬೇಡಿ. ಇದನ್ನ ಇನ್ಕ್ರೀಸ್ ಆದಾಗ ಏನಾಗತ್ತಂದ್ರೆ ಸಿಂಪಲ್, CRR ಅಂತಂದ್ರೆ ಕ್ಯಾಶ್ ರಿಸರ್ವ್ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾನು 100 ರೂಪಾಯಿ ಬ್ಯಾಂಕಿಗೆ ಹೋಗಿ ಡಿಪಾಸಿಟ್ ಮಾಡ್ತಿದ್ದೇನೆ. ಓಕೆ, ಇದ್ರ ಮೇಲೆ ಬ್ಯಾಂಕ್ದವರು ಬಡ್ಡಿ ಕೊಡಬೇಕು, ಬಡ್ಡಿಯನ್ನ ಹುಟ್ಸಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಿರ್ತಾರೆ, ಈ 100 ರೂಪಾಯಿನ ಅಸ್ಯೂಮ್ ಮಾಡ್ಕೊಳ್ಳೋಣ ಬೇರೆದವ್ರಿಗೆ ಸಾಲ ಕೊಡ್ತಿರ್ತಾರೆ. ಓಕೆ, ಸಾಲ ಕೊಟ್ಟು ಓಕೆ ನನಗೆ 5% ಬಡ್ಡಿ ಕೊಡ್ತೀನಿ ಅಂತಂದ್ರೆ ಪಾಸಿಬ್ಲಿ 7% ಬಡ್ಡಿಗೆ ಇನ್ನೊಬ್ಬರಿಗೆ ಸಾಲ ಕೊಡ್ತಾರೆ. ಸೊ ದಟ್ 2% ಇಸ್ ದ ಪ್ರಾಫಿಟ್ ಆಫ್ ದಿ ಬ್ಯಾಂಕ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಕಂಡೀಷನ್ ಅಲ್ಲಿ ರೂಲ್ ಪ್ರಕಾರ 100 ರೂಪಾಯಿ ಇದೆ ಅಂತಂದ್ರೆ 100ಕ್ಕೆ 100 ಸಾಲ ಕೊಡೋದಕ್ಕೆ ಬರಲ್ಲ. ಓಕೆ, ದೆರ್ ಆರ್ ಸರ್ಟನ್ ದ ಕಂಡೀಷನ್ಸ್, ದ ವೇ RBI ಮೆನ್ಷನ್ ಏನಾಗುತ್ತೆ ಅಂದ್ರೆ ರಿಸರ್ವ್ ರೇಷಿಯೋ ಅಂತ ಅನ್ನೋದ್ರಲ್ಲಿ CRR ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸರ್ಟನ್ ಅಮೌಂಟ್ RBI ಬ್ಯಾಂಕ್ ಏನ್ ಮಾಡುತ್ತಲ್ಲ, ನಾನು ಡಿಪಾಸಿಟ್ ಮಾಡಿರೋ ಹಣದನ್ನ RBIಗೆ ಹೋಗಿ ಸಂದಾಯ ಮಾಡಲೇಬೇಕಾಗತ್ತೆ. ಇಟ್ ಹ್ಯಾಸ್ ಟು ಡಿಪಾಸಿಟ್ ವಿತ್ ದ RBI. ಸೇ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ 4%, 4% ಅಮೌಂಟ್ ಅನ್ನು RBIದಲ್ಲಿ ಹೋಗಿ ಡಿಪಾಸಿಟ್ ಮಾಡಲೇಬೇಕು. ಓಕೆ, ಸೊ 4% ಡಿಪಾಸಿಟ್ ಮಾಡಿತಂದ್ರೆ ಬ್ಯಾಂಕ್ ಕಡೆ ಎಷ್ಟು ಉಳಿತು, 96 ರೂಪಾಯಿ ಉಳಿತು. 96 rupees is left. ಓಕೆ, ಸೊ 96 rupees ಲೆಫ್ಟ್ ಆಗತ್ತಂದ್ರೆ ಇದನ್ನ ಅಮೌಂಟ್ ಡೈರೆಕ್ಟ್ ಆಗಿ 96 ಡೈರೆಕ್ಟ್ ಆಗಿ ಲೋನ್ ಕೊಡಕ್ಕೂ ಬರಲ್ಲ, ಮತ್ತೆ SLR ಅನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಓಕೆ, ಬಟ್ SLR ರಿಲೇಟೆಡ್ ಈಗ ಡಿಸ್ಕಷನ್ ಏನ್ ಮಾಡೋದು ಹೋಗೋದು ಬೇಡ. ಸಿಂಪಲ್ ಆಗಿ 96 ರೂಪಾಯಿಯನ್ನ ಅವರು ಸಾಲದ ರೀತಿ ಒಳಗೆ ಕೊಡಬಹುದು ಅಂತಂದ್ರೆ ಸಾಲ ಕೊಡುವಂತ ಮಿತಿ ಅಥವಾ ಮಾರುಕಟ್ಟೆ ಒಳಗೆ ಹಣದ ಚಲಾವಣೆ ಅಂತ ಹೇಳ್ತೇವೆ, ಮನಿ ಸರ್ಕ್ಯುಲೇಷನ್ ಏನಾಗುತ್ತೆ ಆಟೋಮೆಟಿಕಲಿ ರೆಡ್ಯೂಸ್ ಆಗುತ್ತೆ. ಮೊದಲು 100 ಬರುವಂತ ಸ್ಥಿತಿ ಒಳಗೆ 96 ಬರ್ತಿದೆ ಅಂತ ತಗೊಳ್ತೀನಿ. ಓಕೆ, ಅಟ್ ದ ಸೇಮ್ ಟೈಮ್ ಇಮ್ಯಾಜಿನ್ ದ ಕಂಡೀಷನ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾರ್ಕೆಟ್ ಒಳಗೆ ಹಣದ ಪ್ರಭಾವ ಏನಾಗಬೇಕು, ರೆಡ್ಯೂಸ್ ಆಗಬೇಕು. ಸೊ ದಟ್ ಇನ್ಫ್ಲೇಷನ್ ಗೆಟ್ಸ್ ರೆಡ್ಯೂಸ್ಡ್. ಓಕೆ, ಮೋರ್ ದ ಮನಿ ಇನ್ ದ ಮಾರ್ಕೆಟ್, ಆಟೋಮೆಟಿಕಲಿ ಇನ್ಫ್ಲೇಷನ್ ವುಡ್ ಬಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ವಿತ್ ರೆಸ್ಪೆಕ್ಟ್ ಟು ದಟ್. ಸೊ ಅದಕ್ಕೆ ಮಾರುಕಟ್ಟೆ ಒಳಗೆ ಹಣದ ಚಲಾವಣೆ ಕಡಿಮೆ ಆಗ್ಬೇಕಾದ್ರೆ ಎಷ್ಟು ಅಮೌಂಟ್ ಇರುತ್ತಲ್ಲ ಮಾರ್ಕೆಟ್ ಒಳಗೆ, ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಥ್ರೂ RBIಗೆ ಅಬ್ಸಾರ್ಬ್ ಹಾಕೋತ್ ಹೋಗ್ಬೇಕು. ಈ ಸಿಸ್ಟಮ್ ಆಗಿ ವರ್ಕ್ ಆಗ್ತದೆ. ಸೊ ಇಲ್ಲಿರೋ ಅಂತ ಹಣ ಬ್ಯಾಂಕಿಗೆ ಹೋಗ್ಬೇಕಾದ್ರೆ RBI ಏನ್ ಮಾಡುತ್ತೆ, ಆ ಮೂಮೆಂಟ್ ಅಲ್ಲಿ CRR ಇರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, 4% ಇದ್ದದನ್ನ 5ಗೆ ಇನ್ಕ್ರೀಸ್ ಮಾಡಿದ್ರೆ ತಿಳ್ಕೊಳ್ಳಿ, ಬ್ಯಾಂಕ್ ನಾನು 100 ರೂಪಾಯಿ ಡಿಪಾಸಿಟ್ ಮಾಡಿನಿ ಅಂತಂದ್ರೆ 5% ಹೋಗಿ RBI ಜೊತೆ ಇಡಬೇಕಾಗತ್ತೆ. ಸೊ ಮಾರ್ಕೆಟ್ ಒಳಗೆ ಹಣ ಎಷ್ಟು ಬಂತು, 95 ರೂಪಾಯಿಗೆ ಬಂದ್ಬಿಡ್ತು. ದಿಸ್ ಇಸ್ ದ ವೇ. ಓಕೆ, ಎಸ್, ವಾಣಿಜ್ಯ ಬ್ಯಾಂಕ್ಗಳು ಒಟ್ಟು ಬಂಡವಾಳದಲ್ಲಿ ಏನಿದೆ, ಓಕೆ ಅದೇನು ಪರ್ಸೆಂಟ್ ಮೆನ್ಷನ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಅನ್ನ RBI ಒಳಗೆ ಇಡ್ಲೇಬೇಕಾಗತ್ತೆ. SLR ಅಲ್ಲಿ ಏನಾಗುತ್ತೆ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಏನ್ ಹೇಳ್ತೀವಿ, ಅದು ಬ್ಯಾಂಕ್ ತನ್ನ ಜೊತೆನೆ ಇಟ್ಕೊಳ್ಳುತ್ತೆ. ಬಟ್ CRR ಅಲ್ಲಿ ಮ್ಯಾಂಡೇಟರಿ ಏನಿರುತ್ತೆ, ಇಟ್ ಹ್ಯಾಸ್ ಟು ಬಿ ವಿತ್ RBI. ಸೊ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ಬ್ಯಾಂಕಿಗೆ ಸಾಲ ಕೊಡುವಂತ ಅಮೌಂಟ್ ಕಡಿಮೆ ಆಗುತ್ತೆ. ಓಕೆ, ಸೊ ಮಾರುಕಟ್ಟೆ ಒಳಗೆ ಇನ್ ಕೇಸ್ ಸಾಲಕ್ಕೆ ಬೇಡಿಕೆ ಇತ್ತು ಇನ್ ದ ಮಾರ್ಕೆಟ್, ಇಫ್ ದರ್ ಇಸ್ ಅ ಡಿಮ್ಯಾಂಡ್ ಈಸ್ ಎಕ್ಸಿಸ್ಟಿಂಗ್ ಅಂಡ್ ದ ಬ್ಯಾಂಕ್ ಡಸ್ ನಾಟ್ ಹ್ಯಾವ್ ಸಫಿಷಿಯಂಟ್ ಮನಿ, ಸೊ ಆಟೋಮೆಟಿಕಲಿ ಅದು ಏನಾಗುತ್ತೆ, ಬೇಡಿಕೆ ಹೆಚ್ಚಾದಾಗ ಬ್ಯಾಂಕ್ ಹೆಚ್ಚಿನ ಬಡ್ಡಿ ದರಗಳಲ್ಲೂ ಆಫರ್ ಮಾಡಬಹುದು. ಸೊ ಆಟೋಮೆಟಿಕಲಿ ಅದೇನಾಗುತ್ತೆ, ಇನ್ಕ್ರೀಸ್ ಇನ್ ದ ಇಂಟ್ರೆಸ್ಟ್ ರೇಟ್ ಅಂತ ಇರುತ್ತೆ. ಇಟ್ ಇಸ್ ಆಲ್ ದ ವೇ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ ಮೇಲೆ ಇದೆ. ಓಕೆ, ನಾನು ಹೋಗಿ ಸಾಲ ಕೇಳ್ತಿದ್ದೀನಿ ಬ್ಯಾಂಕ್ ಹತ್ರ, SBIಗೆ ಅಸ್ಯೂಮ್ ಮಾಡ್ಕೊಳ್ಳೋಣ 100 ರೂಪಾಯಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ನಾನು ಒಬ್ಬನು ಹೋಗ್ತೀನಿ, ನನಗೂ ಸಾಲ ಬೇಕಾಗಿದೆ ಅಂಡ್ ದರ್ ಇಸ್ ಒನ್ ಮೋರ್ ಪರ್ಸನ್, ವೈ ಇವನ್ ಹಿ ನೀಡ್ ದ ಲೋನ್ ಆಫ್ 100 ರೂಪೀಸ್. ಸೊ ನಾನು 5% ಆಫರ್ ಮಾಡ್ತೀನಿ, ಬಟ್ SBI ಕಡೆ 100 ರೂಪೀಸ್ ಇದೆ ಅಂತಂದ್ರೆ ವೈ ಮೇ ಆಫರ್ ಇಟ್ 6%, ನಾನು 6% ಬಡ್ಡಿಯನ್ನು ಪೇ ಮಾಡ್ತೀನಿ, ನನಗೆ ಕೊಡಿ ಅಂತ ಅನ್ಬಹುದು. ಸೊ ದಿಸ್ ಇಸ್ ದ ವೇ. ಡಿಮ್ಯಾಂಡ್ ಈಸ್ ಮೋರ್, ಸಪ್ಲೈ ಇಸ್ ಲೆಸ್ ತಂದಾಗ ಆಬ್ವಿಯಸ್ಲಿ ಅದು ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಮಾಡೇ ಮಾಡುತ್ತೆ ಬ್ಯಾಂಕ್. ದಿಸ್ ಇಸ್ ದ ಲಾಜಿಕ್. ಸೊ B ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಿಟ್ ಟೆಕ್ನಿಕಲ್ ಕ್ವಶನ್. ಓಕೆ, ಸರಳವಾಗಿ ಅಂದ್ರೆ ಕ್ಲಿಯರ್ ಆಗಿ ಅದು
CRR, SLR, ರೆಪೋ, ರಿವರ್ಸ್ ರೆಪೋ ಪರ್ಫೆಕ್ಟಾಗಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಐಡಿಯಾ ಇತ್ತಂದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ಆನ್ಸರ್. ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ರಿಲೆವೆಂಟ್ ಫಾರ್ ದ ಎಕ್ಸಾಮ್ ಅಂತ ಹೇಳ್ತೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ದಿ ಎಕಾನಮಿ? ಮೂರನೇ ಕ್ವಶನ್ನು, ಇಂಟ್ರೆಸ್ಟಿಂಗ್ ಕ್ವಶನ್ ಅಗೇನ್. ಕೆಳಗಿನವುಗಳಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವುದು ಹೂಡಿಕೆಯನ್ನು ರೂಪಿಸುತ್ತದೆ ಅಂತಿದೆ? ಬಳಕೆಯ ಸರಕುಗಳ ಉತ್ಪಾದನೆ, ಬಂಡವಾಳ ಸರಕುಗಳ ಉತ್ಪಾದನೆ, ಸೇವೆಗಳ ಉತ್ಪಾದನೆ, ಷೇರು ಖರೀದಿ ಮತ್ತು ಮಾರಾಟ ಅಂತ ಹೇಳಿ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಕ್ಯಾನ್ ಆನ್ಸರ್. ಈಸಿ ಕ್ವಶನ್ ಇಟ್ ಈಸ್, ಬಟ್ ಅ ಬಿಟ್ ಟ್ರಿಕಿ. ಓಕೆ, ನಿಮ್ಮ ಎಕಾನಮಿ ಆರ್ಥಿಕ ಚಟುವಟಿಕೆ ಅಥವಾ ಅರ್ಥಶಾಸ್ತ್ರದ ಒಳಗೆ ನಾವು ನೋಡಿದ್ವತ್ತಂದ್ರೆ ಕ್ಯಾಪಿಟಲ್ ಅಕೌಂಟು ಮತ್ತು ಕರೆಂಟ್ ಅಕೌಂಟು ಎರಡು ರೀತಿ ಒಳಗೆ, ಅಂದರೆ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಅಂತ ಹೇಳಿ ಎರಡು ರೀತಿಯ ರಚನೆಯಲ್ಲಿರುತ್ತೆ. ಸೊ ಇದು ಬಂಡವಾಳ ಖಾತೆ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂದಾಗ ಕವಿತಾ ಜಾಧವ್ ಅವರು ಡಿ ಅಂತ ಮೆನ್ಷನ್ ಮಾಡಿದ್ರೆ ಮೇಲಿನ ಎಲ್ಲ. ಓಕೆ, ಆರ್ಥಿಕತೆಯಲ್ಲಿ ಹೂಡಿಕೆಯನ್ನು ರೂಪಿಸುತ್ತದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ದ ಮನಿ ಹ್ಯಾಸ್ ಟು ಗೆಟ್ ಇನ್ವೆಸ್ಟೆಡ್. ಅದು ನಾನು ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ, ಅದರಿಂದ ಮತ್ತೆ ಅಲ್ಲಿಂದ ರೆವೆನ್ಯೂ ಜನರೇಟ್ ಆಗ್ಬೇಕು. ಅದ್ರ ಮೀನಿಂಗ್ ಆ ರೀತಿ ಬರ್ತಾ ಇದೆ. ನಾನು ಏನೇ ಒಂದು ಚಟುವಟಿಕೆ ಮಾಡ್ತಿದ್ದೀನಿ ಅಂತಂದ್ರೆ ಅಲ್ಲಿಂದ ಮತ್ತೆ ದುಡ್ಡು ಹುಟ್ಟಬೇಕು. ದಟ್ ಈಸ್ ವಾಟ್ ದ ಮೀನಿಂಗ್. ಆರ್ಥಿಕತೆಯಲ್ಲಿ ಹೂಡಿಕೆಯನ್ನು ರೂಪಿಸುತ್ತದೆ ಅಂತ ಅನ್ನೋದು ಇದೆ. ಸೊ ಮನೋಜ್ ಸಿ ಅಂತ ಮೆನ್ಷನ್ ಮಾಡಿದ್ರೆ, ವಿನಯ್ ಕುಮಾರ್ ಅವರು ಎ ಅಂತ ಮೆನ್ಷನ್ ಮಾಡಿದ್ರೆ, ಕವಿತಾ ಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಮಿಕ್ಸ್ಡ್ ರಿಯಾಕ್ಷನ್. ಸಿಂಪಲ್ ಆಗಿ ಓಕೆ, ಸರಕುಗಳದ್ದು ಒಳಗೆ ನೀವು ನೋಡಿದ್ರೆ ತಿಳ್ಕೊಳ್ಳಿ. ಓಕೆ, ಕನ್ಸೂಮ್ಷನ್ ಗೂಡ್ಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ತಿಳ್ಕೊಳ್ಳಿ. ಇದನ್ನ ಬಳಸ್ಕೊಂಡೆ ಅಂತಂದ್ರೆ ಅಲ್ಲಿಂದ ಯಾವುದೇ ರೀತಿಯ ರೆವಿನ್ಯೂ ಜನರೇಟ್ ಆಗಲ್ಲ. ಸೇ ಫಾರ್ ಎಕ್ಸಾಂಪಲ್ ನಾನು ಫುಡ್ ಐಟಮ್ಸ್ಗಳನ್ನಂತ ಕನ್ಸಿಡರ್ ಮಾಡಿದ್ದೆ ಅಂತ ತಿಳ್ಕೊಳ್ಳಿ. ಆಹಾರದ ವಸ್ತುಗಳು ಮೀನಿಂಗ್ ಏನಿದೆ ಅಂತಂದ್ರೆ ಆರ್ಥಿಕ ಚಟುವಟಿಕೆ ಒಳಗೆ ಇದನ್ನ ನಾನು ಕನ್ಸ್ಯೂಮ್ ಮಾಡಿದೆ ಅಂತಂದ್ರೆ, ಕನ್ಸೂಮ್ಷನ್ ಬಳಕೆ ಮಾಡಿದೆ ಅಂತಂದ್ರೆ ಓಕೆ, ಇದರಿಂದ ಮತ್ತೇನಾದ್ರೂ ರೆವಿನ್ಯೂ ಜನರೇಟ್ ಆಗತ್ತಂದ್ರೆ ದ ಸೈಕಲ್ ಎಂಡ್ಸ್ ಓವರ್ ಹಿಯರ್ ಇಟ್ ಸೆಲ್ಫ್. ಓಕೆ, ಇದರಿಂದ ಯಾವುದೇ ರೀತಿ ರೆವಿನ್ಯೂ ಜನರೇಟ್ ಆಗಲ್ಲ. ನಾನು ಬಳಸ್ತೀನಿ, ಎಂಡ್ ಆಗಿ ಹೋಗಿಬಿಡುತ್ತೆ. ಓಕೆ, ಬಟ್ ಕ್ಯಾಪಿಟಲ್ ಗೂಡ್ಸ್ ಅಂತ ತಗೊಳ್ಳಿ. ಪ್ರೊಡಕ್ಷನ್ ಇಂದ ಕ್ಯಾಪಿಟಲ್ ಗೂಡ್ಸ್ ಅಂತಂದಾಗ ಸೇ ಫಾರ್ ಎಕ್ಸಾಂಪಲ್ ಒಂದು ಮಷಿನ್ ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಮಷಿನ್ನು ಆರ್ಥಿಕ ಚಟುವಟಿಕೆ ಒಳಗೆ ಮತ್ತೆ ವರ್ಕ್ ಮಾಡುತ್ತೆ, ಮತ್ತೆ ಕೆಲಸ ಮಾಡುತ್ತೆ. ಓಕೆ, ಇದು ಮತ್ತೆ ಕೆಲಸ ಮಾಡತ್ತಂದ್ರೆ ಆಟೋಮೆಟಿಕಲಿ ಇಲ್ಲಿಂದ ಮತ್ತೆ ರೆವಿನ್ಯೂ ಜನರೇಟ್ ಆಗತ್ತೆ, ಆದಾಯ ಏನಾಗತ್ತೆ ಮತ್ತೆ ಹುಟ್ಟುತ್ತೆ. ಓಕೆ, ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಟ್ಸ್ ದಿ ಇನ್ವೆಸ್ಟ್ಮೆಂಟ್ ಇನ್ ದಿ ಎಕಾನಮಿ ಅಂತಂದ್ರೆ ನಾನು ಹಣ ಹೂಡಿಕೆ ಮಾಡ್ತಿದ್ದೀನಿ ಅಂತಂದ್ರೆ ಆ ಹಣ ಹೂಡಿಕೆ ಯಾವುದ್ರಲ್ಲಿ ಮಾಡ್ತೀನಿ, ಓಕೆ, ಅದರಿಂದ ಮತ್ತೆ ನನಗೆ ಆದಾಯ ಬರಬೇಕು. ಓಕೆ, ಸೊ ವಿನಯ್ ಕುಮಾರ್ ಅವ್ರು ಮೆನ್ಷನ್ ಮಾಡಿದ್ರೆ ಬಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಸೊ ಲೆಟ್ಸ್ ಸಿ ಚಂದ್ರು ಸಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಸೊ ಕ್ಯಾಪಿಟಲ್ ಗೂಡ್ಸ್, ದ ಪ್ರೊಡಕ್ಷನ್ ಆಫ್ ದ ಕ್ಯಾಪಿಟಲ್ ಗೂಡ್ಸ್ ಅಂತ ನಾನು ಇದ್ರೊಳಗೆ ಹಣ ಹಾಕ್ತಿದ್ದೀನಿ ಅಂತಂದ್ರೆ ಇಲ್ಲಿಂದ ಮತ್ತೆ ಆದಾಯ ಹುಟ್ಟುತ್ತೆ. ಪ್ರೊಡಕ್ಷನ್ ಆಫ್ ದಿ ಕನ್ಸೂಮ್ಷನ್ ಗೂಡ್ಸ್ ಅಂತಂದ್ರೆ ಇದ್ರೊಳಗೆ ಆರ್ಥಿಕದ ಒಳಗೆ ಏನಾಗುತ್ತೆ, ಆ ಪ್ರೊಸೆಸ್ ಅಲ್ಲಿಗೆ ಎಂಡ್ ಆಗುತ್ತೆ. ಅಂಡ್ ಇವನ್ ದ ಪ್ರೊಡಕ್ಷನ್ ಆಫ್ ದ ಸರ್ವಿಸಸ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ದೇರ್ ಆಲ್ಸೋ ಇಟ್ ಎಂಡ್ಸ್ ವಿತ್ ರೆಸ್ಪೆಕ್ಟ್ ಟು ದೇರ್ ಇಟ್ ಸೆಲ್ಫ್. ಈಗ ನಾನು ಒಬ್ಬನ್ನ ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಿ ಬಿಟ್ಟು ಬಂದೆ ಅಂತಂದ್ರೆ ದೇರ್ ದ ಸೈಕಲ್ ಎಂಡ್ಸ್ ಓವರ್ ದೇರ್ ಇಟ್ ಸೆಲ್ಫ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ಶೇರ್ಸ್ ಅಂತಿದೆ. ಆಲ್ರೆಡಿ ಒಬ್ಬರ ಕಡೆ ಶೇರ್ ಇದೆ, ಅವರು ಮಾರೋದು ಇನ್ನೊಬ್ಬರ ಕಡೆ ತಗೊಳ್ಳೋದು ಇತ್ತಂದ್ರೂ ಅಲ್ಲೇ ಒಬ್ಬರಿಂದ ಒಬ್ಬರ ಕೈಯಲ್ಲೇ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತಂದ್ರೆ ಇವನ್ ದಟ್ ಈಸ್ ನಾಟ್ ರಿಲೆವೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಇನ್ವೆಸ್ಟ್ಮೆಂಟ್. ಸೇ ನಾನು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಬೈಯಿಂಗ್ ಆಫ್ ದ ಶೇರ್ಸ್ ಅದು ಅನ್ನೋದು ಅಷ್ಟೇ ಅನ್ನೋದಿತ್ತು. ದಟ್ ಕುಡ್ ಹ್ಯಾವ್ ಬಿನ್ ದ ಡಿಫ್ರೆಂಟ್ ಮೀನಿಂಗ್. ಬಟ್ ಆಲ್ರೆಡಿ ಒಬ್ಬನ ಹತ್ರ ಶೇರ್ ಇದೆ, ಅವ್ನು ನನ್ನ ಹತ್ರ ಮಾರ್ತಿದ್ದಾನೆ, ನಾನು ಇನ್ನೊಬ್ಬನ ಹತ್ರ ಮಾರೋನಿದ್ದೀನಿ ಅಂತಂದ್ರೆ ಇದರಿಂದ ಆರ್ಥಿಕ ಚಟುವಟಿಕೆಗಳು ಮತ್ತೆ ಹಣ ಹೂಡಿಕೆಯಾಗಿ ಅಲ್ಲಿಂದ ಏನು ಉತ್ಪಾದನೆ ಆಗುತ್ತೆ ಅನ್ನೋ ಮೀನಿಂಗ್ ಅಂತೂ ಬರೋದೇ ಇಲ್ಲ. ಸೊ ಇದ್ದಿದ್ರ ಒಳಗೆ ನಾವು ನೋಡಿ ಬಂದ್ರೆ ಬಂಡವಾಳ ಸರಕುಗಳ ಉತ್ಪಾದನೆ ಅಂತ ಏನಿದೆ ದಟ್ ಇಸ್ ದ ರಿಲೆವೆಂಟ್ ಓವರ್ ಹಿಯರ್. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓನ್ಲಿ 2 is associated with this. Okay, let's move on the fourth question. Again a very interesting question. ಸಿಗ್ನಿಯರೇಶ್ ಪದದ ಅರ್ಥ ಏನು ಅಂತ ಇದೆ, ಕೇಳಿದಿರಾ ಈ ಪದ? ಬಿಟ್ ಟೆಕ್ನಿಕಲ್ ಕ್ವಶನ್. ಆ ಪದನು ಸ್ವಲ್ಪ ಸೂಕ್ಷ್ಮವಾಗಿದೆ. 4 ಆಪ್ಷನ್ ಅನ್ನ ಕೊಟ್ಟಿದ್ದಾನೆ. ಪ್ರಾಫಿಟ್ ಜನರೇಟೆಡ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಆನ್ ದಿ ಅಕೌಂಟ್ ಆಫ್ ಮನಿ ಕ್ರಿಯೇಷನ್,
the revenue generated by the central bank on the account of money creation. It is the cost of money creation. ಹಣದ ಸೃಷ್ಟಿಯ ವೆಚ್ಚ ಮೂರನೇ ಆಪ್ಷನ್ ಅಲ್ಲಿ ಕನ್ನಡದ ಒಳಗೆ ಒಂದನೇ ಆಪ್ಷನ್ ಏನಿದೆ ಹಣದ ಸೃಷ್ಟಿಯ ಖಾತೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಮಾಡುವ ಲಾಭ, ಹಣದ ಸೃಷ್ಟಿಯ ರಚನೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಗಳಿಸಿದ ಆದಾಯ, ಇದು ಹಣದ ಸೃಷ್ಟಿಯ ವೆಚ್ಚ, ಮುದ್ರಿಸಲು ಅಗತ್ಯವಿರುವ ಭೌತಿಕ ಚಿನ್ನದ ಬ್ಯಾಕಪ್, the backup of the physical gold required to print the currency note. ಓಕೆ, ಸುಪ್ರೀತಾ ಅವರು ಡಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಚಂದ್ರು ಅವರು ಸಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಎನಿ ಅದರ್ ಆನ್ಸರ್ಸ್? ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಅಗೇನ್ ದ ಸೇಮ್ ಥಿಂಗ್. ಓಕೆ, shall I disclose the answer? Okay, so logic is very simple again here. Okay, ಇದೇನಂತ ಮೀನಿಂಗ್ ಕೊಡುತ್ತಂದ್ರೆ ಸಿಗ್ನಿಯರೇಷ್ ಅಂತಂದ್ರೆ, ಓಕೆ, that is the difference between value of money, okay, minus cost of production. ಕಾಸ್ಟ್ ಆಫ್ ಪ್ರೊಡಕ್ಷನ್, ವ್ಯಾಲ್ಯೂ ಆಫ್ ಮನಿ ಅಂತಂದ್ರೆ ಹಣದ ಮುಖಬೆಲೆ ಏನಿದೆ ಅದರದ್ದು ವ್ಯಾಲ್ಯೂ ಆಫ್ ಮನಿ ಅಂತ ಅನ್ಬೋದು. 100 ರೂಪಾಯಿ 500 ರೂಪಾಯಿ ಅದು ಅಂತಿದೆಯಲ್ಲ ನೋಟ್ ಅದು ಮುಖಬೆಲೆ ಅಂತ ಹೇಳ್ತಿದ್ದೀನಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಆ ನೋಟ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಆಗ್ತಿರುವಂತ ವೆಚ್ಚ. ಓಕೆ, ಈ ಎರಡರದ್ದು ಡಿಫ್ರೆನ್ಸ್ ಏನಿರುತ್ತಲ್ಲ ದಟ್ ಮೇಕ್ಸ್ ಇಟ್ ಆಸ್ ಸಿಗ್ನಿಯರೇಷ್. ಓಕೆ, ಇಲ್ಲಿ ಸರಳವಾಗಿ ನೀವು ನೋಡಿದ್ರೆ ತಿಳ್ಕೊಳ್ಳಿ, ಸಿಂಪಲ್ ಥಿಂಗ್, 500 ರೂಪಾಯಿ ನೋಟ್ ಇದೆ ಅಂತ ತಗೊಳ್ಳೋಣ. ಈ 500 ರೂಪಾಯಿದ ನೋಟದ್ದು ಮುಖಬೆಲೆ ಇರೋದು 500. ಓಕೆ, ಬಟ್ ಇದನ್ನ ಪ್ರೊಡಕ್ಷನ್ ಮಾಡೋಕ್ಕೆ ಸೇ ಫಾರ್ ಎಕ್ಸಾಂಪಲ್, ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ 100 ರೂಪಾಯಿ ಸ್ಪೆಂಡ್ ಮಾಡ್ತಿದೆ ಅಂತಂದ್ರೆ, ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಇಸ್ ದ 400. ಇನ್ ಎ ವೇ ಗೌರ್ಮೆಂಟ್ ಆಫ್ ಇಂಡಿಯಾ ಅರ್ನ್ಡ್ 400 rupees ಆಸ್ ದ ಪ್ರಾಫಿಟ್ ಬೈ ಮಿಂಟಿಂಗ್ ದಿಸ್ ಕರೆನ್ಸಿ. ಈ ಒಂದು ನೋಟ್ ಅನ್ನ ಪ್ರಿಂಟ್ ಮಾಡಿದ ಆದಮೇಲೆ ಸರ್ಕಾರಕ್ಕೆ ಅಥವಾ ಭಾರತಕ್ಕೆ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಆಗ್ತಾ ಇರುವಂತ ಲಾಭ ಅಂತ ನಾವು ನೋಡ್ತೀವಿ, ಇಟ್ ಈಸ್ 400. ಸಿ, 500 ರೂಪಾಯಿದ್ದು ಮೌಲ್ಯದ ನೋಟ್ ಇದೆ, 500 ರೂಪಾಯಿ ಖರ್ಚಾಗ್ತಿದೆ ಅಂತಂದ್ರೆ ಸರ್ಕಾರಕ್ಕೆ ಅಲ್ಲಿಂದ ಏನು ಸಿಗ್ತಾ ಇಲ್ಲ ಅನ್ನೋ ಅರ್ಥನೇ ಆಯ್ತು. ಓಕೆ, ಸೊ in this case if you consider the difference between the value of the money and the cost of the production ಅಂತ ನಾವು ನೋಡಿವತ್ತಂದ್ರೆ ಡಿಫರೆನ್ಸ್ ಅಮೌಂಟ್ ಏನು ಬರುತ್ತೆ, that's what the way we can say the profit generated by the central government on account of money creation. ಸೊ ನಾಲ್ಕನೇ ಆನ್ಸರ್ಗೆ ಏನಾಗುತ್ತೆ, ಎ ಏನಾಗುತ್ತೆ ಸ್ಪಷ್ಟವಾಗಿ ಕರೆಕ್ಟ್ ಆನ್ಸರ್ ಅಂತ ಬಂದ್ಬಿಡುತ್ತೆ. ಪ್ರಾಫಿಟ್ ಜನರೇಟೆಡ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಆನ್ ದಿ ಅಕೌಂಟ್ ಆಫ್ ಮನಿ ಕ್ರಿಯೇಷನ್. ಸಿ, ಇಲ್ಲಿ ಈಗ ನೀವು ಕಾಯಿನ್ ಅಂತ ನೀವು ಕನ್ಸಿಡರ್ ಮಾಡಿರಿ ಅಂತ ತಿಳ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ 1 ರೂಪಾಯಿದ್ದು ಕಾಯಿನ್ ಅನ್ನ ಮಿಂಟ್ ಮಾಡಬೇಕಾದ್ರೆ, ಓಕೆ, 1 ರೂಪಾಯಿ ನಾಣ್ಯವನ್ನ ಟಂಕಿಸ್ಬೇಕಾದ್ರೆ RBI 1 ರೂಪಾಯಿಗಿಂತನೂ ಹೆಚ್ಚು ಸ್ಪೆಂಡ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ 2 ರೂಪಾಯಿ ಸ್ಪೆಂಡ್ ಮಾಡಿ 1 ರೂಪಾಯಿ ಕಾಯಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಂದ್ರೆ ಅಲ್ಲಿ ಅದಕ್ಕೆ ಲಾಸ್ ಇದೆ. ಓಕೆ, ಬಟ್ ಓವರ್ ಆಲ್ ಕಾಸ್ಟ್ ಪ್ರೊಡಕ್ಷನ್, ಐ ಮೀನ್ ಲೈಕ್ ಈ ಮನಿಯನ್ನ ಏನು ಅಥವಾ ಪ್ರಿಂಟ್ ಅದು ನಾವು ಕನ್ಸಿಡರ್ ಮಾಡ್ತೀವಲ್ಲ, ದಟ್ ಈಸ್ ದ ಸರ್ಪ್ಲಸ್ ಆಕ್ಟಿವಿಟಿ ದ ವೇ ಇಟ್ ಗೋಸ್. ನೋಟುಗಳನ್ನ ಮುದ್ರಣ ಮಾಡಬೇಕಾದ್ರೆ ಏನಾಗುತ್ತೆ, ಅದರದ್ದು ಮುಖಬೆಲೆ ಮತ್ತು ಅದಕ್ಕಿರುವಂತ ಉತ್ಪಾದನೆ ಮಾಡೋಕೆ ವ್ಯತ್ಯಾಸ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಆಟೋಮೆಟಿಕಲಿ ಸರ್ಕಾರಕ್ಕೆ ಅದು ಲಾಭದ ರೀತಿ ಒಳಗೇನೆ ಬಂದಿರುತ್ತೆ. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿಂಪಲ್ ಇಟ್ ಈಸ್. ಟ್ರೈ ಟು ರಿಮೆಂಬರ್ ದಿಸ್ ವರ್ಡ್ ಸಿಗ್ನಿಯರೇಷ್. ವೆರಿ ಎಕ್ಸಲೆಂಟ್ ಕ್ವಶನ್ ಫ್ರೇಮ್ಡ್ ಫ್ರಮ್ ದಿ ಸ್ಪರ್ಧಾ ಲೈನ್ಸ್ ಟೀಮ್. ಯೂಶಲಿ ಇದು ಈ ರೀತಿಯದ್ದು ಕ್ವಶನ್ನು ಬಿಟ್ ಟೆಕ್ನಿಕಲ್ ಕೇಳೋದು ಕಡಿಮೆ. ಐ ಮೀನ್ ಟು ಸೆಟ್ ಈವನ್ ಟೆಕ್ಸ್ಟ್ ಬುಕ್ ಅಲ್ಲೂ ಹೆಚ್ಚಿಗೆ ಈ ರೀತಿಯದ್ದು ಪದಗಳದ್ದು ಬರದೇ ಇರುವಂಥ ರಚನೆಯಲ್ಲಿರುತ್ತೆ. ಎಕ್ಸಲೆಂಟ್, ವೆರಿ ಕೇರ್ಫುಲಿ ಫ್ರೇಮ್ ದ ಕ್ವಶನ್. ಮಲ್ಲು ಕಮತ್ಗಿ ಅವರು ನಮಸ್ಕಾರ ರೀ. ಲೆಟ್ಸ್ ಸೇ ದ 5th ಕ್ವಶನ್. Which of the following statement are true in case of the currency of two countries are at purchasing power parity? ಎರಡು ರಾಷ್ಟ್ರಗಳ ಕರೆನ್ಸಿಯ ಕೊಳ್ಳುವ ಶಕ್ತಿ ಸಮಾನತೆಯಲ್ಲಿದೆ ಎಂಬ
ಸಂದರ್ಭ ಈ ಕೆಳಗಿನ ಯಾವ ಹೇಳಿಕೆಗೆ ಸರಿಯಾಗಿದೆ ಅಂತಿದೆ. ಬಸವರಾಜ್ ಅವರು, ಹೆಲೋ, ವೆಲ್ಕಮ್ ಟು ದಿ ಕ್ಲಾಸ್. ಸೊ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಕೊಳ್ಳುವ ಶಕ್ತಿಯ ಸಾಮ್ಯತೆ ಅಂತ ಹೇಳ್ತೇವೆ. ಒಂದು ರಾಷ್ಟ್ರದ ಕರೆನ್ಸಿ ಏನಿದೆ, ಎಷ್ಟು ವಸ್ತುಗಳನ್ನು ಕೊಳ್ಳಬಹುದು, ದಟ್ ಇಸ್ ವಾಟ್ ದ ಪರ್ಚೇಸಿಂಗ್ ಪವರ್ ಆಫ್ ದಟ್ ಕರೆನ್ಸಿ. ಬಟ್ ಅದನ್ನ ಕಂಪ್ಯಾರಿಟಿವ್ ಅಲ್ಲಿ ಇರೋದ್ರಿಂದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ. ಸೊ 4 ಆಪ್ಷನ್ ಇದೆ. PPP ಎಕ್ಸ್ಚೇಂಜ್ ರೇಟ್ ಈಸ್ ಈಕ್ವಲ್ ಟು ನಾಮಿನಲ್ ಎಕ್ಸ್ಚೇಂಜ್ ರೇಟ್. PPP ಎಕ್ಸ್ಚೇಂಜ್ ರೇಟ್ ಈಸ್ ಈಕ್ವಲ್ ಟು ರಿಯಲ್ ಎಕ್ಸ್ಚೇಂಜ್ ರೇಟ್. ಓಕೆ, ವಿನಿಮಯ ದರವು ನಾಮ ಮಾತ್ರದ ವಿನಿಮಯ ದರಕ್ಕೆ ಸಮನಾಗಿರುತ್ತದೆ ಅಂತ ಒಂದನೇ ಆಪ್ಷನ್ ಕೊಟ್ಟಿದ್ದಾರೆ. ಎರಡನೇದ್ದು ವಿನಿಮಯ ದರವು ನೈಜ ವಿನಿಮಯ ದರಕ್ಕೆ ಸಮನಾಗಿರುತ್ತದೆ ಅಂತಿದೆ. ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಈಸ್ ಈಕ್ವಲ್ ಟು ದಿ ರಿಯಲ್ ಎಕ್ಸ್ಚೇಂಜ್ ರೇಟ್. ನಾಮ ಮಾತ್ರದ ವಿನಿಮಯ ದರವು ನೈಜ ವಿನಿಮಯ ದರಕ್ಕೆ ಸಮನಾಗಿರುತ್ತದೆ. ಅಂಡ್ ಸಿಮಿಲರ್ಲಿ 4ನೇ ಆಪ್ಷನ್ ನಾಮಿನಲ್ ಅಂಡ್ ರಿಯಲ್ ಎಕ್ಸ್ಚೇಂಜ್ ರೇಟ್ ಬಿಕಮ್ಸ್ ಈಕ್ವಲ್. ನಾಮ ಮಾತ್ರ ಮತ್ತು ನೈಜ ವಿನಿಮಯ ದರಗಳು ಸಮನಾಗುತ್ತವೆ ಅಂತಿದೆ. ಸೊ ಕವಿತಾ ಜಾಧವ್ ಅವರು ಸಿ ಅಂತ ಮೆನ್ಷನ್ ಮಾಡಿದಾರೆ. ಸುಪ್ರೀತಾ ಸಿ. ವಿನಯ್ ಕುಮಾರ್ ಈಕ್ವಲ್ ಟು ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತ ಮೆನ್ಷನ್ ಮಾಡಿದಾರೆ. ಸೊ ದಟ್ ಈಸ್ ದ ಮೀನಿಂಗ್. ಎ ಇಸ್ ದ ಆನ್ಸರ್ ಅಕಾರ್ಡಿಂಗ್ ಟು ಯು. ಓಕೆ, ಮಲ್ಲು ಕಮತ್ಗಿ ಅವರು ಎ ಅಂತ ಮೆನ್ಷನ್ ಮಾಡಿದ್ರ. 5th ಕ್ವಶನ್ ವಿನಯ್ ಕುಮಾರ್ ಎಸ್ ಎ. ಚಂದ್ರು ಅವರು ಡಿ ಅಂತ ಮೆನ್ಷನ್ ಮಾಡಿದ್ರ. ಭಾಗ್ಯ ಅಭಿರಾದ್ ಅವರು ಸಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಸೊ ಸಿಂಪಲ್ ಥಿಂಗ್, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಓಕೆ ಎರಡು ರಾಷ್ಟ್ರಗಳದ್ದು ಸಮನಾಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಆ ಅಮೌಂಟ್ ಏನಿದೆ ವಿನಿಮಯ ದರ ಒಂದು ಬೇಸ್ ರೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬೇಸ್ ರೇಟ್ ಆಗಿ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಅದು ನೈಜ ವಿನಿಮಯ ದರಕ್ಕೆ ಈಕ್ವೇಟ್ ಆಗುತ್ತೆ. ಓಕೆ, ಮಾರುಕಟ್ಟೆ ಮೌಲ್ಯದ ಒಳಗಿದ್ದಾಗ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ರೈಟ್ ಮೂಮೆಂಟ್ ಅದ ಒಳಗೆ ಇಂಡಿಯಾದು ಸೇ ಫಾರ್ ಎಕ್ಸಾಂಪಲ್ ಒಂದು ಬರ್ಗರ್ ನಾನು ಪರ್ಚೇಸ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ರೈಟ್ ಅಟ್ ದಿಸ್ ಮೂಮೆಂಟ್ ಓಕೆ ಇಂಡಿಯಾದ ಎಷ್ಟು ಕರೆನ್ಸಿ ನಾನು ಅಂದ್ರೆ ಎಷ್ಟು ಹಣವನ್ನ ಕೊಟ್ಟೆ ಅಂದ್ರೆ ಒಂದು ಬರ್ಗರ್ ಅನ್ನ ಖರೀದಿ ಮಾಡ್ತೀನಿ ಅನ್ನೋದು ಈಕ್ವೇಟ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ 85 ರೂಪಾಯಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಇದೇ ಬರ್ಗರು ಅಮೆರಿಕಾದ ರೈಟ್ ಅಟ್ ದಿಸ್ ಮೂಮೆಂಟ್ ಒಳಗೆ $1 ಸಿಗ್ತಿದೆ ಅಂತಂದ್ರೆ ಇವತ್ತಿಗೆ $1 ಮೌಲ್ಯ 85 ರೂಪಾಯಿಗೆ ಈಕ್ವೇಟ್ ಆಗ್ತಿದೆ ಅಂತಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಬೇಸಿಸ್ ಮೇಲೆ ಎರಡದ್ರದ್ದು ಕರೆನ್ಸಿದ ವ್ಯಾಲ್ಯೂ ಸೇಮ್ ಇದೆ ಅಂದಂಗೆ ಆಯ್ತು. ಬಟ್ ಇದು ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಅಂತಂದ್ರೆ ದಟ್ ಇಸ್ ದ ನಾಮಿನಲ್ ರೇಟ್. ನಾಮಿನಲ್ ರೇಟ್ ಅಂತಂದಾಗ ಏನಾಗುತ್ತೆ, ಹಣದು ಬರದ ರಚನೆನೂ ಆಡ್ ಆಗೇ ಇರುತ್ತೆ. ಸೊ ಸರಳವಾಗಿ ನಾವು ಹೇಳ್ತಿದ್ದೀವಿ ಅಂತಂದ್ರೆ ಎರಡದ್ರದ್ದು ಸಮನಾಗಿದೆ ಅಂತಂದ್ರೆ ದಟ್ ಈಸ್ PPP ಎಕ್ಸ್ಚೇಂಜ್ ರೇಟ್ ಈಸ್ ಈಕ್ವಲ್ ಟು ನಾಮಿನಲ್ ಎಕ್ಸ್ಚೇಂಜ್ ರೇಟ್. ಸದ್ಯದ ಸ್ಥಿತಿ ಒಳಗೆ ಏನು ಆ ಮೌಲ್ಯಗಳಿದಾವೆ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಬೇಸಿಸ್ ಮೇಲೆ ನಾವು ನೋಡಿದ್ವಿ ಅಂತಂದ್ರೆ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗಿ ಬಂದ್ಬಿಡುತ್ತೆ. ಸಿಂಪಲ್ ಥಿಂಗ್. ಪರ್ಚೇಸಿಂಗ್ ಪವರ್ ಪ್ಯಾರಿಟಿದ ಮೀನಿಂಗ್ ಏನಿದೆ, ಕೊಳ್ಳುವ ಶಕ್ತಿಯ ಸಾಮ್ಯತೆ ಅಂತ ಅನ್ನೋದು. ಅದಕ್ಕೆ ನಾನು ಎಷ್ಟು ಹಣ ಅಂದ್ರೆ ನಮ್ಮದೇನು ಹಣ ಇದೆಯಲ್ಲ ಎಷ್ಟು ವಸ್ತುಗಳನ್ನ ಕೊಳ್ಳುತ್ತನ್ನೋದನ್ನ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಇನ್ ದಟ್ ಕೇಸ್ ಎರಡದ್ರದ್ದು ಸೇಮ್ ಇದೆಯತ್ತ ಅನ್ನೋದು ಬರ್ಬೇಕನ್ನೋ ಕಂಡೀಷನ್. ಯಾಕಂದ್ರೆ ಹೇಳ್ತಿದೆ ಎರಡು ದೇಶಗಳ ಅಥವಾ ಎರಡು ರಾಷ್ಟ್ರಗಳ ಕರೆನ್ಸಿಗಳ ಕೊಳ್ಳುವ ಶಕ್ತಿಯ ಸಮಾನತೆಯಲ್ಲಿದೆ ಅಂತಂದ್ರೆ ಅರ್ಥ ಏನ, ನಾಮ ಮಾತ್ರ ವಿನಿಮಯ ದರಕ್ಕೆ ಎರಡು ಸೇಮ್ ಆಗಿ ಬಂದಿರುತ್ತಂದಂಗೆ ಅರ್ಥ. ಸೊ ಎ ಇಸ್ ದ ಆನ್ಸರ್ ಫಾರ್ 5th ಕ್ವಶನ್. ಓಕೆ, ಸೊ ಎ ಆಪ್ಷನ್ ಕನ್ಸಿಡರ್ ಮಾಡಿದವರಂತೂ ಎಕ್ಸಲೆಂಟು. ಉಳಿದ ಆಪ್ಷನ್ ಕನ್ಸಿಡರ್ ಮಾಡಿದವರು ದರ್ ಇಸ್ ನಥಿಂಗ್ ಟು ಡಿಸಾರ್ಟ್ ಆನ್ ದ ಥಿಂಗ್. ಎಫರ್ಟ್ ಮತ್ತೆ ಹಾಕಿ ಆ ಕಾನ್ಸೆಪ್ಟ್ ಅನ್ನ ತಿಳ್ಕೊಳಕ್ ಟ್ರೈ ಮಾಡಿ. ಸೊ ದಟ್ ಎಸ್ಪೆಷಲಿ ಎಕನಾಮಿಕ್ಸ್ ಕ್ವಶನ್ ನೀವು ನೋಡ್ಬೇಕಾದ್ರೆ ಓಕೆ ಎಸ್ ನಾಮಿನಲ್ ಮೀನ್ಸ್ ಪ್ರೆಸೆಂಟ್ ಇಯರ್ ಪ್ರೈಸ್ ಆರ್ ದ ಕರೆಂಟ್ ಪ್ರೈಸಸ್ ಅಂತ ಹೇಳ್ತೇವೆ. ದಟ್ಸ್ ವಾಟ್ ದ ಮೀನಿಂಗ್. ಓಕೆ, ಸೊ ಎಕನಾಮಿಕ್ ಕ್ವಶನ್ಸ್ ಎರಡು ರೀತಿಯಲ್ಲಿ ಬರುತ್ತೆ. ಯಾಕಂದ್ರೆ ಈಗ ನಾನು ಫಸ್ಟ್ ನಾನು ಈಗೇನು ಡಿಸ್ಕಸ್ ಮಾಡ್ತಿದ್ದೇನೆ ಫಸ್ಟ್ ಸೆಕ್ಷನ್ ಅಲ್ಲಿ ನಾವು ಎಕನಾಮಿಕ್ಸ್ ಕ್ವಶನ್ ಇದಾವೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಬಿಗಿನಿಂಗ್ ಅಲ್ಲೇ ನಿಮ್ಗೆ ಡಿಫಿಕಲ್ಟ್ ಅನಿಸ್ಬೋದು. ಬಟ್ ದರ್ ಇಸ್ ನಥಿಂಗ್ ರಾಂಗ್. ಅಟ್ ದ ಎಂಡ್ ಎಕ್ಸಾಮ್ ಒಳಗೆ ನೀವು ಎಲ್ಲ ಸಬ್ಜೆಕ್ಟ್ ಕ್ವಶನ್ ಫೇಸ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಇನ್ ದಟ್ ಕೇಸ್ ಡಿಫಿಕಲ್ಟ್ ಆದ್ರೂ ಸಹ ನಾವು ಅದನ್ನ ತಿಳ್ಕೊಳಕ್ಕೆ ಎಷ್ಟಾಗುತ್ತೋ ಅಷ್ಟು ಹತ್ತಿರವಾಗಿ ತಿಳ್ಕೊಳಕ್ ಅದು ಟ್ರೈ ಮಾಡಲೇಬೇಕಾಗತ್ತೆ. ನಾನು ತಿಳಿದಿರೋ ಮಟ್ಟಿಗೆ ಹೇಳ್ತೇನೆ, ಎಕನಾಮಿಕ್ಸ್ ಅಲ್ಲಿ ಎರಡು ರೀತಿ ಕ್ವಶನ್ ಆಗುತ್ತೆ. ಥೆರಾಟಿಕಲ್ಲೂ ಇರುತ್ತೆ ಪ್ಲಸ್ ಅಟ್ ದ ಸೇಮ್ ಟೈಮು ಫ್ಯಾಕ್ಚುಯಲ್ ಆಗೂ ಇರುತ್ತೆ. ನಾನು ಎರಡು ರೀತಿ ಕ್ವಶನ್ ಅನ್ನ ನೋಡಿದ್ದೇನೆ. ಇಲ್ಲಿ ಕ್ವಶನ್ ಫ್ರೇಮ್ ಆಗಿರೋದ್ರೊಳಗೆ ಹೆಚ್ಚಿನ ಕ್ವಶನ್ ಥೆರಾಟಿಕಲ್ ಇದೆ. ಓಕೆ, ದಟ್ಸ್ ಅ ಬಿಟ್ ಡಿಫಿಕಲ್ಟ್ ಅಂಡ್ ಈವನ್ ಇದೇನು ಕ್ವಶನ್ಸ್ ಫ್ರೇಮ್ ಆಗಿದೆಲ್ಲ ಇದ್ರದ್ದು ಡಿಫಿಕಲ್ಟಿ ಲೆವೆಲ್ ಸ್ಲೈಟ್ ಆಗಿ ಅಪರ್ ಹ್ಯಾಂಡಲ್ ಇದೆ. ಸ್ವಲ್ಪ ಡಿಫಿಕಲ್ಟಿ ಏನಿದೆ ಲೆವೆಲ್ ಹೆಚ್ಚಿದೆ. ಫ್ಯಾಕ್ಚುಯಲ್ ಕ್ವಶನ್ ಏನಿರುತ್ತೆ ಡೈರೆಕ್ಟ್ ಆಗಿ ಸೇ ಫಾರ್ ಎಕ್ಸಾಂಪಲ್ ನಾಬಾರ್ಡ್ ಯಾವ 5 year ಪ್ಲಾನ್ ಅಲ್ಲಿ ಸೆಟಪ್ ಮಾಡಿದ್ರು,
ಓಕೆ, ಅಥವಾ RBI ಯಾವಾಗ ನ್ಯಾಷನಲೈಸ್ ಆಯಿತು, ರಾಷ್ಟ್ರೀಕರಣ ಯಾವಾಗೊಂಡಿತು, ಈ ರೀತಿ ಕ್ವಶನ್ ಇರುತ್ತೆ. ಈ ಫ್ಯಾಕ್ಚುಯಲ್ ಎರಡು ರೀತಿ ಕ್ವಶನ್ ಇರುತ್ತೆ. ಇಂಥದನ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿ ಹ್ಯಾಂಡಲ್ ಮಾಡಬಹುದು. ಬಟ್ ಥೆರಾಟಿಕಲ್ ಕ್ವಶನ್ ಯು ನೀಡ್ ಟು ಬಿ ಬಿಟ್ ಕೇರ್ಫುಲ್ ವೈಲ್ ಅಟೆಂಪ್ಟಿಂಗ್ ಇನ್ ದಿ ಎಕ್ಸಾಮ್ ಹಾಲ್. ಸುಮ್ಮನೆ ಅಲ್ಲಿ ಗೆಸ್ ಮಾಡ್ತೀನಿ ಅಂತ ಅನ್ನೋದಕ್ಕಾಗಲ್ಲ. ಆ್ಯಕ್ಚುಲಿ ಕಂಪ್ಲೀಟ್ ತಿರಿದ ಮೇಲೆ ಹಿಡಿತಾ ಇರಲಿ, ಈಸಿಯಾಗಿ ದಾಟ್ಕೊಂಡ್ಬಿಡ್ತೀರ. ಫೈನ್, 6th ಕ್ವಶನ್ಗೆ ಹೋಗೋಣ. The unemployment caused due to the workers lacking the requisite job skill is an example of. ಕೆಲಸಗಾರರಿಗೆ ಅಗತ್ಯವಾದ ಉದ್ಯೋಗದಕ್ಕೆ ಸಂಬಂಧಪಟ್ಟಂತೆ ಕೌಶಲ್ಯದ ಕೊರತೆಯಿಂದಾಗಿ ಉಂಟಾದ ನಿರುದ್ಯೋಗಕ್ಕೆ ಯಾವುದು ಉದಾಹರಣೆಯಾಗಿದೆ? ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಆವರ್ತಕ ನಿರುದ್ಯೋಗ; ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ರಚನಾತ್ಮಕ ನಿರುದ್ಯೋಗ; ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಘರ್ಷಣಾತ್ಮಕ ನಿರುದ್ಯೋಗ; ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚದ ನಿರುದ್ಯೋಗ. Yes, how many of you can answer it rightly? Let's see. Sixth one, ವಿನಯ್ ಕುಮಾರ್ ಅವರು ಬಿ ಅಂತ ಮೆನ್ಷನ್ ಮಾಡಿದಾರೆ. ಓಕೆ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಿದ್ದಾರೆ. ಫೈನ್. Any other answers? ಕೆಲಸಗಾರರಿಗೆ ಅಗತ್ಯವಾದ ಕೌಶಲ್ಯ ಇಲ್ಲ, ಸೊ ಅದಕ್ಕೆ ಅವರಿಗೆ ಕೆಲಸ ಸಿಗಲ್ಲ. ಅದು ಯಾವ ರೀತಿ ನಿರುದ್ಯೋಗ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಮಲ್ಲು ಕಮತ್ಗಿ ಅವರು ಎ ಅಂತ ಮೆನ್ಷನ್ ಮಾಡಿದಾರೆ, ಸೈಕ್ಲಿಕಲ್. ಓಕೆ, ಕವಿತಾ ಜಾಧವ್ ಅವರು ಬಿ ಅಂತ ಹಾಕಿದ್ರ. ಓಕೆ, ಫೈನ್. ಶಶಿ ಬಿ, ಬಸವರಾಜ್ ಬಿ, ಎಕ್ಸಲೆಂಟ್. ಫೈನ್. ಸೊ ಏನಿದೆ, ಎಕಾನಮಿ ಯಾವಾಗಿದ್ರು ನೀವು ನೋಡಿದ್ರೆ ತಿಳ್ಕೊಳ್ಳಿ, ಅಂದ್ರೆ 4 ರಚನೆಯಲ್ಲಿ ನೋಡಿದ್ರೆ ತಿಳ್ಕೊಳ್ಳಿ. ಓಕೆ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕನ್ಸಿಡರ್ ಮಾಡಿನಂತಂದ್ರೆ ಎಕಾನಮಿ ಯಾವಾಗಿದ್ರು ಗ್ರೋತ್ ಅನ್ನೋ ಒಂದೇ ಫೇಸ್ ಅದು ಒಳಗಿರಲ್ಲ. ಆಕ್ಚುಲಿ ಏನಾಗುತ್ತೆ, ಎಕಾನಮಿ ಗ್ರೋ ಆಗ್ತಾ ಹೋಗ್ತಿರುತ್ತೆ ಅಂತ ತಗೊಳ್ಳ. ಓಕೆ, ಆರ್ಥಿಕ ಚಟುವಟಿಕೆ ಬೆಳೆದಂಗೆ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ, ಮಾರುಕಟ್ಟೆದ ಒಳಗೆ ಏನಾಗುತ್ತೆ, ಹಣದ ಚಲಾವಣೆ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಓಕೆ, ಮನಿ ಸರ್ಕ್ಯುಲೇಷನ್ ಎಕಾನಮಿ ಒಳಗೆ ಇನ್ಕ್ರೀಸ್ ಆಕೋತ್ ಹೋಗ್ತಿರುತ್ತೆ. ಮನಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಅದ್ರ ಜೊತೆಗೇನೆ ಇನ್ಫ್ಲೇಷನ್ ಆಡ್ ಆಕೋತ್ ಹೋಗ್ತಿರುತ್ತೆ, ಹಣದುಬ್ಬರ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಸೊ ಹಣದುಬ್ಬರನ್ನ ನಿಯಂತ್ರಣ ಇಡೋ ಸಲುವಾಗಿ ಏನಾಗುತ್ತೆ, ಕೇಂದ್ರೀಯ ಬ್ಯಾಂಕ್ಗಳೇನತ್ತೆ, ಲೈಕ್ ಇಂಡಿಯಾದಾಗ ನಾ ಕನ್ಸಿಡರ್ ಮಾಡಿದೆ ಅಂತಂದ್ರೆ ಎಸ್ RBI ಅಂತ ನಾವೀಗ ಕನ್ಸಿಡರ್ ಮಾಡಿದ್ವಿ ಅಂದ್ರೆ RBI ಏನ್ ಮಾಡುತ್ತೆ, ಬಡ್ಡಿ ದರನ ಇನ್ಕ್ರೀಸ್ ಮಾಡುತ್ತೆ, ಸೊ ದಟ್ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಬರಲಿ ಅಂತ ಹೇಳಿ. ಬಡ್ಡಿ ದರ ಇನ್ಕ್ರೀಸ್ ಮಾಡಿದಾಗ ಓಕೆ, ಈ ಕೈಗಾರಿಕೆ ಚಟುವಟಿಕೆ ಅದು ಆಗಿರ್ಬೋದು, ಆರ್ಥಿಕ ಚಟುವಟಿಕೆಗಳು ಸ್ಲೋ ಆಗುತ್ತೆ. ಯಾಕಂದ್ರೆ ಹೆಚ್ಚಿನ ಬಡ್ಡಿ ದರ ಪಾವತಿ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ಬಡ್ಡಿ ದರ ಇಳಿಯೋದ್ರವರೆಗೂ ವೇಟ್ ಮಾಡ್ತೀನಿ ಅಂತಂದ್ರೂ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅದು ಏನಾಗುತ್ತೆ, ಎಕಾನಮಿಯಲ್ಲಿ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕಲಿ. ಮೀನ್ಸ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಆಲ್ ದ ಎಕಾನಮಿಕ್ ಆಕ್ಟಿವಿಟೀಸ್ಗಳು ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಆಟೋಮೆಟಿಕಲಿ ಎಕಾನಮಿದ ಆಕ್ಟಿವಿಟಿ ಸ್ಲೋ ಆಗಿ ಗ್ರೋತ್ ರೇಟ್ ಡಿಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ತೀರಾ ಬೆಳೆಯೋಕ್ಕೆ ಬಿಡಲ್ಲ. ಹಣದುಬ್ಬರ ನಿಯಂತ್ರಣ ಬಂದಾಗ ಮತ್ತೆ ಲಿಬರಲೈಸ್ ಮಾಡ್ತಾರೆ, ಬಡ್ಡಿ ದರನ ಇಳಿಸ್ತಾರೆ. ಓಕೆ, ಆಟೋಮೆಟಿಕಲಿ ಮತ್ತೆ ಆರ್ಥಿಕ ಚಟುವಟಿಕೆಗಳ ಮರುಚೇತನ ಸಿಗುತ್ತೆ, ಮತ್ತೆ ಇಳಿಯೋದು. ಈ ರೀತಿದ್ದು ಎಕಾನಮಿಕ್ ಸೈಕಲ್ ಅಂತ ಹೇಳ್ತೇವೆ. ಈ ರೀತಿ ಕಂಟಿನ್ಯೂಸ್ ಆಗಿರುತ್ತೆ. ಗ್ರೋತ್ ಇರುತ್ತೆ ಮತ್ತೆ ಡಿಕ್ಲೈನಿಂಗ್ ಫೇಸ್ ಇರುತ್ತೆ, ಗ್ರೋತ್ ಇರುತ್ತೆ ಮತ್ತೆ ಡಿಕ್ಲೈನಿಂಗ್ ಫೇಸ್ ಇರುತ್ತೆ. ಓಕೆ, ದಟ್ಸ್ ವಾಟ್ ದ ಥಿಂಗ್. ಬಟ್ ಈಗ 0 ಲೆವೆಲಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಈ ರೀತಿ ಇಳಿದು ಏರೋದು ಮಾಡ್ತಿತ್ತಂದ್ರೆ ದಟ್ ಇಸ್ ಅ ರಾಂಗ್ ಥಿಂಗ್. ಸರ್ಕಾರ ಅಥವಾ RBI ಯಾವುದನ್ನ ಮಾಡಕ್ ಟ್ರೈ ಮಾಡುತ್ತಂದ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ದರ್ ಹ್ಯಾಸ್ ಟು ಬಿ ದ ಗ್ರೋತ್ ಲೈಕ್ ಸ್ಟ್ರಕ್ಚರ್. ಇದ್ರ ಒಳಗೆ ಇದನ್ನ ಬ್ಯಾಲೆನ್ಸ್ ಮಾಡೋ ರೀತಿ ಒಳಗೆ ಟ್ರೈ ಮಾಡತ್ತಿರುತ್ತೆ. ತೀರಾ ನೆಗೆಟಿವ್ ಗ್ರೋತ್ ಒಳಗೆ ಅದು ಹೋಗ್ಸಕ್ ಅದು ಟ್ರೈ ಮಾಡಲ್ಲ. ವೆಲ್ ಸ್ಟ್ರಕ್ಚರ್ಡ್ ಒಳಗೆ ನಾವು ನೋಡುವತ್ತ ಗ್ರೋತ್ ರೈಸ್ ಫಾಲ್ ಇರುತ್ತೆ. ಬಟ್ ಅದು 0ದಕ್ಕಿಂತನೂ ಮಿತಿದ್ದಕ್ಕಿಂತನೂ ಹೆಚ್ಚಿರೋದನ್ನೇ ಪ್ರಾಮುಖ್ಯತೆ ಕೊಡೋಕೆ ಟ್ರೈ ಮಾಡುತ್ತೆ. ದಿಸ್ ಇಸ್ ದ ಎಕ್ಸಲೆಂಟ್ ವೇ. ಈ ರೀತಿ ಆರ್ಥಿಕ ಚಟುವಟಿಕೆ ಇತ್ತಂದ್ರೆ ಅಲ್ಲಿ ಕೇಂದ್ರೀಯ ಬ್ಯಾಂಕ್ ಆಗಿರ್ಬೋದು, ಅಲ್ಲಿ ಸರ್ಕಾರ ಆಗಿರ್ಬೋದು, ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಿರುವಂತ ಮಾಡ್ತಾ ಇರುವಂತ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ತೇವೆ. ಇನ್ ಕೇಸ್ ಈ ರೀತಿ ಪ್ಯಾಟರ್ನ್ ಒಳಗದು ಇತ್ತಂದ್ರೆ ದರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದ ಅಡ್ಮಿನಿಸ್ಟ್ರೇಷನ್ ಲೈಕ್ ಆಕ್ಟಿವಿಟೀಸ್, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಸ್. ಓಕೆ, ಈ ಮೋಡ್ ಅಲ್ಲಿ ಇರಬೇಕು. ಸೊ ಈಗ ರೈಸ್ ಆದಾಗ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಹೆಚ್ಚಾಗುತ್ತೆ, ಎಕನಾಮಿಕ್ ಆಕ್ಟಿವಿಟಿ ಫಾಲ್ ಆದಾಗ ಆಟೋಮೆಟಿಕಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಆರ್ಥಿಕ ಚಟುವಟಿಕೆ ಬೆಳಿಬೇಕಾದ್ರೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗುತ್ತೆ, ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತಿರ್ಬೇಕಾದ್ರೆ ಆಟೋಮೆಟಿಕಲಿ ಉದ್ಯೋಗದ ಅವಕಾಶ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧ ಬರಲ್ಲ, ಈ ಆನ್ಸರ್ದ ಒಳಗೆ ಇದಕ್ಕೆ ಏಕ್ ಬರಲ್ಲ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದಾಗ ಓಕೆ, ಒಂದು ಪರ್ಟಿಕ್ಯುಲರ್ ಆಗಿ ನಾನು ನೋಡ್ತೀನಿ, ಒಂದು ಜಾಬ್ ಕಂಡೀಷನ್ ಇದೆ. ಓಕೆ, ಈ ಜಾಬ್ ಅಥವಾ ಒಂದು ಉದ್ಯೋಗ ಏನಿದೆ ಇದಕ್ಕೆ ಬೇಕಾಗಿರುವಂತ ಓಕೆ ಕೌಶಲ್ಯ ಆ ವ್ಯಕ್ತಿ ಕಡೆ ಇರಲ್ಲ.
ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾನು ಅಗ್ರಿಕಲ್ಚರ್ ಲೇಬರ್ ಇದ್ದೀನಿ ಅಂತಂದ್ರೆ ನನಗೆ ಕುಶಲತೆ ಎದುರೊಳಗಿದೆ ಕೃಷಿ ಚಟುವಟಿಕೆ ಒಳಗೇನೆ ಉಳಿದಿದೆ. ಓಕೆ, ಕೈಗಾರಿಕೆದ ಒಳಗೆ ನಾನು ನೋಡಿದೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಕ್ಷಮತೆ, ಕಾರ್ಯ ಮಾಡುವಂತ ಕ್ಷಮತೆ ನನ್ನ ಹತ್ರ ಇಲ್ಲ, ಐ ವಿಲ್ ನಾಟ್ ಗೆಟ್ ದಟ್ ಜಾಬ್. ಸೊ ಐ ಆಮ್ ಅನ್ಎಂಪ್ಲಾಯ್ಡ್ ವಿತ್ ರೆಸ್ಪೆಕ್ಟ್ ಟು ದಟ್ ಸ್ಕಿಲ್. ನಿರುದ್ಯೋಗಿ ಎದಕ್ಕೆ ಇದ್ದೀನಿ, ಆ ಕೌಶಲ್ಯ ನನಗಿಲ್ಲ. ಸೊ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಈಗ ಸದ್ಯಕ್ಕಂತೂ ಕರೆಕ್ಟ್ ಇದೆ. ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ದಟ್ ಈಸ್ ದ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಘರ್ಷಣೆ ಅಂತಂದಾಗ ನಾನು ಒಂದು ಕೆಲಸ ಮಾಡ್ತಿದ್ದೇನೆ, ಒಂದು ಕಂಪ್ನಿ ಇದೇನೆ ಅಂತ ತಗೊಳ್ಳೋಣ, ಸೇ ಫಾರ್ ಎಕ್ಸ್. ಓಕೆ, ಎಕ್ಸ್ ಕಂಪ್ನಿನ ಡ್ರಾಪ್ ಮಾಡಿ ವೈ ಕಂಪ್ನಿದೊಳಗೆ ಕೆಲಸ ಹುಡುಕ್ತಾ ಹೋಗ್ತಿರ್ತೀನಿ ಅಂತಂದ್ರೆ ಓಕೆ, ಆ ಒಂದು ಪೋಸ್ಟ್ ಇದೆ ಅಂತಂದ್ರೆ ಆ ಒಂದು ಪೋಸ್ಟ್ ಸಲುವಾಗಿ ಓಕೆ ಎಂಪ್ಲಾಯ್ಮೆಂಟ್ ವೇರಿಯಸ್ ಎಂಪ್ಲಾಯೀಸ್ ಇಫ್ ದೇ ಆರ್ ಅಪ್ಲೈಯಿಂಗ್ ಫಾರ್ ದಟ್ ಕೈಂಡ್ ಆಫ್ ಒಂದು ಉದ್ಯೋಗಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಅಂತ ಫ್ರಿಕ್ಷನ್ ಗೆಟ್ಸ್ ಜನರೇಟೆಡ್. ಆದ್ರೆ ನಾನು ಇಲ್ಲಿ ಒಂದು ಕೆಲಸ ಡ್ರಾಪ್ ಮಾಡಿ ಇನ್ನೊಂದು ಕೆಲಸ ಹುಡುಕ್ತಾ ಇರ್ತೇನೆ. ಓಕೆ, ಇದಕ್ಕೆ ನಾವು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಹೇಳ್ತೇವೆ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಇದಕ್ಕೆ ಇದು ಕನೆಕ್ಟ್ ಆಗಲ್ಲ, ಸ್ಕಿಲ್ಗೆ ಸಂಬಂಧ ಇಲ್ಲ. ನನ್ನ ಕಡೆ ಸ್ಕಿಲ್ ಇದೆ, ಎಕ್ಸ್ ಕಂಪ್ನಿಯಲ್ಲೂ ಅದೇ ಮಾಡ್ತಿದ್ದೀನಿ, ವೈ ಕಂಪ್ನಿಯಲ್ಲೂ ಅದೇ ಕೆಲಸ ಮಾಡ್ತಿದ್ದೀನಿ, ನನಗೆ ಬೇಕಾಗಿರುವಂಥ ಸ್ಕಿಲ್ ಇದೆ, ಬಟ್ ಫಾರ್ ಶಾರ್ಟ್ ಸ್ಪ್ಯಾಮ್ ಆಫ್ ಟೈಮ್ ಐ ಆಮ್ ಅನ್ಎಂಪ್ಲಾಯ್ಡ್. ನಿರುದ್ಯೋಗಿ ಆಗಿದೆ ಕೆಲವು ಅವಧಿಗೆ ಮಾತ್ರ ಅಂತ ಇರುತ್ತೆ. ಸೊ ಅದಕ್ಕೆ ಇದೇನಿದೆ ಅಲ್ಲ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಸ್ವಯಂ ಪ್ರೇರಿತವಾಗಿರುತ್ತೆ. ಓಕೆ, ನನಗೆ ಬೇರೆ ಕೆಲಸ ಹುಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ ಬೇರೆ ಕಂಪ್ನಿನ ಹುಡುಕ್ತಾ ಇದ್ದೀನಿ ಅಂದ್ರೆ ವಾಲಂಟಿಯರ್ ಆಗಿ ಅನ್ಎಂಪ್ಲಾಯ್ಮೆಂಟ್ ನೇಚರ್ದೊಳಗೆ ಇರುತ್ತೆ. ನಂದು ಚಟುವಟಿಕೆಯಿಂದಾಗಿನೇ ಅದು ನಾನು ಅನ್ಎಂಪ್ಲಾಯ್ಡ್ ನಿರುದ್ಯೋಗಿ ಆಗಿರ್ತೇನೆ, ಬಟ್ ದಟ್ಸ್ ಫಾರ್ ಶಾರ್ಟ್ ಟರ್ಮ್. ಆ್ಯಂಡ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಂದಾಗ ಓಕೆ, ಒಬ್ಬ ವ್ಯಕ್ತಿಗೆ ಮಾಡೋ ಕೆಲಸದ ಕ್ಷಮತೆನೂ ಇರುತ್ತೆ, ಆದರೆ ಆ ಕೆಲಸದಷ್ಟು ಅವ್ನು ಮಾಡ್ತಿದ್ದಾನಲ್ಲ, ಆ ಕೆಲಸದಿಂದ ಉತ್ಪಾದನೆ ಏನಾಗ್ತಿರುತ್ತೆ ಅದರದ್ದು ಮೌಲ್ಯ 0 ಅಂತ ಆಗಿಬಿಟ್ಟಿರುತ್ತೆ. ದೆರ್ ಇಸ್ ನೋ ಆಕ್ಚುಯಲ್ ಪ್ರೊಡಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಪರ್ಸನ್. ನಮ್ಮ ಕೃಷಿ ಒಳಗೆ ನಾವು ನೋಡುವತ್ತಂದ್ರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಪ್ಯಾಟರ್ನ್ ಹೆಚ್ಚಿದೆ. ಐ ಗಿವ್ ಯು ದಟ್ ಎಕ್ಸಾಂಪಲ್. ಮರೆಮಾಚಿದ ನಿರುದ್ಯೋಗ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಒಬ್ಬ ಫಾರ್ಮರ್, ಒಬ್ಬ ರೈತ ಓಕೆ 4 ಏಕರ್ ಅಗ್ರಿಕಲ್ಚರ್ ಲ್ಯಾಂಡ್ ಒಳಗೆ ಕೆಲಸ ಮಾಡುವಷ್ಟು ಕ್ಷಮತೆ ಇದೆ ಅಂತ ತಗೊಳ್ಳೋಣ. ಹಿ ಕ್ಯಾನ್ ಈಸಿಲಿ ಹ್ಯಾಂಡಲ್ 4 acres ಆಫ್ ದಿ ಅಗ್ರಿಕಲ್ಚರ್ ಲ್ಯಾಂಡ್. 4 ಎಕರೆ ಕೃಷಿ ಭೂಮಿ ಒಳಗೆ ಒಬ್ಬನೇ ಕೆಲಸ ಮಾಡೋ ಕ್ಷಮತೆ ಇದೆ, ಒಬ್ಬ ರೈತ ಅಂತ ತಗೊಳ್ತೇನೆ. ಬಟ್ ಈ ರೈತನಿಗೆ ಇಮ್ಯಾಜಿನ್ ಮಾಡ್ಕೊಳ್ಳೋ ಫ್ಯಾಮಿಲಿ ಇದೆ, ಹೀಸ್ ವೈಫ್ ಆ್ಯಂಡ್ 2 children, 4 ಜನ ಓಕೆ ಆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ 4 ಜನ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಇಳುವರಿ ಏನು ಹೆಚ್ಚಾಗಲ್ಲ. ಇಳುವರಿ ಏನಿರುತ್ತೆ ಅದೇ ಪ್ರಮಾಣದೊಳಗೆ ಉಳಿಯುತ್ತೆ. ದ ಈಲ್ಡ್ ವಾಟ್ ವಿ ಕಾಲ್ ಇಟ್ ವುಡ್ ರಿಮೇನ್ ಆಸ್ ದ ಸೇಮ್ ಥಿಂಗ್. ಓಕೆ, ಈ 3 ಜನ ಎಕ್ಸ್ಟ್ರಾ ಕೆಲಸ ಮಾಡಿದಾರ ಅಂತ ಹೇಳಿ ಟೋಟಲ್ ಆಗಿ 4 ಜನ ಮಾಡ್ತಿದಾರೆ ಅಂತಂದ್ರೆ ಇವಂದು ಒಬ್ಬಂದು ಬಿಟ್ಟು ಪ್ಲಸ್ 3 ಮೆಂಬರ್ಸ್ ಎಕ್ಸ್ಟ್ರಾ ಕೆಲಸ ಮಾಡ್ತಿದಾರೆ ಅಂದ್ರೆ ಇಳುವರಿ 3 ಪಟ್ಟು ಹೆಚ್ಚಾಗತ್ತಂದ್ರೆ ಇಲ್ಲ, ಅದಷ್ಟೇ ಉಳಿದಿರತ್ತಂದ್ರೆ ರಿಯಾಲಿಟಿ ಒಳಗೆ ಈ 3 ಜನ ಕೆಲಸ ಮಾಡಿದ್ರು ಸಹ ಅವ್ರು ಏನೂ ಉತ್ಪಾದನೆ ಮಾಡದೇ ಇರೋ ಹಂಗೆ ಮೀನಿಂಗ್ ಬಂತು. ಇನ್ ಎ ವೇ ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಿಥಿಂಗ್ ಬಿಕಾಸ್ ದ ಈಲ್ಡ್ ಈಸ್ ಆಲ್ ದ ವೇ ಸೇಮ್. ಸೊ ಇನ್ ದಟ್ ಕೇಸ್ ದೀಸ್ 3 people ಆರ್ ಕಾಲ್ಡ್ ಆಸ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಡ್. ಇದು ಮರೆಮಾಚಿದ ನಿರುದ್ಯೋಗ ಅಂತ ಹೇಳ್ತೀವಿ. ಈ 3 ಜನ ಮಾಡೋ ಅಂತದ್ರದ್ದು ಓಕೆ ಮರೆಮಾಚಿದ ನಿರುದ್ಯೋಗ. ಅವರು ಉದ್ಯೋಗ ಮಾಡ್ತಿದ್ದಾರೆ ಅನಿಸ್ತಿದೆ, ಬಟ್ ಆಕ್ಚುಲಿ ಅವರು ಉದ್ಯೋಗ ಮಾಡ್ತಿಲ್ಲ, ಅದಕ್ಕೆ ಮರೆಮಾಚಿದ ನಿರುದ್ಯೋಗ ಅಂತ ಮೀನಿಂಗ್ ಬರುತ್ತೆ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಟು ಯು ಆಲ್ ದ 4 type ಆಫ್ ದಿ ಅನ್ಎಂಪ್ಲಾಯ್ಮೆಂಟ್. ಸೊ ಇದ್ರ ಬೇಸಿಸ್ ಮೇಲೆ ನೋಡಿದ್ರೆ ಅಂದ್ರೆ ನೀವೇ ಆನ್ಸರ್ ಮಾಡಿಬಿಡ್ತಾರ. ಸೊ ಬಿ ಇಸ್ ದ ಆನ್ಸರ್. ಶರಣ್ ಅವರೇ ನಮಸ್ಕಾರ ರೀ. ಶಾಲ್ ಐ ಮೂವ್ ಆನ್ ಟು ದಟ್ 7th question. ಎಕಾನಮಿ ಕ್ವಶನ್ ಇರೋದ್ರಿಂದ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರೋದನ್ನ ಸ್ವಲ್ಪ ಡೆಪ್ತ್ ಆಗಿ ಹೋಗ್ತಿದ್ದೇನೆ. ಅದರ್ವೈಸ್ ದ ಕ್ಲಾಸ್ ಶುಡ್ ಮೂವ್ ಆನ್ ಬಿಟ್ ಫಾಸ್ಟರ್. ಓಕೆ, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್. ಬೆಲೆ ಸ್ಥಿರೀಕರಣ ನೀತಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು 2014-15 ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಕ್ಚುಲಿ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ನಮಸ್ತೆ ಸರ್, ಶ್ರುತಿ ಅವರೇ, ವೆರಿ ಗುಡ್ ಈವ್ನಿಂಗ್. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಈಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿದೆ. ಎರಡನೇದು, ಗೌರ್ಮೆಂಟ್ ಏಜೆನ್ಸೀಸ್ ಡೂ ಮಾರ್ಕೆಟ್ ಇಂಟರ್ವೆನ್ಷನ್ ಆಪರೇಷನ್. ಸರ್ಕಾರದ ಸಂಸ್ಥೆಗಳು ಅಥವಾ ಅಂಗಗಳೇನಿದಾವೆ ಮಾರುಕಟ್ಟೆಯಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಅಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ಏನ್ ಹೇಳಿದೆ, ಅಂಡರ್ ದ ಸ್ಕೀಮ್ ಸ್ಟ್ರಾಟಜಿಕ್ ಬಫರ್ ಆಫ್ ಅಗ್ರಿಕಲ್ಚರ್ ಅಂಡ್ ದಿ ಹಾರ್ಟಿಕಲ್ಚರ್ ಕಮೋಡಿಟೀಸ್ ಈಸ್ ಮೆನ್ಷನ್ಡ್. ಈ ಯೋಜನೆ ಅಡಿಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸರಕುಗಳ ಬಫರ್ ಅಂತ ಏನ್ ಹೇಳ್ತೀವಿ ಅಥವಾ ಒಂದು ನಿರ್ದಿಷ್ಟ ಪ್ರಮಾಣದ ಸಂಗ್ರಹಗಳನ್ನ ನಿರ್ವಹಿಸಲಾಗುತ್ತೆ.
ಅರುಣ್ ಕುಮಾರ್ ಅವರೇ ನಮಸ್ಕಾರ ರೀ. So Arun Kumar has mentioned it as D is the answer. Okay, second and third statements are correct ಅಂತ ಹೇಳ್ತಿದ್ರ. ಶ್ರುತಿ ಅವರು ಸಿ ಅಂತ ಮೆನ್ಷನ್ ಮಾಡಿದ್ರ. Okay, any other answers? ಒಂದು ಕ್ವಶನ್ ಸಾಲ್ವ್ ಮಾಡಕ್ಕೆ ಎಕ್ಸಾಮ್ ಹಾಲಲ್ಲಿ ರಫ್ಲಿ ನಿಮ್ಗೆ 1 ನಿಮಿಷ ಇರುತ್ತಂದ್ರೆ 1 ಮಿನಿಟ್ ಇದೆ ಅಂತಂದ್ರೆ ಪ್ರಾಕ್ಟೀಸು ಅದೇ ರೀತಿ ಮಾಡ್ಕೊಳ್ಳಿ. ಭಾಗ್ಯ ಬಿರದವರು ಸಿ. ಓಕೆ, 1 and 3 ಆರ್ ಕರೆಕ್ಟ್ ಅಂತ ಹೇಳ್ತಿದ್ರ. ಓಕೆ, so let's say the first statement ಏನಿದೆ, ಇಟ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಏನಿದೆ. ಓಕೆ, ಈ ರಚನೆಯನ್ನ ಡ್ರಾಫ್ಟ್ ಮಾಡಬೇಕಾದ್ರೆ ಅಂದ್ರೆ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ 2014-15 ಆರ್ಥಿಕ ವರ್ಷದ ಒಳಗೆ ಅದು ಅಂಡರ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂಡರ್ ಒಳಗೇನೆ ಇತ್ತು. ಬಟ್ ಈ 2016ರಲ್ಲಿ ಈ ಸ್ಕೀಮ್ ಅನ್ನ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಇಂದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ಈಗ ಸದ್ಯಕ್ಕೆ ನಾವು ನೋಡಿವತ್ತಂದ್ರೆ ಅಂದ್ರೆ ಈ ಯೋಜನೆಯನ್ನ ಈಗ ಸದ್ಯಕ್ಕೆ ನಾವು ನೋಡಿವಂದ್ರೆ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯಕ್ಕೆ ವರ್ಗಾಯಿಸಲಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಆಕ್ಚುಲಿ ರಾಂಗ್ ಇದೆ. ಐ ರಿಪೀಟ್, 2014-15 ಒಳಗೆ ಇದ್ದಾಗ ಕರೆಕ್ಟೇ ಇತ್ತು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತಾನೆ ಅದರ ಅಂಡರ್ ಒಳಗೇನೆ ಇತ್ತದು. ಬಟ್ 2016ರಲ್ಲಿ ಅದನ್ನ ಶಿಫ್ಟ್ ಮಾಡ್ತಾರೆ. ಸೊ ಈಗ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕಂಟ್ರೋಲ್ ಒಳಗೆ ಇಲ್ಲ, ಅದರ ಅಂಡರ್ ಒಳಗೆ ಇದು ವರ್ಕ್ ಆಗಲ್ಲ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಫಸ್ಟ್ ಎಲ್ಲೆಲ್ಲಿದೆ ಅದನ್ನ ಎಲಿಮಿನೇಟ್ ಮಾಡ್ಕೊಂಡ್ಬಿಡೋಣ. ಸೆಕೆಂಡ್ ಥರ್ಡ್ ಮೇಲೆ ಇರುತ್ತೆ ಅಲ್ಟಿಮೇಟ್ಲಿ. 3 2 ಇದೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ರೈಟ್ ರಾಂಗ್ ಅನ್ನೋ ಜಡ್ಜ್ ಮಾಡೋದು ನೀಡು ಇಲ್ಲ. ಇಟ್ ಇಸ್ ಬೈ ಡಿಫಾಲ್ಟ್ ರೈಟ್ ಸ್ಟೇಟ್ಮೆಂಟ್. ಉಳಿತಿನ್ನು 2ನೇದ್ದು ಏನಾಗುತ್ತಂದ್ರೆ ಇದ್ರ ಒಳಗೆ ಯಾವುದೇ ಒಂದು ಈಗ ಸೇ ಫಾರ್ ಎಕ್ಸಾಂಪಲ್ ಪಲ್ಸಸ್ ಆಗಿರಬಹುದು, ಆನಿಯನ್ ಆಗಿರಬಹುದು, ಆಯಿಲ್ ಸೀಡ್ಸ್ ಆಗಿರಬಹುದು, ಈ ಥರದ ಪ್ರೈಸ್ ಮಾರ್ಕೆಟ್ ಒಳಗೆ ಫ್ಲಕ್ಚುಯೇಷನ್ ಅದು ಹೆಚ್ಚಿಗೆ ಅದು ಆಗ್ತಾ ಇತ್ತು ತಿಳ್ಕೊಳ್ಳಿ, ಅವಾಗ ಸರ್ಕಾರ ಇಂಟರ್ವ್ಯೂನ್ ಆಗತ್ತೆ. ಸೇ ಫಾರ್ ಎಕ್ಸಾಂಪಲ್ ಬೇಳೆಕಾಳುಗಳ ಬೆಳೆ ಓಕೆ ಅತಿಯಾಗಿ ಇನ್ಕ್ರೀಸ್ ಹೆಚ್ಚಾಗ್ತಾ ಹೋಗ್ತಿದೆ ಅಂತ ನಾ ಕನ್ಸಿಡರ್ ಮಾಡಿದತ್ತಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಓಕೆ ಮಾರುಕಟ್ಟೆ ಒಳಗೆ ಬೇಳೆಕಾಳುಗಳ ಸರಬರಾಜು ಏನಾಗಬೇಕು, ಹೆಚ್ಚಾಗಬೇಕು. ಸಿಂಪಲ್ ಥಿಂಗ್. ಯಾಕಂದ್ರೆ ಪಲ್ಸೆಸಿಗೆ ಪ್ರೈಸ್ ಯಾವಾಗ ಹೆಚ್ಚಾಗ್ತಿದೆ, ದ ಡಿಮ್ಯಾಂಡ್ ಬೇಡಿಕೆ ಹೆಚ್ಚಾದಾಗ ಏನಾಗುತ್ತೆ, ಆಟೋಮೆಟಿಕಲಿ ಬೆಲೆ ಏನಾಗುತ್ತಾ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಓಕೆ, ಅಂದ್ರೆ ಮಾರುಕಟ್ಟೆ ಒಳಗೆ ಬೇಳೆಕಾಳುಗಳು ಹೆಚ್ಚು ಸರಬರಾಜು ಆಗ್ತಿರ್ಲಿಲ್ಲ ಅಂತಂದ್ರೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ, ಅದರದ್ದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಈಗ ಇದ್ರ ಪ್ರೈಸ್ ಅನ್ನ ಸ್ಟೆಬಿಲೈಸ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಗೌರ್ಮೆಂಟ್ ಇಂಟರ್ವ್ಯೂನ್ ಆಗತ್ತೆ. ಅದೇ ಮಾರ್ಕೆಟ್ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಮಧ್ಯಸ್ಥಿಕೆ ಹೆಂಗ್ ವಹಿಸುತ್ತಂದ್ರೆ ಸರ್ಕಾರ ಹತ್ರ ಏನಿರುತ್ತೆ, ದಟ್ ಈಸ್ ಅ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಏನ್ ಹೇಳ್ತೇವೆ. ಓಕೆ, ಇದೇನ್ ಮಾಡ್ತಿರುತ್ತೆ, ಥ್ರೂ ದ APMCs ಓಕೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಮಿಟೀಸ್ ಅಥವಾ ಈ APMCಗಳಂತ ಏನ್ ಹೇಳ್ತೇವೆ. ಓಕೆ, ರೈತರಿಂದ ಖರೀದಿ ಮಾಡಿಕೊಂಡು ಸರ್ಕಾರದ ಗೋಡಾವನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಿರುತ್ತೆ. ದಟ್ ಈಸ್ ದ ಕೇರ್ ಟೇಕರ್ ಇಸ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಸ್ಟೋರ್ ಮಾಡಿ ಬಫರ್ ಸ್ಟಾಕ್ ಅಂತ ಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ. ಓಕೆ, ಹ್ಯೂಜ್ ಅಮೌಂಟ್ ಆಫ್ ದ ಫುಡ್ ಗ್ರೇನ್ಸ್ ವುಡ್ ಬಿ ಸ್ಟೋರ್ಡ್ ಇನ್ ದಿ ಗೌರ್ಮೆಂಟ್ ಗೋಡೌನ್ಸ್. ಓಕೆ, ಸಂಗ್ರಹಗಾರ ಒಳಗೆ ಏನಾಗುತ್ತೆ, ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂದಾಗ ಏನಾಗುತ್ತೆ, ಈ ಬಫರ್ ಸ್ಟಾಕ್ ಒಳಗಿರುವಂತ ಸರ್ಟನ್ ಕ್ವಾಂಟಿಟಿಯನ್ನ ತೆಗೆದು ಮಾರುಕಟ್ಟೆ ಒಳಗೆ ಕಡಿಮೆ ರೇಟ್ ಒಳಗೆ ಚಲಾವಣೆ ಒಳಗೆ ತಗೊಂಡ್ಬಂದ್ಬಿಡ್ತಾರೆ ಡೆಲಿಬ್ರೇಟ್ ಆಗಿ. ಸೊ ಅವಾಗ ಏನಾಗುತ್ತೆ, ಸರಬರಾಜು ಹೆಚ್ಚಾದಂಗೆ ಏನಾಗುತ್ತೆ, ಅದನ್ನ ಹೆಚ್ಚು ಮಾಡಿ ಅದರದ್ದು ಬೇಡಿಕೆ ಏನಾಗುತ್ತೆ ಆಟೋಮೆಟಿಕಲ್ ಆಗಿ ರೆಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಬೆಲೆನೂ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಇಟ್ ಇಂಟರ್ವೀನ್ಸ್. ಇನ್ ದಟ್ ಕೇಸ್ ಡಿ ಇಸ್ ದ ಆನ್ಸರ್. ಓಕೆ, let's move on. Basel III Accord or simply the Basel III norms often seen in the news seeks to which of the following ಅಂತಿದೆ. Basel III Accord ಅಥವಾ ಸರಳವಾಗಿ Basel III ಅನ್ನೋದು ಸಾಮಾನ್ಯವಾಗಿ ಸುದ್ದಿಯಲ್ಲಿ ಇರುತ್ತದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಿದೆ. ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಕಾರ್ಯತಂತ್ರವನ್ನು ರೂಪಿಸುವುದು, ಹಣಕಾಸು ಮತ್ತು ಆರ್ಥಿಕ ಒತ್ತಡವನ್ನು ನಿಭಾಯಿಸಲು, ಅಪಾಯ ನಿರ್ವಹಣೆಯನ್ನು ಸುಧಾರಿಸಲು, ಬ್ಯಾಂಕಿಂಗ್ ಕ್ಷೇತ್ರದ ಸಾಮರ್ಥ್ಯವನ್ನು ಸುಧಾರಿಸಲು, ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು, ಮತ್ತೆ ಶೈತ್ಯಾಗಾರದಲ್ಲಿರುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನ ಬಳಕೆಯನ್ನ ಕಡಿಮೆ ಮಾಡಲು ಬಡ ರಾಷ್ಟ್ರಗಳಿಗೆ ತಂತ್ರಜ್ಞಾನವನ್ನು ವರ್ಗಾಯಿಸುವುದು.
3 ಪಾಯಿಂಟ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ರಿಲೇಟೆಡ್ ಇದೆ, 1 ಎಕಾನಮಿ ರಿಲೇಟೆಡ್ ಇದೆ. 8th one ಬಿ ಅಂತ ಮೆನ್ಷನ್ ಮಾಡಿದ್ರ ಬಾಸಲ್ 3 norms. ದರ್ ಆರ್ 3 ಬಾಸಲ್ norms. ಬಾಸಲ್ ಈಸ್ ನೇಮ್ ಆಫ್ ದಿ ಸಿಟಿ. ಯಾವ ಕಂಟ್ರಿಯಲ್ಲಿ ಬರುತ್ತೆ, ಯಾರಾದ್ರೂ ಹೇಳಕ್ ಸಾಧ್ಯ ಇದೆಯಾ? ಬಾಸಲ್ ನಗರ ಯಾವ್ದ್ರಲ್ಲಿ ಬರುತ್ತೆ? ಓಕೆ, ಮೆಜಾರಿಟಿ ಆಫ್ ಯು ಹ್ಯಾವ್ ಆನ್ಸರ್ಡ್ ಇಟ್ ಆಸ್ ಬಿ. ಸರ್ ವಿಡಿಯೋ ಬ್ಲರ್ ಇದೆ ಅಂತ ಅಂತಿದ್ರ ಶಶಿಕಲಾ ಅವರೇ, ನಾನು ಉಳಿದ ಆಸ್ಪಿರೆಂಟ್ಗೆ ಕೇಳ್ತೀನಿ, ಇನ್ ಕೇಸ್ ಏನಾದರೂ ಕರೆಕ್ಟ್ ಇತ್ತಂದ್ರೆ ನಿಮ್ಮಲ್ಲಿ ಏನೋ ಮಿಸ್ಟೇಕ್ ಇದೆ ಅಂದಂಗೆ ಆಗತ್ತೆ. ಸೊ ಅದರ್ ದೋಸ್ ಹೂ ಆರ್ ಲೈವ್ ರೈಟ್ ನೌ, ಕ್ಯಾನ್ ಯು ಪ್ಲೀಸ್ ಕ್ಲಾರಿಫೈ, ಇಸ್ ದ ವಾಯ್ಸ್ ಆ್ಯಂಡ್ ದಿ ಸ್ಕ್ರೀನ್ ಈಸ್ ಕ್ಲಿಯರ್ಲಿ ವಿಸಿಬಲ್ ಟು ಯು? ಬ್ಲರ್ ಇದೆ ಅಂತ ಹೇಳ್ತಿದ್ರೆ, ಬ್ಲರ್ ಇಲ್ಲ ಅಂತಂದ್ರೆ ಜಸ್ಟ್ ಒಂದಿಬ್ರು ಯಾರಾದರೂ ಕನ್ಫರ್ಮ್ ಮಾಡಿದ್ರೆ ಸಾಕು ಪ್ಲೀಸ್. ಓಕೆ, ಡಿ ಜಿ ಅವರು ಸಿ ಅಂತ ಮೆನ್ಷನ್ ಮಾಡಿದ್ರೆ, ಅಮರ್ ಇಟ್ ಈಸ್ ಬಿ ಅಂತ ಮೆನ್ಷನ್ ಮಾಡಿದ್ರೆ, ಸಿಂಪಲ್. ಸೊ ಬಾಸಲ್ ಸ್ವಿಟ್ಜರ್ಲ್ಯಾಂಡ್ ಒಳಗಿರುವಂಥ ನಗರ. ಆಕ್ಚುಲಿ ಇಲ್ಲಿ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ರಿಫಾರ್ಮ್ಸ್ ಏನಿದೆ, ಎಸ್ಪೆಷಲಿ ಓಕೆ ಬ್ಯಾಂಕ್ಸ್ಗಳು ಹಣ ಸಾಲವನ್ನು ಕೊಡಬೇಕಾದ್ರೆ ಯಾವ ರೀತಿಯ ಮಾನದಂಡಗಳನ್ನು ಹೊಂದಬೇಕಂತಿರುತ್ತೆ. ಓಕೆ, ಸೊ ಅದರ ಪ್ರಕಾರ ಓಕೆ ಸರ್ಟನ್ ಅಮೌಂಟ್, ಫಿಕ್ಸ್ಡ್ ಅಮೌಂಟ್ ಏನಿರುತ್ತೆ ಪರ್ಸೆಂಟದಷ್ಟು ಅಮೌಂಟನ್ನು ಬ್ಯಾಂಕ್ ಸಾಲವನ್ನು ಕೊಡದೆ ತನ್ನಲ್ಲಿ ಮೀಸಲದ ರೀತಿ ಒಳಗೆ ಇಟ್ಕೋಬೇಕು. ಅದರ್ ದನ್ CRR ಆ್ಯಂಡ್ SLR ವಿ ಕ್ಯಾನ್ ಸೇ certain amount banks has to keep it aside. So considering as if like DG ಅವರು ಇಲ್ಲ ಅಂತ ಮೆನ್ಷನ್ ಮಾಡ್ತಿದ್ರ, ಅರುಣ್ ಕುಮಾರ್ ಅವರು ಕ್ಲಿಯರ್ ಇದೆ ಅಂತ ಹೇಳ್ತಿದ್ರ. ಓಕೆ, ಸ್ವಲ್ಪ ಬ್ಲರ್ ಬರ್ತಿದೆ ಅಂತಿದ್ರ, ಫೈನ್. ಜಸ್ಟ್ ಐಲ್ ಓಕೆ ಗೋ ವಿತ್ ದ ಆಯ್ತು, ಒಂದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಹೆಚ್ಚಿನ ಜನರು ಕ್ಲಿಯರ್ ಇಲ್ಲ ಅಂತಂತಿದ್ರ. ಸೊ ಸ್ವಲ್ಪ ಮತ್ತೊಂದ್ಸತೆ ಕಂಟಿನ್ಯೂ ಮಾಡ್ತೀನಿ, ಫ್ಯೂ ಮೋರ್ ಮಿನಿಟ್ಸು. ಮತ್ತೆ ಬ್ಲರ್ ಇತ್ತಂದ್ರೆ ಐ ಲುಕ್ ಆಫ್ಟರ್ ವಾಟ್ ಕುಡ್ ಬಿ ದ ಪಾಸಿಬಿಲಿಟಿ, ವಿ ಕ್ಯಾನ್ ಡೂ ಇಟ್ ವಿತ್ ರಿಸ್ಪೆಕ್ಟ್ ಟು ದಿಸ್. ಓಕೆ, ಸೊ ಬ್ಯಾಂಕ್ ಏನಾಗುತ್ತೆ, ಸರ್ಟನ್ ಅಮೌಂಟನ್ನು ಏನಾಗುತ್ತೆ ಮೀಸಲದ ರೀತಿ ಒಳಗೆ ತೆಗೆದಿಡಬೇಕಾಗತ್ತೆ. ಸೊ ದಟ್ ಓವರ್ ಎ ನೈಟ್ ಬ್ಯಾಂಕಿಗೆ ರಿಲೇಟೆಡ್ ಕಂಟಿಜೆನ್ಸಿ, ಈಗ ಸೇ ಫಾರ್ ಎಕ್ಸಾಂಪಲ್ ಲಾಂಗ್ ಬ್ಯಾಕ್ ನಾವು ಚಿಕ್ಕವರಿದ್ದಾಗ ಒಂದು ಇನ್ಸಿಡೆಂಟ್ ಬಂದಿತ್ತು, ICICI ಬ್ಯಾಂಕ್ ದಿವಾಳಿ ಎದ್ದಿದೆ ಅಂತ ಹೇಳಿ ಎಲ್ಲ ಜನರು ಹೋಗಿ ಬ್ಯಾಂಕದ ಮುಂದೆ ನಮ್ಮ ಹಣನ ಕೊಡಿ ಅಂತೇಳಿ ಹೋಗಿ ಬ್ಯಾಂಕ್ ಮೂಲಕ ಕ್ಯೂ ಹಚ್ಕೊಂಡು ನಿಂತ್ಬಿಟ್ರು ಆಕ್ಚುಲಿ. ಸೊ ಅವಾಗ ಏನಾಗುತ್ತೆ, ಬ್ಯಾಂಕು ಎಲ್ಲ ಡಿಪಾಸಿಟ್ ಮಾಡಿರೋರ್ದು ಹಣನ ಎಲ್ಲಿಂದ ಕೊಡಬೇಕು ತಂದು, ಯಾಕಂದ್ರೆ ಇವ್ರು ಮುಂದೆ ಯಾರಿಗೋ ಸಾಲ ಕೊಟ್ಟು ಬಿಟ್ಟಿರ್ತಾರೆ ಆಲ್ರೆಡಿ. ಸೊ ಆ ಸಾಲನ್ನ ವಸೂಲಿ ಮಾಡಿಕೊಂಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬಟ್ ಜನರು ಕೇಳ್ತಿಲ್ಲ. ಜನರು ಏನ್ ಮಾಡ್ತಿದ್ರೆ, ನನ್ನ ಡಿಪಾಸಿಟೆಡ್ ಹಣ ನಾನು 4 ಲಕ್ಷ ಡಿಪಾಸಿಟ್ ಮಾಡಿದ್ರೆ 1 ಲಕ್ಷ ನಂಗೆ ಕೊಟ್ಬಿಡಿ ಅಂತ ಅನ್ನೋ ರೀತಿ ಒಳಗೆ ಹೋಗಿತ್ತು. ಸೊ ಅದಕ್ಕೆ ಈ ರೀತಿ ಕಂಟಿಜೆನ್ಸಿಗಳನ್ನ ಓವರ್ಕಮ್ ಮಾಡೋ ಸಲುವಾಗಿ ಎಸ್ ಎಕ್ಸಲೆಂಟ್ ಇಟ್ ಈಸ್ ಹರ್ಷಿತ್ ಅವ್ರು ಮೆನ್ಷನ್ ಮಾಡಿದ್ರೆ ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ ಅಂತ ಹೇಳ್ತೇವೆ. ಇದಕ್ಕೆ ನಿರ್ದಿಷ್ಟ ಪ್ರಮಾಣದ ಸರ್ಟನ್ ಅಮೌಂಟ್, ಎಲ್ಲಾನು ಅಂತೂ ತೆಗೆದಿಡಕ್ಕಾಗಲ್ಲ, ಸರ್ಟನ್ ಅಮೌಂಟ್ ಓಕೆ ಈ ರೀತಿ ರಿಸರ್ವ್ ಮನಿ ಅನ್ನೋ ರೀತಿ ಒಳಗೆ ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಇದು ಬಾಸಲದ ಒಳಗೆ ಡಿಸ್ಕಸ್ ಆಯಿತು. ದೆರ್ ಆರ್ 3 ಅಕಾರ್ಡ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್, ಫಸ್ಟ್, ಸೆಕೆಂಡ್ ಆ್ಯಂಡ್ 3 norms. 3ದ್ರ ಒಳಗೂ ಮೀಸಲು ಅನುಪಾತದ ಹಣ ಎಷ್ಟು ಇಡಬೇಕನ್ನೋದು ರೂಲ್ಸ್ಗಳನ್ನ ಮೆನ್ಷನ್ ಮಾಡ್ಕೋತ ಹೋಗಿದ್ದಾರೆ ವಿತ್ ದ ಫರ್ದರ್ ರಿಫಾರ್ಮ್ಸ್. ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ನೋಡಿ ಇವತ್ತಂದ್ರೆ ಬಿ ಇಸ್ ದ ಆನ್ಸರ್. ಈಸಿ ಕ್ವಶನ್ ಇನ್ ಫ್ಯಾಕ್ಟ್ ಇಟ್ ಈಸ್. ಬಟ್ ಇಂಪಾರ್ಟೆಂಟ್ ಏನಂತಂದ್ರೆ ಬಾಸಲ್ 1, ಬಾಸಲ್ 2 ಮತ್ತು ಬಾಸಲ್ 3 ಅಲ್ಲಿ ಎಷ್ಟು ಅಮೌಂಟನ್ನು ಮೀಸಲಾಗಿ ತೆಗೆದಿಡಬಹುದು ಅಂತ ಅನ್ನೋದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸತಿ ಓದ್ಕೊಂಬಿಡಿ. ಸೊ ಕ್ಲಿಯರ್ ಕಾನ್ಸೆಪ್ಟ್ ಮುಗಿದ್ಬಿಡುತ್ತೆ ಈಗ ನಿಮಗೆ. 9th question. Okay, here onwards it goes. Yes, it is to meet the unforeseen contingency. ಅದೇ ಸಡನ್ ಆಗಿ ಏನಾದರೂ ಮಾರುಕಟ್ಟೆ ಒಳಗೆ ಬದಲಾವಣೆ ಆದಾಗ ಏನಾಗುತ್ತೆ, ಬ್ಯಾಂಕ್ ಹತ್ರ ಲಿಕ್ವಿಡ್ ಮನಿ ಅಂತ ಹೇಳ್ತೀವಿ, ದ್ರವದ ರೀತಿದ ಒಳಗಿರುವಂಥ ಮನಿ ಇರಬೇಕು. ಅಂದರೆ ಸೊ ದಟ್ ಇಟ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಈಸಿಲಿ ಇನ್ ಟು ದ ಮಾರ್ಕೆಟ್ ಆರ್ ಟು ದ ಪಬ್ಲಿಕ್. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿಂದ. ಬಂಗಾಳದ ಗವರ್ನರ್ ಜನರಲ್ ಆಗಿ ಭಾರತದ ಗವರ್ನರ್ ಜನರಲ್ ಆದವರು ಯಾರು, ಅಂದರೆ ಆದವರು ಯಾವ ಕಾಯ್ದೆ ಆಧಾರದ ಮೇಲೆ ಅಂತಿದೆ. 9th question. The Governor General of Bengal also became the Governor General of India by which of the following? 9th one, ವಿನಯ್ ಕುಮಾರ್ ಅವರು ಬಿ ಅಂತ ಆನ್ಸರ್ ಮಾಡಿದ್ರ. ಓಕೆ, ಅಮರ್ ಅವರು ಬಿ ಮೆನ್ಷನ್ ಮಾಡಿದ್ರ, DG ಅವರು ಬಿ ಮೆನ್ಷನ್ ಮಾಡಿದ್ರ. ಓಕೆ, ಸೊ ನಾವು ಯು ಕ್ಯಾನ್ ಕಂಪೇರ್ ವೆರಿ ಕ್ಲಿಯರ್ಲಿ. ನೀವು ಎಷ್ಟು ಜನ ಹೆಂಗೆ ಆನ್ಸರ್ ಮಾಡ್ತಿದ್ರಲ್ಲ, ಇದ್ರ ಒಳಗೆ ಆನ್ಸರಲ್ಲಿ ಒಪಿನಿಯನ್ ಚೇಂಜಸ್ ಇಲ್ಲ. ಸೊ ಮೆಜಾರಿಟಿ ಆಫ್ ಯು ಆರ್ ರೈಟಿಂಗ್ ಇಟ್ ಗಿವನ್ ದ ಆನ್ಸರ್ ಆಸ್ ಅ ಬಿ ಇಟ್ ಸೆಲ್ಫ್. ಎಸ್, ದಟ್ ಈಸ್ ಕರೆಕ್ಟ್. ಇಟ್ ಈಸ್ 1833 ಚಾರ್ಟರ್ ಆ್ಯಕ್ಟ್ ಅಂತ ಹೇಳ್ತೇವೆ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಅಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು
ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಡೆಸಿಗ್ನೇಟ್ ಮಾಡ್ತಾರೆ. ಮಚ್ ಮೋರ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಪ್ಯಾಟರ್ನ್ ಅಂತ, ಕೇಂದ್ರೀಯ ಮಾದರಿಯದ್ದು ಆಡಳಿತದ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ 1833 ಚಾರ್ಟರ್ದ ಒಳಗೆ ಇದನ್ನು ಮೆನ್ಷನ್ ಮಾಡಿದ್ರು. ಸೊ ಯಾರು ಫಸ್ಟ್ ಗವರ್ನರ್ ಜನರಲ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಮರ್ ಅವರು ವಾರನ್ ಹ್ಯಾಸ್ಟಿಂಗ್ಸ್ ಅಂತ ಮೆನ್ಷನ್ ಮಾಡಿದ್ರ. ಜಸ್ಟ್ ಅ ಕ್ರಾಸ್ ಕ್ವಶನ್, ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಅಸ್ಯೂಮ್ ದಟ್ ಇವನ್ ಐ ಡು ನಾಟ್ ನೋ ದ ಆನ್ಸರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಏನ್ ಮಾಡ್ತೀರಾ ನೋಡೋಣ. ಐ ಆಮ್ ಕ್ಯೂರಿಯಸ್ ಟು ನೋ ದ ಆನ್ಸರ್ ಫ್ರಮ್ ಯುವರ್ ಸೈಡ್. ಓಕೆ, ಸೊ ಶಾಲ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, 10th one. Okay, who among the following were the members of the drafting committee? N. Gopalaswamy Iyengar, K. M. Munshi, T. Krishnamachari, and Sachidanand Sinha. William Bentinck. ಸ್ನೇಹ ಅವರು ಬೆಂಟಿಕ್ ಮೆನ್ಷನ್ ಮಾಡಿದ್ದಾರೆ. ಜಫರ್ ಅವರು ಕರ್ಜನ್ ಮೆನ್ಷನ್ ಮಾಡಿದ್ರ. ಕರ್ಜನ್ ಅವ್ರದ್ದು ಟೈಮು 1905 ಒಳಗೆ ಬರುತ್ತೆ. ಸೊ ದೇರ್ ಇಟ್ ಸೆಲ್ಫ್ ಇಟ್ ಕ್ಯಾನ್ ಬಿ ಟೇಕನ್ ಔಟ್. ಡಿವಿಷನ್ ಆಫ್ ಬಂಗಾಳದ ವಿಭಜನೆದ ಒಳಗೆ ಕರ್ಜನ್ ರೋಲ್ ಬರುತ್ತೆ. ಆಯ್ತು. ಸೊ ಇಟ್ ಈಸ್ ವಿಲಿಯಂ ಬೆಂಟಿಕ್, ದಟ್ಸ್ ದ ಕರೆಕ್ಟ್ ಆನ್ಸರ್ ಎನಿವೇ. ಓಕೆ, ಸೊ 10th ಆನ್ಸರ್ ಮಾಡಿ. ಸೊ ಲೆಟ್ಸ್ ಕಮ್ ಔಟ್ ಆಫ್ ದಟ್ ಹಿಸ್ಟ್ರಿ ಕ್ವಶನ್. ಡ್ರಾಫ್ಟಿಂಗ್ ಕಮಿಟಿ ಯಾರ್ಯಾರಿದ್ರು? ಗೋಪಾಲಸ್ವಾಮಿ ಅಯ್ಯಂಗಾರ್, ಕೆ ಮುನ್ಷಿ, ಟಿ ಕೃಷ್ಣಮಾಚಾರಿ, ಸಚ್ಚಿದಾನಂದ ಸಿನ್ಹಾ. ಓಕೆ, ಸೊ 7 ಸದಸ್ಯರನ್ನ ಒಳಗೊಂಡಿತ್ತು ಡ್ರಾಫ್ಟಿಂಗ್ ಕಮಿಟಿ. ಸಂವಿಧಾನವನ್ನ ಕರಡು ಸಮಿತಿ ಅಂತ ಏನು ಹೇಳ್ತೇವೆ. ಬಿ ಆರ್ ಅಂಬೇಡ್ಕರ್ ಅವರು ಇದರದ್ದು ಅಧ್ಯಕ್ಷರಾಗಿದ್ರು. ಆ್ಯಂಡ್ ಗೋಪಾಲ್ ಸ್ವಾಮಿ, ಅದರ್ 6 ಮೆಂಬರ್ಸ್ ವರ್ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರಿದ್ರು, ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್ ಅವರಿದ್ರು. ಓಕೆ, ಕೆ ಮುನ್ಷಿ ಅವರಿದ್ರು, ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅವರಿದ್ರು, ಆ್ಯಂಡ್ 6th ಎನ್ ಮಾಧವರಾವ್ ಅವರು ಇದ್ರು. ಬಟ್ ದಟ್ ಲೈಕ್ ಇದರ ಒಳಗೆ ನಾವು ನೋಡಿದ್ವತ್ತಂದ್ರೆ ಅನಾರೋಗ್ಯದ ಕಾರಣ ರಾಜೀನಾಮೆ ನೀಡಿದ್ದು ಬಿ ಎಲ್ ಮಿತ್ತಲ್ ಅವ್ರ ಬದಲಿಗೆ ಮಾಧವರಾವ್ ಅವರು ಬಂದ್ರು. ಸಿಮಿಲರ್ಲಿ ಡಿ ಪಿ ಕೈತಾನ್ ಅವರು ಇದ್ರು, ಅವ್ರ ಬದಲಾಗಿ ಕೃಷ್ಣಮಾಚಾರ್ಯ ಅವರು ಬರ್ತಾರೆ. ಓಕೆ, ಡಿ ಪಿ ಕೈತಾನ್ ಅವರು 1948 ಒಳಗೆ ಸಾವನ್ನಪ್ಪೋದ್ರಿಂದ ಏನಾಗುತ್ತೆ, ಅದರದ್ದು ಪೊಸಿಷನ್ ಅಲ್ಲೇ ಕೃಷ್ಣಮಾಚಾರ್ಯ ಅವರು ಬರ್ತಾರೆ. ಸೊ ದೀಸ್ ಆರ್ ದ 7 ಮೆಂಬರ್ಸ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ. ಸೊ ಅದ್ರೊಳಗೆ ಡೆಫಿನೆಟ್ಲಿ ಸಚ್ಚಿದಾನಂದ್ ಸಿನ್ಹಾ ಅವರು ಇಲ್ಲ. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 1, 2 and 3. Okay, 11th question. Which of the following does not mention the preamble mentioned in the preamble to the India's constitution? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖಿಸಿಲ್ಲ? ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್, ಸೆಕ್ಯುಲರಿಸಮ್, ಲಿಬರ್ಟಿ ಆಫ್ ವರ್ಷಿಪ್, ಆರಾಧನೆಯ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ದಿ ರಿಲಿಜನ್. ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಮೆನ್ಷನ್ ಇನ್ ದಿ ಪ್ರಿಯಾಂಬಲ್? 11th question, easy it is. ಎ ಅಂತ ಮೆನ್ಷನ್ ಮಾಡ್ತಿದ್ರ? ಓಕೆ, ಮೇ ಬಿ ದಟ್ ವಾಸ್ ಫಾರ್ ದ ಪ್ರಿವಿಯಸ್ ಕ್ವಶನ್. ಮಾಲ್ಗುಡಿ ಡೇಸ್ ಹೆಸರು ಚೆನ್ನಾಗಿಟ್ಟಿದ್ರಿ ನಿಮ್ಮ ಯೂಟ್ಯೂಬ್ಗೆ ಚಾನಲ್ಗೆ ಹೆಸರು. ಫೈನ್. 11th one ಡಿ ಅಂತ ಮೆನ್ಷನ್ ಮಾಡಿದ್ರೆ. ಅಮರ್ ಸಿ, ಸ್ನೇಹ ಅವರು ಸಿ ಅಂತ ಮೆನ್ಷನ್ ಮಾಡಿದ್ರೆ. ಲಿಬರ್ಟಿ ಆಫ್ ದಿ ರಿಲಿಜನ್. ಓಕೆ, ಸೊ ಅಕಾರ್ಡಿಂಗ್ ಟು ದಿ ಅಮೆಂಡ್ಮೆಂಟ್ ಅದು ಎಲ್ಲ ಸೇರ್ಕೊಂಡು ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಡಸ್ ನಾಟ್ ಮೆನ್ಷನ್ ಅಂತಂದ್ರೆ ಇಟ್ ಈಸ್ ದ ಲಿಬರ್ಟಿ ಆಫ್ ದಿ ರಿಲಿಜನ್. ಫಾರ್ ದ 11th ಡಿ ಇಸ್ ದಿ ಆನ್ಸರ್. ಇಲ್ಲ, ಸಿ ಇಲ್ಲ, ಡಿ ಅಂತ ಬರುತ್ತೆ ಆನ್ಸರ್. Okay, 12th question, I'll move on to this question directly. The Constitution of India in Article 1 describes India as, very easy question, you will answer it now in a fraction of second in a way. Cooperative state, federation, union of the states, quasi-federal entity, Sakara Rajya, Ganatantra ಅಥವಾ ಫೆಡರೇಷನ್ ಅಂತ. ಮೂರನೇದ್ದು ರಾಜ್ಯಗಳ ಒಕ್ಕೂಟ.
ನಾಲ್ಕನೇದು ಕ್ವಾಸಿ ಫೆಡ್ರಲ್ ಅರೆ ಫೆಡ್ರಲ್ ಘಟಕ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 12th ಒನ್ನು ಸಿ ಅಂತ ಮೆನ್ಷನ್ ಮಾಡಿದ್ರು. ಅಮರ್ ಅವರು ಸಿ ಅಂತ ಮೆನ್ಷನ್ ಮಾಡಿದ್ರು. ಎಸ್, ಇಟ್ ಈಸ್ ಈಸಿ ಕ್ವಶನ್. ಲೆಟ್ಸ್ ನಾಟ್ ಸ್ಪೆಂಡ್ ಮಚ್ ಟೈಮ್ ಆನ್ ದಿಸ್. ಸೊ ಇಂಡಿಯಾ, that it clearly says that union of the states. The first line itself mentions about this. So C is the answer. Yes. Let's move on to that next question. Abolition of the untouchability is a component of which of the following categories of the fundamental rights under the Constitution? ಅಸ್ಪೃಶ್ಯತೆಯ ನಿರ್ಮೂಲನೆಯ ಸಂವಿಧಾನದ ಅಡಿಯಲ್ಲಿರುವ ಯಾವ ವರ್ಗಗಳ ಮೂಲಭೂತ ಹಕ್ಕಿನ ಅಂಶವಾಗಿದೆ ಅಂತಿದೆ. ಸ್ವಾತಂತ್ರ್ಯದ ಹಕ್ಕು, ದಟ್ ಈಸ್ ರೈಟ್ ಟು ಫ್ರೀಡಮ್. ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಶೋಷಣೆ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಆ್ಯಂಡ್ ರೈಟ್ ಟು ರಿಲಿಜನ್, ಧರ್ಮದ ಹಕ್ಕು. ಮತ್ತೆ ಈಸಿ ಕ್ವಶನ್ ಇದೆ, ಏನು ಡಿಫಿಕಲ್ಟ್ ಇಲ್ಲ ಇದರಲ್ಲಿ. ಅಸ್ಪೃಶ್ಯತೆಯನ್ನ ತೆಗೆದು ಹಾಕಿ ಏನು ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ವಾಟ್ ವಿ ವಾಂಟ್ ಟು ಪ್ರೂವ್? ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಓಕೆ, ಶೋಷಣೆಯ ವಿರುದ್ಧದ ಹಕ್ಕು. ಓಕೆ, ಓಕೆ. ಸಮಾಜದ ಒಳಗೆ ಅಪರ್ ಕಾಸ್ಟ್, ಲೋವರ್ ಕಾಸ್ಟ್ ಅದು ಅಂತ ಹಿಂಗೆ ಇದೆ ಅಂತಂದ್ರೆ ಅದರ ಅರ್ಥ ಏನಾಗ್ತಿದೆ? ಅಸಮಾನತೆ ಇದ್ದಂಗೆ ಅರ್ಥ ಆಯ್ತು. ಅದರಲ್ಲಿ ಮೊದಲಿಂದನೂ ನಮ್ಮ ಸಮಾಜದ ಒಳಗೆ ಅಂಟ್ಕೊಂಡಿರುವಂಥ ಒಂದು ಲೈಕ್ ವಿ ಕ್ಯಾನ್ ಸೇ ಒನ್ ಆಫ್ ದಿ ವರ್ಸ್ಟ್ ಸಚ್ ಕೈಂಡ್ ಆಫ್ ದ ಥಿಂಗ್ ವಾಸ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಅಂತ ಹೇಳ್ತಿದ್ವಿ. ಸೊ ಅಸ್ಪೃಶ್ಯತೆಯನ್ನು ರಿಮೂವ್ ಮಾಡ್ತಿದ್ದೀವಿ ಅಂತಂದ್ರೆ ಓಕೆ, ಇನ್ ಎ ವೇ ವಾಟ್ ವಿ ಆರ್ ನಾವು ಟ್ರೈಂಗ್ ಟು ಗೋ ವಿತ್ ಇಟ್. ಸಮಾಜದ ಒಳಗೆ ಇರುವಂಥ ಎಲ್ಲ ಜನರು ಸಮನಾಗಿದೆ ಅಂತನೋ ಅರ್ಥವನ್ನೇ ಇಂಡಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಫಾರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ರೈಟ್ ಟು ಈಕ್ವಾಲಿಟಿ. ಮೇಲ್ ಜಾತಿ ಕೆಳ ಜಾತಿ ಅನ್ನೋದ್ರದ್ದು ರಚನೆನೇ ಬರಬಾರ್ದು. ಆ ಕೆಳ ಜಾತಿ ಅಂದಾಗನೇ ಅಸ್ಪೃಶ್ಯತೆಗೆ ಅಂಟ್ಕೊಂಡು ಬಂದ್ಬಿಟ್ಟಿತ್ತು ಅದು ಮೌಢ್ಯ. ಅದನ್ನೇ ತೆಗೆಯೋ ಸಲುವಾಗಿನೇ ಏನು ಮಾಡ್ತೀವಿ ನಾವು, ಫಂಡಮೆಂಟಲ್ ರೈಟ್ ಅದ ಒಳಗೆ ನಾವು ಮೆನ್ಷನ್ ಮಾಡ್ತೇವೆ ಅನ್ಟಚಬಿಲಿಟೀಸ್ ಟು ಬಿ ರಿಮೂವ್ಡ್ ಅಂತ ಹೇಳಿ. ಸೊ ಅದು ತೆಗೆದು ಸಮಾನತೆಯನ್ನ ಬಿಂಬ ಮಾಡ್ಬೇಕು ಅನ್ನೋದನ್ನ ನಾವು ಟ್ರೈ ಮಾಡ್ತೀವಿ. ಸೊ ರೈಟ್ ಟು ಈಕ್ವಾಲಿಟಿ ಅಂತ ಬರುತ್ತೆ ಆಕ್ಚುಲಿ ನಿಯರೆಸ್ಟ್. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ರೈಟ್ ಟು ಫ್ರೀಡಮ್ ಆಗಿರೋ ಬರ್ಬೋದು, ಎಲ್ಲ ಇವು ಫಂಡಮೆಂಟಲ್ ರೈಟ್ ಅದು ಕ್ಲೋಸ್ನೆಸ್ ಒಳಗೆ ಬರುತ್ತೆ. ಮೋಸ್ಟ್ ಅಪ್ರೋಪ್ರಿಯೇಟ್ ಕರೆಕ್ಟ್ ಆನ್ಸರ್ ಬಿ ಅಂತ ಬರ್ತಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. 14th ಕ್ವಶನ್. Which of the following courts in India can issue writs to enforce the fundamental right? ಭಾರತದಲ್ಲಿ ಯಾವ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ಗಳನ್ನು ನೀಡಬಹುದು ಅಂತಿದೆ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ದಟ್ ಈಸ್ ಹೈಕೋರ್ಟ್ಸ್, ಅಂಡ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಜಿಲ್ಲಾ ನ್ಯಾಯಾಲಯಗಳು. ಈಸಿ ಇದೆ ಕ್ವಶನ್ನು. 14th one. Anyone? Writ jurisdiction. There are 5 writs. You would be aware of these things. Habeas corpus, mandamus, certiorari, quo warranto, isn't it? Okay, 14th A ಅಂತ ಮೆನ್ಷನ್ ಮಾಡಿದ್ರ. ಶಶಿಕಲಾ ಅವ್ರ ಬಿ, ವೆಂಕಟೇಶ್ ಅವ್ರ ಎ, ಅಮರ್ ಎ, ಕವಿತಾ ಜಾಧವ್ ಅವ್ರ ಎ. ಎಕ್ಸಲೆಂಟ್. ಸೊ ಎನಿವೇ ಮೆಜಾರಿಟಿ ಆಫ್ ಯು ಹ್ಯಾವ್ ಆನ್ಸರ್ಡ್ ಇಟ್ ಆಸ್ ಎ ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ರಿಟ್ ಜ್ಯೂರಿಸ್ಡಿಕ್ಷನ್ ಇರೋದು ಯಾವಾಗಿದ್ರು ಓಕೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿಗೆ ಅಷ್ಟೇ ಅಂತ ಬರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳಿಗೆ ಅದು ಏನಿರುತ್ತೆ ಆರ್ ಇವನ್ ದ ಸಬಾರ್ಡಿನೇಟ್ಸ್ ಕೋರ್ಟ್ಸ್ಗಳದು ಇತ್ತಂತಂದರೆ ಅವಕ್ಕೆ ರಿಟ್ ಜ್ಯೂರಿಸ್ಡಿಕ್ಷನ್ ಬರಲ್ಲ. ಸೊ ಓನ್ಲಿ ದೀಸ್ ಟು ಹ್ಯಾವ್ ದಟ್ ಆಕ್ಟಿವಿಟಿ. ಸೊ ಎ ಇಸ್ ದ ಆನ್ಸರ್. ಎಸ್, ಅಂಡ್ ಆಸ್ ಪರ್ ದ ಆರ್ಟಿಕಲ್ 32 ಆಫ್ ದಿ Constitution. Excellent. 15th question. For a citizen of India, the duty to pay the taxes is. ಭಾರತದ ಒಬ್ಬ ನಾಗರಿಕ ತೆರಿಗೆಗಳನ್ನು ಪಾವತಿಸುವ ಕರ್ತವ್ಯ ಯಾವ ರೀತಿಯ ರಚನೆ ಇದೆ? ಒಂದು ಸಂವಿಧಾನದ ಜವಾಬ್ದಾರಿ, ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್, ಮಾರಲ್ ಆಬ್ಲಿಗೇಷನ್, ನೈತಿಕ ಹೊಣೆಗಾರಿಕೆ, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು, ಲೀಗಲ್ ಆಬ್ಲಿಗೇಷನ್, ಕಾನೂನುಬದ್ಧ ಬಾಧ್ಯತೆ. 15th. Let's see how many of you will go with this. A bit tricky question. ಪದಗಳಲ್ಲಿ ಆಟ ಆಡಕ್ಕೆ ಟ್ರೈ ಮಾಡ್ತಿದ್ದಾನೆ ಅವನು ಅಲ್ಟಿಮೇಟ್ಲಿ.
15th ಒನ್ ಸಿ ಅಂತ ಮೆನ್ಷನ್ ಮಾಡಿದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಮೆನ್ಷನ್ ಮಾಡಿದಾರೆ. ಓಕೆ, ಭಾಗ್ಯ ಅವರು. ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದಾರ. ಡಿ ಜಿ ಅವರು ಡಿ ಅಂತ ಮೆನ್ಷನ್ ಮಾಡಿದಾರ. ಓಕೆ, ಶಶಿಕಲಾ ಅವರು ಬಿ ಅಂತ ಹಾಕಿದ್ರ. ವಿನಯ್ ಕುಮಾರ್ ಅವರು ಲೀಗಲ್ ಆಬ್ಲಿಗೇಷನ್, ಯು ಆರ್ ಗೆಸ್ಸಿಂಗ್. ಓಕೆ, ಡಿ ಜಿ ಅವರು ಡಿ. 15C ಮೇ ಬಿ ಅಮರ್ ಈಸ್ ಗೆಸ್ಸಿಂಗ್. ಸ್ನೇಹ ಅವರು ಬಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಸರಿ, ಟ್ಯಾಕ್ಸ್ ಪೇ ಮಾಡ್ಬೇಕಂತ ಅನ್ನೋದು ಎಸ್ಪೆಷಲಿ ಈಗ ಟ್ಯಾಕ್ಸ್ ಅಲ್ಲಿ 2 ರೀತಿ ಒಳಗಿದೆ. ಈಗ ಅಲ್ಲಿ ಈ ರೀತಿ ಕ್ಲಿಯರ್ ಆಗಿ ಓಪನ್ ಆಗಿ ಹೇಳಿಲ್ಲ. ಓಕೆ, ಸೊ ಇನ್ ದಟ್ ಕೇಸ್ ಅಮರ್ ಅವರು ಗೆಸ್ ಮಾಡಿಲ್ಲ, ಡೈರೆಕ್ಟ್ ಆಗಿನೇ ಹೇಳಿದಿರ ಅಂತ. ಓಕೆ, ಸೊ ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಮಾಲ್ಗುಡಿ ಡೇಸ್ ಬಿ ಗೆಸ್ ಮಾಡ್ತಿದ್ರ, ಬಿ ಅಂತ ಕೇಳ್ತಿದ್ರ. ಓಕೆ, ಸೊ ಫೈನ್. ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಮೂಲಭೂತ ಕರ್ತವ್ಯದ ಒಳಗೆ ಮೆನ್ಷನ್ ಮಾಡ್ತಿರತ್ತಂದ್ರೆ ಎನಿವೇ ದಟ್ ಗೋಸ್ ಆಸ್ ದ ರಾಂಗ್ ಆನ್ಸರ್. ಓಕೆ, ಸೊ ಏನಿದೆ ಆಕ್ಚುಲಿ ಇಲ್ಲಿ ಏನು ತೆರಿಗೆ ಅಂತ ಕಟ್ತಿದೀವಿ ಅಂತಿದೀವಲ್ಲ, ಇದು ಬೈ ಡಿಫಾಲ್ಟ್ ಆಗಿ ಅಸೂಮ್ಷನ್ ಏನ್ ಮಾಡ್ತಿದೆ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಇದೆ. ಅದರಲ್ಲೂ ಯಾವ ರೀತಿ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅದು ಏನಿದೆ ಅಲ್ಲ, ಆದಾಯ ತೆರಿಗೆ ಅದು ಇಲ್ಲ, ಇದನ್ನ ಅಸೂಮ್ಷನ್ ಮಾಡ್ತಿದೆ. ಪರೋಕ್ಷ ತೆರಿಗೆಗಳು ಎನಿವೆ ಬೈ ಡಿಫಾಲ್ಟ್ ಆಗಿ ಎಲ್ಲರೂ ದೇ ಆರ್ ಪೇಯಿಂಗ್ ಇಟ್. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು ಏನಿದಾವೆ ಇದು ಆಗ್ತಿದೆ. ಬಟ್ ಇಲ್ಲಿ ತೆರಿಗೆ ಅಂತ ಕನ್ಸಿಡರ್ ಮಾಡಿದಾಗ ಆಕ್ಚುಲಿ ಏನಿದೆ ಕರ್ತವ್ಯ ಅಂತ ಏನು ನಾವು ನೋಡ್ತಿದ್ದೀವಿ, ಇದು ಡೈರೆಕ್ಟ್ ಟ್ಯಾಕ್ಸಸ್ಗೆ ಆಬ್ಲಿಗೇಷನ್ ಅನ್ನೋ ರೀತಿ ಒಳಗೆ ಹೋಗ್ತಿದೆ. ಓಕೆ, ಇದು ಆಕ್ಚುಲಿ ಏನಿದೆ, ನಾನು ನಂದು ಆದಾಯದ ಮೇಲೆ ನಾನು ತುಂಬಬೇಕು, ನೈತಿಕವಾಗಿ ತುಂಬಬೇಕು. ಬಟ್ ನೈತಿಕವಾಗಿ ತುಂಬದೇ ಇದ್ದಾಗ ಸರ್ಕಾರ ಏನ್ ಹೇಳುತ್ತೆ, ಈಗ ನಾನು ಈಗ ಅಸ್ಯೂಮ್ಷನ್ ಮಾಡ್ಕೊಳ್ಳಿ, ನಿಮ್ಗೆ ಇಲ್ಲಿ ಈ ಆನ್ಸರ್ ಇದ್ರ ಒಳಗೆ ಬರಬೇಕು, ಇಲ್ಲತ್ತಂದ್ರೆ ಡಿ ಒಳಗೆ ಬರಬೇಕು. ಓಕೆ, ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಒಳಗೆ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕು ಅನ್ನೋದು ಈ ರೀತಿ ಒಳಗಂತೂ ಮೆನ್ಷನ್ ಆಗಿಲ್ಲ. ಇಟ್ ಈಸ್ ಬೇಸ್ಡ್ ಆನ್ ದ ಲಾಸ್ ಎನ್ಫೋರ್ಸ್ಡ್ ಫ್ರಮ್ ದ ಪಾರ್ಲಿಮೆಂಟ್. ಓಕೆ, ಸೊ ಬಿ ಇಲ್ಲ ಡಿ ಒಳಗೆ ನಮ್ಮ ಆನ್ಸರ್ ಬರ್ಬೇಕು ಈಗ ಇಷ್ಟರಲ್ಲೇ. ಓಕೆ, ಈಗ ನೈತಿಕವಾಗಿ ನಾನು ಪೇ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಇಮ್ಯಾಜಿನ್ ದ ಕಂಡೀಷನ್, ನಾನು 100 ರೂಪೀಸ್ ಟ್ಯಾಕ್ಸ್ ತುಂಬಬೇಕು, ಅಥವಾ 100 ರೂಪೀಸ್ 100 ರೂಪಾಯಿಯನ್ನ ನಾನು ತುಂಬಬೇಕು. ತುಂಬಲಿಲ್ಲ ಅಂತಂದ್ರೆ ನೈತಿಕವಾಗಿ ತುಂಬಬೇಕು, ಒಪ್ಕೊಳ್ತೀನಿ. ಬಟ್ ತುಂಬಲ್ಲ ಅಂತಂದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ದೇರ್ ಹ್ಯಾಸ್ ಟು ಬಿ ಅ ಲಾ ವಿಚ್ ಹ್ಯಾಸ್ ಟು ಬಿ ದೇರ್. ನಾನು ತುಂಬಿಲ್ಲ ಅಂತ ಹೇಳಿ ಸರ್ಕಾರ ಬಿಡುತ್ತೇನ್ರಿ ನನಗೆ. ಆಕ್ಚುಲಿ ನಾನು ಆದಾಯ ತೆರಿಗೆ 100 ರೂಪಾಯಿ ತುಂಬಬೇಕು. ತುಂಬಿಲ್ಲ ಅಂತಂದ್ರೆ ಡೂ ದ ಗೌರ್ಮೆಂಟ್ ಲೀವ್ ಮೀ, ನೀವು ವಾಲಂಟಿಯರ್ ಆಗಿ ಪೇ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಬಿಡೋರು ಬಿಡಬಹುದು ಅಂತ ಹಿಂಗೆ ಬಿಡುತ್ತಾ? ಆಬ್ವಿಯಸ್ಲಿ ನಾಟ್ ಪಾಸಿಬಲ್. ಸೊ ಅದಕ್ಕೆ ಏನಾಗಿದೆ, ಅದು ದೇ ಆರ್ ಲೀಗಲಿ ಬೈಂಡಿಂಗ್, ಕಾನೂನುಬದ್ಧ ಬಾಧ್ಯತೆಗಳು ಅಂತ ಹೇಳ್ತೇವೆ. ದೇ ಆರ್ ಲೀಗಲ್ ಆಬ್ಲಿಗೇಷನ್. ಸೊ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೈತಿಕವಾಗಿ ಬರಬೇಕಿತ್ತು, ಬಟ್ ನೈತಿಕವಾಗಿ ಬರಲ್ಲ. ಒಂದು ಸಮಾಜ ಇದೆ ಅಂತಂದ್ರೆ ಓಕೆ, ಗುಡ್ ಪೀಪಲ್ ಇರ್ತಾರೆ, ಬ್ಯಾಡ್ ಪೀಪಲ್ ಇರ್ತಾರೆ. ಸೊ ಸಿಸ್ಟಮ್ ವರ್ಕ್ ಆಗ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಎ ರೂಲ್ಸ್. ಸೊ ಇನ್ ದಟ್ ಕೇಸ್ ಡಿ ಕಮ್ಸ್ ಇನ್ ಟು ದ ಪಿಕ್ಚರ್. 16th ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಫೆಡರಲ್ ಲಕ್ಷಣಗಳಾಗಿವೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಆರ್ ಫೆಡರಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಅಮರ್ ಕ್ಲಿಯರ್ ಆಗಿದೆ ಅಂತಂದ್ರೆ ಓಕೆ, ಥ್ಯಾಂಕ್ ಯು. ಕೆಲವೊಂದ್ಸತಿ ಕೆಲವೊಂದು ಕ್ವಶನ್ ಅನ್ನ ಸ್ವಲ್ಪ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೋರ್ ಆಗ್ತಿತ್ತಂದ್ರೆ ಟಾಲರೇಟ್ ಮೈ ಆಕ್ಟಿವಿಟೀಸ್. ಫೆಡರಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್: ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬೈಕ್ಯಾಮರಲ್ ಲೆಜಿಸ್ಲೇಷನ್, ಉಭಯ ಸದನಗಳ ಶಾಸಕಾಂಗ ಮತ್ತು ಸ್ವತಂತ್ರ ನ್ಯಾಯಾಂಗ, ಇಂಡಿಪೆಂಡೆಂಟ್ ಜುಡಿಷಿಯರಿ. 16th ಸಿ ಅಂತ ಮೆನ್ಷನ್ ಮಾಡಿದ್ರೆ, ಮೇಲಿನ ಎಲ್ಲವು. ಶಶಿಕಲಾ ಅವರು ಮೆನ್ಷನ್ ಮಾಡಿದ್ರೆ ಎ ಅಂತಾನೆ ಮೆನ್ಷನ್ ಮಾಡಿದ್ರ. ಬಸವರಾಜ್ ಅವರು ಎ ಹಾಕಿದಿರ. 16th ಡಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅವರು ಜಫರ್ ಅವರು ಸಿ ಹಾಕಿದಿರ. ಈಸಿ ಇದೆ ಕ್ವಶನ್. ಫೆಡರಲ್ ಫೀಚರ್ಸ್ ಅಂತ ಕನ್ಸಿಡರ್ ಮಾಡ್ತಿದೀವಿ ಅಂದ್ರೆ ಹಲವಾರು ರಾಜ್ಯಗಳದ್ದು ರಚನೆಗಳದ್ದು ಒಳಗೆ ಹೋಗ್ತಿದೀವಿ ಅಂತಂದ್ರೆ ವ್ಯತ್ಯಾಸ ಬಂದಾಗ ಕೇಂದ್ರ ಪ್ರಾಬಲ್ಯತೆಯನ್ನ ಹೊಂದಿ ರಾಜ್ಯಗಳದ ರಚನೆಯನ್ನ ನಾಶ ಮಾಡಕ್ ಆಗಕ್ಕೆ ಸಾಧ್ಯ ಆಗದೆ ಇರೋ ರೀತಿ ಒಳಗೆ ನೋಡ್ಕೋಬೇಕಾಗತ್ತೆ. ಸೊ ಲೀಗಲಿ ಬೈಂಡಿಂಗ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಪ್ಯಾಟರ್ನ್ ಅಲ್ಲಿ ಬಂದಿರುತ್ತೆ. ಓಕೆ, ಸೊ ಫಸ್ಟ್ ಏನಿದೆ ಕರೆಕ್ಟ್ ಇದೆ. ಸ್ಟೇಟ್ಸ್ ಗಳನ್ನ ರೀಪ್ರೆಸೆಂಟ್ ಮಾಡಬೇಕಾದ್ರೆ ಅಪ್ಪರ್ ಹೌಸ್ ಇನ್ಫ್ಲೂಯೆನ್ಸ್ ಬರಬೇಕಾಗತ್ತೆ. ಸೊ ಬೈ ಕ್ಯಾಮರಲ್ ಲೆಜಿಸ್ಲೇಷನ್ ಲೋವರ್ ಹೌಸ್ ಮತ್ತೆ ಅಪ್ಪರ್ ಹೌಸ್, ಅಥವಾ ಈಗ ನಮ್ಮ ಇಂಡಿಯಾದ ಕನ್ಸಿಡರ್ ಮಾಡಿ ಬಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಬರುತ್ತೆ. ಸೊ ಆಟೋಮೆಟಿಕಲಿ ಕರೆಕ್ಟ್ ಇದೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಏನ್ ಹೇಳ್ತೇವೆ, ಓಕೆ, ಅಂದ್ರೆ ಗೌರ್ಮೆಂಟ್ ಜುಡಿಷಿಯರಿ ಒಳಗೆ ಅಂದ್ರೆ ಲೆಜಿಸ್ಲೇಟಿವ್ ಜುಡಿಷಿಯರಿ ಒಳಗೆ ಇಂಟರ್ಫಿಯರ್ ಆಗಬಾರ್ದಾಗತ್ತೆ. ಯಾವುದೇ ರಾಜ್ಯಗಳದ್ದು ಅಥವಾ ಕೇಂದ್ರ ನಡುವೆ ವೈಪರೀತ್ಯ ಬಂದಾಗ
ಆಟೋಮೆಟಿಕಲಿ ಥರ್ಡ್ ನ್ಯೂಟ್ರಲ್ ಆರ್ಬಿಟ್ರಿ ಬಾಡಿ ಬರಲೇಬೇಕಾಗತ್ತೆ. ಸೊ ಸ್ವತಂತ್ರ ನ್ಯಾಯಾಂಗ ಅಂತ ಏನು ಹೇಳುತ್ತೆ, ಓಕೆ, ಇದು ಎಕ್ಸಿಸ್ಟಿಂಗ್ ಅಲ್ಲಿ ಬರಲೇಬೇಕಾಗತ್ತೆ. ಸೊ ಆಲ್ ದ 3 ಆರ್ ಅಸೋಸಿಯೇಟೆಡ್ ವಿತ್ ದಿಸ್, ಮೇಲಿನ ಎಲ್ಲವು. ಓಕೆ, ಎಸ್, ಎ ಇಸ್ ದ ಇಂಪಾರ್ಟೆಂಟ್, ದಟ್ಸ್ ವೆರಿ ಟ್ರೂ. ಓವರಲ್ ಆಗಿ ಕಾನ್ಸ್ಟಿಟ್ಯೂಷನ್ ಇದೆ, ಅಮೆಂಡ್ಮೆಂಟ್ ಮಾಡ್ಕೋತ ಹೋಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಫೆಡರಲ್ ಸ್ಟ್ರಕ್ಚರ್ ಡಿಸ್ಟ್ರಾಯ್ ಆಗಿ ಹೋಗಿಬಿಡುತ್ತೆ. ಸೊ ಅದಕ್ಕೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಪ್ಯಾಟರ್ನ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಟು ಬಿ ಮೇಡ್ ವೆರಿ ಕ್ಲಿಯರ್. 17th ಕ್ವಶನ್, ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದಿ ಡಿಫೆನ್ಸ್ ಫೋರ್ಸಸ್ ಆಫ್ ಇಂಡಿಯಾ? ರಕ್ಷಣಾ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರು? ಆ ಸಾಮರ್ಥ್ಯದಲ್ಲಿ ಸೇನೆ, ನೌಕಾಪಡೆ, ವಾಯುಪಡೆಯ ಮುಖ್ಯಸ್ಥರನ್ನು ಯಾರು ನೇಮಿಸುತ್ತಾರೆ? ಈಸಿ ಇದೆ ಕ್ವಶನ್ನು. ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಡಿಫೆನ್ಸ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ. ಡಿ ಜಿ ಅವರು, ಅಮರು, ಡಿ. ಸಿಂಪಲ್, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ರೋಲ್ ಏನಿದೆ ಅಂತ ಹೇಳಿ. ಡಿಫ್ಯಾಕ್ಟೋ ರೂಲರ್ ಅಂಡ್ ಡಿ ಜ್ಯೂರ್ ರೂಲರ್. So as per the activity, at least for the namesake or at least for the paper point of the view, president is the head of the country. That's the way. So yare agirli, they work for the president indirectly. That's the meaning how it goes. So D is the answer for this. ರಾಷ್ಟ್ರಪತಿ, ಅಧ್ಯಕ್ಷರಂತ ಬರೆದಿದ್ದಾರೆ, ಅದರ ಬದಲಿ ಆಕ್ಚುಲಿ ಮಚ್ ಅಪ್ರೋಪ್ರಿಯೇಟ್ ವರ್ಡ್ ರಾಷ್ಟ್ರಪತಿ ಅಂತ ಬರಬೇಕು, ಪ್ರೆಸಿಡೆಂಟ್. ದಟ್ಸ್ ವಾಟ್. ಓಕೆ, ಸೊ ಅದೇ ರೀತಿಯದು ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆ, ನೌಕಾಸೇನೆ ಅಧ್ಯಕ್ಷೆ ಆಗಿರ್ಬೋದು, ಓಕೆ, ಆರ್ಮಿದು ಅಧ್ಯಕ್ಷರು ಯಾರಿರ್ತಾರೆ, ಈ ರೀತಿಯದ್ದು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ, ಅವ್ರ ಹೆಸರು ಏನಿದೆ, ಈ ರೀತಿಯದ್ದು ಮೊದಲನೇ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಅವ್ರ ಹೆಸರು ಏನಿತ್ತು, ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ಫ್ಯಾಕ್ಟ್ಸ್ಗಳನ್ನ ನೋಡ್ಕೊಂಡು ಹೋಗಿ. ಓಕೆ, fine. So coming to this 18th question, which of the following type of bills can be passed in a joint sitting of the parliament? ಜಂಟಿ ಅಧಿವೇಶನದಲ್ಲಿ ಯಾವ ವಿಧದ ಮಸೂದೆಗಳನ್ನು ಅಂಗೀಕರಿಸಬಹುದು ಅಂತಿದೆ. ಇದು ಕ್ವಶನ್ ಈಸಿ ಇದೆ, ಥೆರಾಟಿಕಲ್. 18th ಒಂದು ಸಿ ಅಂತ ಮೆನ್ಷನ್ ಮಾಡಿದರೆ, ಸಾಮಾನ್ಯ ಮಸೂದೆ. ಅಮರ್ ಇವರ್ ಮೆನ್ಷನಿಂಗ್ ಸಿ ಇಸ್ ದ ಆನ್ಸರ್. ಡಿ ಜಿ ಅವರು ಬಿ ಅಂತ ಹಾಕಿದ್ದೀರಾ. ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅವರು ಇವನ್ ಫ್ಯಾಕ್ಟ್ ಅನ್ನು ಮೆನ್ಷನ್ ಮಾಡಿದ್ರೆ 108 ಜಾಯಿಂಟ್ ಸಿಟ್ಟಿಂಗ್. ಆನ್ಸರ್ ಈಸ್ ಸಿ, ಆರ್ಡಿನರಿ ಬಿಲ್. ಓಕೆ, ಸಾಮಾನ್ಯ ಮಸೂದೆ. ಎನಿವೇ ದಟ್ ಆನ್ಸರ್ ಈಸ್ ಕರೆಕ್ಟ್. ಮನಿ ಬಿಲ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಅದು ಏನಾಗುತ್ತೆ, ಇದಕ್ಕೆ ಜಾಯಿಂಟ್ ಸಿಟ್ಟಿಂಗ್ ಏನಾಗುತ್ತೆ, ಪರ್ಮಿಷನ್ ಇಲ್ಲ. ಸೊ both the bills has to be separately passed from the Lok Sabha and the Rajya Sabha. Okay, ಕೆಳ ಸದನ ಮತ್ತು ಮೇಲ್ ಸದನದ ಒಳಗೆ ಸಪ್ರೇಟ್ ಆಗಿನೇ ಪಾಸ್ ಆಗಬೇಕಾಗತ್ತೆ. ಸೊ ಬಟ್ ಆರ್ಡಿನರಿ ಬಿಲ್ ಕ್ಯಾನ್ ಬಿ ಪಾಸ್ಡ್ ಥ್ರೂ ದಿ ಜಾಯಿಂಟ್ ಸಿಟ್ಟಿಂಗ್. ಸೊ ಆರ್ಡಿನರಿ ಬಿಲ್, ಐ ಮೀನ್ ಜಾಯಿಂಟ್ ಸಿಟ್ಟಿಂಗ್ ಒಳಗೆ ಯಾವುದು ಹೌಸಿಗೆ ವೇಟೇಜ್ ಹೆಚ್ಚು ಬರುತ್ತೆ, ಐ ಮೀನ್ ಟು ಸೇ ಅಪ್ಪರ್ ಹ್ಯಾಂಡ್ ಅಂತ ಹೇಳ್ತೇವೆ, ಲೋಕಸಭಾ ಆರ್ ರಾಜ್ಯಸಭಾ? ಎನಿ ಗೆಸ್ ಓವರ್ ಹಿಯರ್? Since the Lok Sabha has more number of seats, joint sitting ಅಲ್ಲಿ Lok Sabhaಗೆ ಅಡ್ವಾಂಟೇಜ್ ಹೆಚ್ಚು ಬಂದ್ಬಿಡುತ್ತೆ ಬೈ ಡಿಫಾಲ್ಟ್ ಆಗಿ. Anyway, so moving on to that next question, 19th one. Consider the following about the office of the governor. The governor can resign at any time by addressing a resignation letter to the chief minister of the state. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನು ತಿಳಿಸುವ ಮೂಲಕ ರಾಜ್ಯಪಾಲರು ಯಾವುದೇ ಸಮಯದಲ್ಲಿ ರಾಜೀನಾಮೆ ನೀಡಬಹುದು ಅಂತಿದೆ. ಎರಡನೇದು, ಹಿ ಶುಡ್ ಬಿ ಅ ಡೊಮಿಸೈಲ್ ಆಫ್ ದಿ ಸ್ಟೇಟ್ ಟು ವಿಚ್ ಹಿ ಈಸ್ ಬೀಯಿಂಗ್ ಅಪಾಯಿಂಟೆಡ್. ಅವರು ನೇಮಕಗೊಳ್ಳುವ ರಾಜ್ಯದ ನಿವಾಸಿ ಆಗಿರಬೇಕು ಅಂತಿದೆ. ಓಕೆ, ಅದೇ ಅಪ್ಪರ್ ಹ್ಯಾಂಡ್ ಯಾವುದು ಬರುತ್ತೆ ಅಂದಾಗ ಮಾಲ್ಗುಡಿ ಡೇಸ್ ಅವರು ಲೋಕಸಭಾ ಅಂತ ಮೆನ್ಷನ್ ಮಾಡಿದರೆ, ಎಸ್, ದಟ್ಸ್ ರೈಟ್ ಥಿಂಗ್. ಸೊ ಲೆಟ್ಸ್ ಸಿ, ಮಾಲ್ಗುಡಿ ಡೇಸ್ ಅವರೇ 19th ಕ್ವಶನ್ ಏನಿದೆ ನೋಡಿ, ಆನ್ಸರ್ ಮಾಡಿ. And Amar has even mentioned a joint sitting is headed by the speaker. Yes, so that is true. Okay, 19th question D ಅಂತ ಆನ್ಸರ್ ಮಾಡಿದ್ರ.
ನನ್ ಆಫ್ ದೀಸ್, ಮೇಲಿನ ಯಾವುದು ಅಲ್ಲ ಅಂತ ಬರಬೇಕು. ಮೇಲಿನ ಎರಡು ಸರಿಯಾಗಿವೆ, ಯಾವುದು ಅಲ್ಲ. ಕನ್ನಡಲ್ಲಿ ಇದು ಆಪ್ಷನ್ ಕಂಪ್ಲೀಟ್ ಆಗಿಲ್ಲ, ಯಾವುದು ಅಲ್ಲ ಅಂತಿದೆ. ಎರಡು ಸರಿಯಾಗಿವೆ, ಎರಡು ಸರಿ ಇಲ್ಲ. ಫಸ್ಟ್ ಈಸ್ ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಈಸ್ ಕರೆಕ್ಟ್ ಅಂತ ಅನ್ನೋ ಈ ರೀತಿ ಒಳಗೆ ಕೊಟ್ಟಿದ್ದಾರೆ. ಓಕೆ, ಸೊ ಎನಿವೇ 19th ಆನ್ಸರ್ ಈಸಿ ಆಗಿದ್ದಾರೆ. ಡಿ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಗವರ್ನರು ರೆಸಿಗ್ನೇಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಇವತ್ತಂದ್ರೆ ಪ್ರೆಸಿಡೆಂಟಿಗೆ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಡ್ತಾರೆ ಅವರು. ಓಕೆ, ಆ್ಯಂಡ್ ಇವನ್ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ದ ಗವರ್ನರ್. ಓಕೆ, ಸೊ ಗವರ್ನರು ಆಕ್ಚುಲಿ ಟರ್ಮ್ ಅವರು ಯೂಶಲಿ ಟರ್ಮ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅವರು ಅಂದ್ರೆ ಗವರ್ನರ್ ಪೋಸ್ಟ್ಗೆ ಜಾಯಿನ್ ಆಗಿರೋ ದಿನದಿಂದ ಅಂತಂದಾಗ 5 ವರ್ಷ ಅಂತ ಬರುತ್ತೆ. ಬಟ್ ದಟ್ ಇಸ್ ಆನ್ ದ ವಿಲ್ ಆಫ್ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರು ಗವರ್ನರ್ ಅನ್ನ ರಿಮೂವ್ ಮಾಡ್ತಾರಂತಂದ್ರೆ ಎಸ್, ಇಟ್ ಈಸ್ ಪಾಸಿಬಲ್. ಗುಡ್ ವಿಲ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ನಾವು. ಅದು ರಾಷ್ಟ್ರಪತಿಯವರು ಎಲ್ಲಿವರೆಗೂ ಗವರ್ನರ್ ಅಥವಾ ರಾಜ್ಯಪಾಲರು ಇರ್ಬೇಕಂತ ಆಸೆ ಅಂದ್ರೆ ಅವ್ರದ್ದು ಇದನ್ನಿರುತ್ತೋ ಅದರದ್ದು ಕಂಟಿನ್ಯೂಷನ್ ಅಂದ್ರೆ ಲೈಕ್ ವಿಲ್ ಅಂತ ಏನ್ ಹೇಳ್ತೇವೆ ಅದಕ್ಕೆ ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾರೆ. ಓಕೆ, ಅವರು ನೇಮಕೊಳ್ಳೋ ರಾಜ್ಯದ ನಿವಾಸಿ ಆಗಿರ್ಬೇಕಂತಿದೆ. ಈವನ್ ದಟ್ ಈಸ್ ನಾಟ್ ದ ಥಿಂಗ್, ಹಿ ಕ್ಯಾನ್ ಬಿ ಫ್ರಮ್ ದಿ ಅದರ್ ಸ್ಟೇಟ್ ಆಲ್ಸೋ. ವಿವೇಕಾನಂದ ಬಡಿಗೇರ್ ಅವರು ನಮಸ್ಕಾರ ರೀ. ಓಕೆ, ಸೊ ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ ದಿ ಕರ್ನಾಟಕ ಅಂಡ್ ಫ್ರಮ್ ವಿಚ್ ಸ್ಟೇಟ್ ಹಿ ಬಿಲಾಂಗ್ಸ್? ಕ್ಲಿಯರ್ ಆಗತ್ತೆ. ಕರ್ನಾಟಕದ್ದು ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ, ಅವರು ಯಾವ ಮೂಲವಾಗಿ ಯಾವ ರಾಜ್ಯದವರು. ಓಕೆ, ಸೊ ಅದೇ ರಾಜ್ಯದವ್ರು ಇರಲೇಬೇಕಂತಲ್ಲ, ಬೇರೆ ರಾಜ್ಯದವ್ರನ್ನು ಗವರ್ನರ್ ಅಂತ ನೇಮಕ ಮಾಡ್ಕೋಬಹುದು. ಸೊ ಎರಡು ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. 20th ಕ್ವಶನ್, ವಿಶಾಖ ಗೈಡ್ಲೈನ್ಸ್ ರೆಫರ್ಸ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಅಂತಿದೆ. ವಿಶಾಖ ಮಾರ್ಗಸೂಚಿಗಳು ಯಾವುದನ್ನು ಉಲ್ಲೇಖಿಸುತ್ತವೆ? ಕೌಟುಂಬಿಕ ಹಿಂಸೆಯ ತಡೆಗಟ್ಟುವಿಕೆ, ಪ್ರಿವೆನ್ಷನ್ ಆಫ್ ದಿ ಡೊಮೆಸ್ಟಿಕ್ ವೈಲೆನ್ಸ್, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವನ್ನ ತಡೆಗಟ್ಟುವಿಕೆ, ಪ್ರಿವೆನ್ಷನ್ ಆಫ್ ದಿ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ದಿ ವರ್ಕ್ ಪ್ಲೇಸಸ್. ಮೂರನೇದು ಉತ್ತರಾಧಿಕಾರದ ಸಮಸ್ಯೆಗಳನ್ನ ಈ ಗೈಡ್ಲೈನ್ಸ್ಗಳು ರೆಫರ್ ಮಾಡುತ್ತಂತ ಹೇಳುತ್ತೆ. ಇಶ್ಯೂ ಆಫ್ ದಿ ಇನ್ಹೆರಿಟೆನ್ಸ್ ಅಂಡ್ ಅಗೇನ್ಸ್ಟ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ವಿರುದ್ಧ. ತಾವರ್ ಚಂದ್ ಗೆಹ್ಲೋಟ್ ಅವ್ರನ್ನ ಮೆನ್ಷನ್ ಮಾಡಿದಾರ. ಸೊ ಡೆಫಿನೆಟ್ಲಿ ಹಿ ಇಸ್ ನಾಟ್ ಫ್ರಮ್ ದಿ ಕರ್ನಾಟಕ ಸ್ಟೇಟ್. ಸೊ ಸ್ಟೇಟ್ಮೆಂಟ್ ಆಫ್ ದಟ್ ಪ್ರಿವಿಯಸ್ ಕ್ವಶನ್ ಇಸ್ ರಾಂಗ್. ಸೊ 20th ಕ್ವಶನ್ ಅನ್ನ ನೋಡೋಣ. ವಿಶಾಖ ಗೈಡ್ಲೈನ್ಸ್ ರೆಫರ್ಸ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಅಂತಿದೆ. ಓಕೆ, ಭಾಗ್ಯ ಬಿರಾದರ್ ಅವರೇ, ಎನಿವೇ ಯುವರ್ ಆನ್ಸರ್ ಇಸ್ ಕರೆಕ್ಟ್. ದ ಗವರ್ನರ್ ಕರ್ನಾಟಕದ್ದು ನೀವು ಮೆನ್ಷನ್ ಮಾಡಿದ್ರ. ಲೆಟ್ಸ್ ಮೂವ್ ಆನ್ ಟು ದಿಸ್ 20th ಕ್ವಶನ್. ಅಮರ್ ಅವರು ಬಿ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಸೊ ಎನಿವೇ ಅಮರ್ ಯುವರ್ ರೈಟ್. ವಿಶಾಖ ಗೈಡ್ಲೈನ್ಸ್ ರೆಫರ್ ಟು ದಿ ಪ್ರಿವೆನ್ಷನ್ ಆಫ್ ದಿ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ದಿ ವರ್ಕ್ ಪ್ಲೇಸ್. ಓಕೆ, ಏನು ಕೆಲಸದ ಸ್ಥಳಗಳಲ್ಲಿ ಪ್ರಮುಖವಾಗಿ ಮಹಿಳೆಯರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು, ಓಕೆ, ಅವರ ವಿರುದ್ಧ ಆಗ್ತಿರುವಂತಹ ಲೈಂಗಿಕ ಕಿರುಕುಳದ ಸಂಬಂಧಪಟ್ಟಿರುವಂಥ ಚಟುವಟಿಕೆಗಳನ್ನ ಕುರಿತು ವ್ಯವಹರಿಸಲು ಮಾರ್ಗಸೂಚಿಯನ್ನ ರೂಪಿಸಲು, ಓಕೆ, ಭಾರತ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪಿಸಿದ ಮಾರ್ಗಸೂಚಿಗಳ ಗುಂಪು. ಓಕೆ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಡ್ರಾಫ್ಟೆಡ್ ದೀಸ್ ಗೈಡ್ಲೈನ್ಸ್ so that at workplaces women will not face those kind of the harassment, especially with respect to the sexual related activities. So 20 it is, B is the answer. 21st, the oath to a high court judge is administered by which of the following? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಿದೆ. ಫಸ್ಟ್ ಕ್ವಶನ್, ಆಜ್ಞಾ ಬಿರಾದರ್ ಅವರೇ, ಇಸ್ ಇಟ್ ಫಾರ್ ದ 21st ಕ್ವಶನ್?
ಡಿ ಇಸ್ ದ ಆನ್ಸರ್, ಗವರ್ನರ್. ವಿವೇಕಾನಂದ್ ಬಡಿಗೇರ್ ಅವರು, ಕವಿತಾ, ಡಿ ಇಸ್ ದ ಆನ್ಸರ್ ಯು ಆರ್ ಮೆನ್ಷನಿಂಗ್. ಓಕೆ, ಎಸ್, ದ ಆನ್ಸರ್ ಈಸ್ ಕರೆಕ್ಟ್. ಎನಿವೇ ಇಟ್ ಈಸ್ ದಿ ಗವರ್ನರ್. ಈಸಿ ಕ್ವಶನ್ ಇದೆ, ಎಕ್ಸ್ಪ್ಲನೇಷನ್ ಏನು ನೀಡಿಲ್ಲ, ನಿಮಗೆ ಡೈರೆಕ್ಟ್ ಟೆಕ್ಸ್ಟ್ ಬುಕ್ಕಲ್ಲೂ ಸಿಕ್ಬಿಡುತ್ತೆ ಇದು. 22nd ಕ್ವಶನ್ಗೆ ಹೋಗೋಣ. ಕೀರ್ತನ್ ಶಿವಣ್ಣ ಅವರು ಬಿ ಅಂತ ಹಾಕಿದ್ರೆ ಬಿ ರಾಂಗ್ ಆಗುತ್ತಾರೆ. ಗವರ್ನರ್ ಅವರು ಓತ್ ಆಫ್ ಇದನ್ನ ಅಂದ್ರೆ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ವಿಚ್ ಕ್ಯಾರೆಕ್ಟರಿಸ್ಟಿಕ್ ಡಿಫೈನ್ಸ್ ಅ ಫೀಚರ್ ಡಿಫೈನ್ಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ? ಯಾವ ಗುಣಲಕ್ಷಣ ಶಾಸನಾತ್ಮಕ ಸಂಸ್ಥೆಯನ್ನು ವ್ಯಾಖ್ಯಾನಿಸುತ್ತಿದೆ ಅಂತಿದೆ. ಇಟ್ ಆಪರೇಟ್ ಇಂಡಿಪೆಂಡೆಂಟ್ಲಿ ವಿತೌಟ್ ಎನಿ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್. ಯಾವುದೇ ಸರ್ಕಾರದ ಪ್ರಭಾವವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನೇದು, ಇದು ತನ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಶಾಸನದಿಂದ ಪಡೆಯುತ್ತದೆ. ಇಟ್ ಡಿರೈವ್ಸ್ ಇಟ್ಸ್ ಪವರ್ ಅಂಡ್ ಫಂಕ್ಷನ್ಸ್ ಫ್ರಮ್ ದಿ ಲೆಜಿಸ್ಲೇಷನ್. ಇಟ್ ಇಸ್ ಅ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಸರ್ಕಾರೇತರ ಸಂಸ್ಥೆ ಅಂತ ಹೇಳ್ತಿದೆ. ಸಿ ಇಸ್ ದ ಎನಿವೇ ರಾಂಗ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫೋರ್ತ್, ಡಿ ಆಪ್ಷನ್, ಇಟ್ ರಿಲೈಸ್ ಸೋನ್ಲಿ ಆನ್ ದಿ ವಾಲಂಟರಿ ಕಾಂಟ್ರಿಬ್ಯೂಷನ್. ಸ್ವಯಂ ಪ್ರೇರಿತ ಕೊಡುಗೆ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತಂತಿದೆ. So you will come across various bodies like constitutional bodies, statutory bodies. Constitutional bodies ಅಂತಂದಾಗ ಸಂವಿಧಾನಾತ್ಮಕ ಸಂಸ್ಥೆ ಅಂತಂದಾಗ ಕಾನ್ಸ್ಟಿಟ್ಯೂಷನ್ ಅದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುತ್ತೆ ಅಂಡ್ ಇಟ್ ಗೆಟ್ಸ್ ದ ಪವರ್ ಫ್ರಮ್ ದಿ ಡೈರೆಕ್ಟ್ಲಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್. ವೆರಾಸ್ ಸರ್ಕಾರ ಓಕೆ ಪಾರ್ಲಿಮೆಂಟು ಅಥವಾ ಅಸೆಂಬ್ಲೀಸ್ಗಳಿಂದ ಯಾವ ಒಂದು ಸಂಸ್ಥೆಯನ್ನ ರಚನೆ ಮಾಡುತ್ತೆ ಅದಕ್ಕೆ ಸೀಮಿತ ಪವರು ಮತ್ತೆ ಫಂಕ್ಷನ್ಸ್ಗಳನ್ನ ಲೆಜಿಸ್ಲೇಷನ್ ಅಲ್ಲಿ ಏನು ಕೊಟ್ಟಿರುತ್ತಲ್ಲ, ದೋಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಟ್ಯಾಟ್ಯೂಟರಿ ಬಾಡೀಸ್. ಸೊ ಇಟ್ ಡಿರೈವ್ಸ್ ಇಟ್ಸ್ ಅ ಪವರ್ ಫ್ರಮ್ ದಿ ಲೆಜಿಸ್ಲೇಷನ್ಸ್. ತನ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಶಾಸನಗಳಿಂದ ಪಡೆಯುತ್ತಂತ ಇದೆ. ದೋಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಟ್ಯಾಟ್ಯೂಟರಿ ಬಾಡೀಸ್. 23rd question. Which of the following limits the legislative sphere and authority of the state legislations? ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಶಾಸಕಾಂಗ ಕ್ಷೇತ್ರ ಮತ್ತು ಅಧಿಕಾರವನ್ನು ಮಿತಿಗೊಳಿಸುತ್ತದೆ? ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ, division of the power as per this 7th schedule of the constitution, 7ನೇ ಅನುಸೂಚಿಯಲ್ಲಿರುವಂಥ ಅಧಿಕಾರಗಳ ವಿಭಜನೆ, ಉಚ್ಚ ನ್ಯಾಯಾಲಯಗಳಿಂದ ರಾಜ್ಯ ಕಾಯ್ದೆಗಳ ನ್ಯಾಯಾಂಗ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಆಫ್ ದಿ ಸ್ಟೇಟ್ ಎನಾಕ್ಟ್ಮೆಂಟ್ಸ್ ಬೈ ದಿ ಹೈಕೋರ್ಟ್ಸ್, and veto powers of the governor and the president over the state legislations. ರಾಜ್ಯ ಶಾಸನಗಳ ಮೇಲೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿಟೋ ಅಧಿಕಾರಗಳು. ಗುಡ್ ಕ್ವಶನ್ ಇಟ್ ಈಸ್. 23rd ಕ್ವಶನ್. ಅಮರ್ ಅವರು ಮೇ ಬಿ ಅಂತ ಅಂತಿದ್ರ, ಸೊ ಡಿ ಅಂತ ಹಾಕಿದ್ರ. ಓಕೆ, ಗೆಸ್ ಮಾಡ್ತಿದ್ರ, ಫೈನ್. ಅದರ ಆನ್ಸರ್ಸ್ ಡಿ ಮಾಲ್ಗುಡಿ ಡೇಸ್. ಡಿ ಅಂತ ಹಾಕಿದ್ರ. ಓಕೆ, 23rd ಕವಿಚಾ ಜಾಧವ್ ಅವರು ಸಿ ಅಂತ ಹಾಕಿದ್ರೆ ಗೆಸ್ ಮಾಡ್ತಿದ್ರ. ಓಕೆ, ಭಾಗ್ಯ ಬಿರಾದರ್ ಅವರು ಡಿ, ಸ್ನೇಹ ಡಿ. ಓಕೆ, ಸಿ ಮಷಿನರಿ, ಪಾಲಿಟಿ ಮತ್ತೆ ಎಕನಾಮಿಕ್ಸ್ ಸಬ್ಜೆಕ್ಟ್ ತಿಳ್ಕೊಳ್ಳೋದು ಸರಳವಾಗಿ ಒಂದು ಮಷಿನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ, ಮಷಿನರಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಂದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಈಗ ನಿಮಗೆ ಸಿ ಮತ್ತೆ ಡಿ ಅದು ಹಿಂಗೆ ಕನ್ಫ್ಯೂಸ್ ಆಗ್ತಿತ್ತ ಸಿಂಪಲ್ ಆಗಿ. ಓಕೆ, ರಾಜ್ಯ ಶಾಸನಗಳ ಮೇಲೆ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿಗಳ ವಿಟೋ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿಯವರು. ಓಕೆ, ಬಟ್ ರಾಷ್ಟ್ರಪತಿ ವರ್ಕ್ಸ್ ಆನ್ ಲೈಕ್ ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಅಂತ ಮೆನ್ಷನ್ ಮಾಡುತ್ತೆ, ಬಟ್ ರಾಷ್ಟ್ರಪತಿ ಅವರು ವರ್ಕ್ ಮಾಡೋದು ಯಾವುದು? ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಸೊ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮಾಡಿದ ಮೇಲೆನೆ ರಾಷ್ಟ್ರಪತಿಗಳ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡುವಂತ ರಚನೆ ಒಳಗೆ ಹೋಗುತ್ತೆ. ಸೊ ಇನ್ ಎ ವೇ ಸೆಂಟರ್ ಈಸ್ ಹ್ಯಾವಿಂಗ್ ದ ಇಂಡೈರೆಕ್ಟ್ ಕಂಟ್ರೋಲ್ ಆನ್ ದ ಸ್ಟೇಟ್ಸ್ ಥ್ರೂ ವಿಚ್ ಆಫ್ ದಿ ಫಾಲೋಯಿಂಗ್? ದಟ್ ಈಸ್ ಥ್ರೂ ದಿ ಗವರ್ನರ್.
isn't it? So that's the way how it goes. So same way ಉಚ್ಚ ನ್ಯಾಯಾಲಯಗಳಿಂದ ರಾಜ್ಯ ಕಾಯ್ದೆಗಳ ನ್ಯಾಯಾಂಗ ವಿಮರ್ಶನೆ. ಈಗ ರಾಜ್ಯದ್ದು ಒಂದು ಕಾಯ್ದೆ ಮಾಡಿದ್ದಾರೆ ಶಾಸಕಾಂಗ, ಅದರನ್ನ ಜುಡಿಷಿಯಲ್ ರಿವ್ಯೂಗೆ ಅದನ್ನು ಒಯ್ಯಬಹುದು ಅದನ್ನ. ಓಕೆ, ಇನ್ ಕೇಸ್ ಹೈಕೋರ್ಟಿಗೆ ಒಯ್ತಿದ್ದೀನಿ ಆ ಸ್ಟೇಟಿಗೆ ಸಂಬಂಧಪಟ್ಟಿದೆ ಅಂತ ಬರಲ್ಲ. ಹೈಕೋರ್ಟ್ ಅದು ಜಡ್ಜಸ್ಗಳು ಅಪಾಯಿಂಟ್ ಮಾಡೋದು ಮತ್ತೆ ಸೆಂಟರ್ ಇಂದನೇ ಆಗುತ್ತೆ, ಐ ಮೀನ್ ಟು ಸೇ ಸುಪ್ರೀಂ ಕೋರ್ಟ್ ಇಂದ ಆಗುತ್ತೆ. ಇನ್ ಕೇಸ್ ಹೈಕೋರ್ಟ್ ಅಲ್ಲಿ ಅದು ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಅದೇ ಮ್ಯಾಟರ್ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ಅದು ವರ್ಡಿಕ್ಟ್ ಫೈನಲ್ ಆಗಿ ಬಿಡುತ್ತೆ ಇಂಡೈರೆಕ್ಟ್ ಆಗಿ. I mean, so in a way, again, you can say the center or the states are getting controlled. So, ಮೇಲೆ ಇರುವಂತ ನಾಲ್ಕುದ್ರದ್ದು ಬೇಸಿಸ್ ಮೇಲೆ ನಾವು ನೋಡಿದ್ವಿ ಅಂತಂದ್ರೆ ರಾಜ್ಯ ಶಾಸಕಾಂಗಗಳದ ಮೇಲೆ ಏನಿರುತ್ತೆ ಅದರದ ಮಿತಿ, ಅಧಿಕಾರದ ಮಿತಿ ಏನಾಗುತ್ತೆ, ರೆಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಸೊ ಡಿ ಇಸ್ ದ ಆನ್ಸರ್ ಫಾರ್ ದಿಸ್. 24th question. With respect to hot tropical desert, consider the following statement. Geography question ಇದೆ. ಬಿಸಿ ಉಷ್ಣವಲಯದ ಮರುಭೂಮಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟ್, ಇವು ಉಪ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿಯಲ್ಲಿ ಕಂಡುಬರುತ್ತವೆ. ಎರಡನೇದ್ದು, ಇವು ಭೂಖಂಡಗಳ ಪೂರ್ವದ ಅಂಚಿನಲ್ಲಿ ಕಂಡುಬರುತ್ತವೆ. ದೇ ಆರ್ ಸೀನ್ ಇನ್ ದಿ ಈಸ್ಟರ್ನ್ ಮಾರ್ಜಿನ್ಸ್ ಆಫ್ ದಿ ಕಾಂಟಿನೆಂಟ್ ಅಂಡ್ ದೇ ಆರ್ ಫೌಂಡ್ ಅಲಾಂಗ್ ದಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. Yes, that's the absolute right thing which you have observed, Amar. Right now, the Tamil Nadu government and the governor is in the tussle. Various bills, the governor is not giving his approval. Okay, so 24th question nodi. ಜಿಯೋಗ್ರಫಿ ಕ್ವಶನ್, ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಉಪ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ ಹತ್ತಿರ ಬರುತ್ತೆ. ದಟ್ ಈಸ್ ಅರೌಂಡ್ ದ 30 ಡಿಗ್ರಿ ಆಫ್ ದಿ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೀವಿ. 30 ಡಿಗ್ರಿ ಅಕ್ಷಾಂಶಗಳ ಹತ್ತಿರದ ಭಾಗಗಳಲ್ಲಿ ಸಾಮಾನ್ಯವಾಗಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ದ ರೀಜನ್ ಒಳಗೆ ಹಾಟ್ ಟ್ರಾಪಿಕಲ್ ಡೆಸರ್ಟ್ಸ್ಗಳು ಬರುತ್ತೆ ಅಂತ ಹೇಳ್ತೇವೆ. ದ ಆಕ್ಚುಲಿ ರೀಸನ್ ಅರ್ತ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ದ ವಿಂಡ್ಸ್ ಡಿಸೆಂಡ್ ಅಟ್ ದಿಸ್ ಪಾಯಿಂಟ್. ಇದು ಟ್ರೇಡ್ ವಿಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ದಿಸ್ ಇಸ್ 0 ಈಕ್ವೇಟರ್ 30 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತಂದಾಗ ದ ವಿಂಡ್ಸ್ ಯೂಶಲಿ ಡಿಸೆಂಡಿಂಗ್ ವಿಂಡ್ ಏನಾಗುತ್ತೆ, ಟೆಂಪ್ರೇಚರ್ ಹೆಚ್ಚಾಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸಸ್ ಫಾರ್ ದ ಡಿಸೆಂಡಿಂಗ್. ಗಾಳಿ ಮೇಲಿನಿಂದ ಕೆಳಗಿಳಿತಿದೆ ಅಂದ್ರೆ ಉಷ್ಣತೆ ಹೆಚ್ಚಾಗುತ್ತೆ. ಓಕೆ, ಉಷ್ಣತೆ ಹೆಚ್ಚಾಗ್ತಾ ಇತ್ತಂದ್ರೆ ಮೋಡಗಳ ನಿರ್ಮಾಣ ಆಗಲ್ಲ, ಮೋಡ ಇಲ್ಲತ್ತಂದ್ರೆ ಮಳೆ ಆಗಲ್ಲ. ಸೊ ಕೋರ್ಸ್ ಆಫ್ ಟೈಮ್ ಅಲ್ಲಿ ಅವೇನಾಗುತ್ತೆ, ಡೆಸರ್ಟ್ ಆಗಿ ಹೋಗುತ್ತೆ. ಓಕೆ, ಅಂಡ್ ಸಿಮಿಲರ್ಲಿ ಈ ಭೂಖಂಡಗಳಂತ ನಾವು ಕನ್ಸಿಡರ್ ಮಾಡಿ ಅಂದ್ರೆ ಈಗ ಆಫ್ರಿಕನ್ ಕಾಂಟಿನೆಂಟ್ ನೀವು ಕನ್ಸಿಡರ್ ಮಾಡಿದ್ರೆ ಅಂದ್ರೆ ದೇ ಆರ್ ಲೊಕೇಟೆಡ್ ಆನ್ ದಿ ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ದಿ ಕಾಂಟಿನೆಂಟ್. ದಟ್ ಇಸ್ ಬಿಕಾಸ್ ಆಫ್ ದಿ ಆಫ್ ಶೋರ್ ವಿಂಡ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸಮುದ್ರದಿಂದ ಭೂಮಿಯ ಕಡೆ ಬೀಸ್ತಾ ಇತ್ತಂದ್ರೆ ಗಾಳಿಯಲ್ಲಿ ಮಳೆ ಇರುತ್ತೆ ಸಾಮಾನ್ಯವಾಗಿ. ಒಳಗೆ ಬಂದಂಗೆ ಏನಾಗುತ್ತೆ, ಈ ಪಾಯಿಂಟ್ ಒಳಗೆ ನಾವು ನೋಡಿ ಬರ್ತಂದ್ರೆ ಆಟೋಮೆಟಿಕಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದ್ರೆ ಗಾಳಿ ತೇವಾಂಶವನ್ನ ಅದು ಕಳ್ಕೊಂಡಿರುತ್ತೆ. ಪ್ಲಸ್ ಲ್ಯಾಂಡ್ ಟು ಓಷನ್ ಬ್ಲೋ ಆಗೋದಿದೆ ಅಂತಂದ್ರೆ ಸಮುದ್ರದಿಂದ ಭೂಮಿಯ ಕಡೆ ಬೀಸುವಂತ ರಚನೆ ಒಳಗಿರುತ್ತಂದ್ರೆ ಸೊ ಆಟೋಮೆಟಿಕಲಿ ಅದರದ್ದು ಮಳೆ ರಚನೆ ಒಳಗೆ ಬರಲ್ಲ. ಸೊ ಇವು ಭೂಖಂಡದ ಆನ್ಸರ್ ಏನ್ ಬರ್ಬೇಕಿತ್ತು, ಪಶ್ಚಿಮದ ಅಂಚಿನಲ್ಲಿ ಇತ್ತಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಆಗ್ತಿತ್ತು. ಬಟ್ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದ್ರೊಳಗೆ ಪೂರ್ವದ ಅಂಚಿನಂತಿದೆ. ದಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಓನ್ಲಿ ಒನ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಸೊ 24A is the answer. Anyway, excellent. All of you have answered it rightly. ಅಮರ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ವೆಸ್ಟರ್ನ್ ಸೈಡ್ ಅಂತೂ ಮೆನ್ಷನ್ ಮಾಡಿದ್ದಾರೆ. ಎಕ್ಸಲೆಂಟ್. Which of the following are the erosional landform of the flowing water? ಹರಿಯುವ ನೀರಿನಿಂದಾದ ಭೂಸ್ವರೂಪ ಯಾವುವು ಅಂತ ಕೇಳ್ತಿದ್ದಾರೆ. ಹರಿಯುವ ನೀರು ಅಂತಂದಾಗ ಇಟ್ ಇಸ್ ದ ಕನ್ಸಿಡರೇಷನ್ ವಿ ಆರ್ ಫಾಲೋಯಿಂಗ್ ಆಸ್ ನದಿ, ರಿವರ್. ಪಾಟ್ ಹೋಲ್ಸ್ ಕುಂಭಕುಳಿಗಳು, ವಿ ಶೇಪ್ಡ್ ವ್ಯಾಲಿ, ವಿ ಆಕಾರದ ಕಣಿವೆ, ಆಕ್ಸ್ಬೋ ಲೇಕ್, ಶೃಂಗ ಸರೋವರ, ವಾಟರ್ಫಾಲ್ ಮತ್ತು ಕನ್ನಡದಲ್ಲಿ ಅದಕ್ಕೆ ಜಲಪಾತ. ದ ಏಜೆಂಟ್ಸ್ ಆಫ್ ದಿ ಇರೋಷನ್, ನಗ್ನೀಕರಣದ ಕರ್ತೃವಾಗಿ ನದಿ ಅಂತ ಏನು ಹೇಳ್ತೀವಿ, ಇದಕ್ಕೆ ಇರೋಷನಲ್ ಆಕ್ಟಿವಿಟೀಸು ಇರುತ್ತೆ, ಡಿಪಾಸಿಷನಲ್ ಆಕ್ಟಿವಿಟಿನೂ ಇರುತ್ತೆ. ಸವೆತ ಕಾರ್ಯನೂ ಮಾಡುತ್ತೆ, ಸಂಚಯನೂ ಮಾಡುತ್ತೆ. ಬಟ್ ಕ್ವಶನ್ ಸವೆತ ಕಾರ್ಯದಿಂದಾದ ಭೂಸ್ವರೂಪ ಅಂತಂದಿದ್ರ ಕುಂಭಕುಳಿಗಳು, ವಿ ಆಕಾರದ ಕಣಿವೆ, ಶೃಂಗ ಸರೋವರ ಮತ್ತು ಜಲಪಾತ. ಇರೋಷನಲ್ ಫೀಚರ್ಸ್ ಯೂಶುವಲಿ ರಿವರ್ದ ಅಪ್ಪರ್ ಕೋರ್ಸ್ ಅಲ್ಲಿ ಸಿಗುತ್ತೆ, ಮೇಲ್ಕಣಿವೆಯ ಪಾತ್ರದಲ್ಲಿ ಬಂದಿರುತ್ತೆ. ಅಮರ್ ಅವರು ಡಿ ಅಂತ ಹಾಕಿದಿರ. ಓಕೆ,
DGB 1, 2 and 4. ಓಕೆ, ಕವಿತಾ ಜಾಧವ್ ಅವರು ಡಿ ಅಂತ ಹಾಕಿದ್ದೀರಾ. ನಾನು ಹಿಂಟ್ ಕೊಡ್ತಿದ್ದೀನಿ. ಇರೋಷನಲ್ ಆಕ್ಟಿವಿಟೀಸ್ಗಳು ಅಪ್ಪರ್ ಕೋರ್ಸ್ ಆಫ್ ದಿ ರಿವರ್ ಮೇಲ್ ಕಣಿವೆಯ ಪಾತ್ರದ ಒಳಗಿರುತ್ತೆ. ಲೋವರ್ ಕೋರ್ಸ್ ಆಫ್ ದಿ ರಿವರ್ ಒಳಗೆ ನಾವು ನೋಡಿ ಬಂದ್ರೆ ಕೆಳ ಕಣಿವೆಯ ಪಾತ್ರದ ಒಳಗೆ ಡಿಪಾಸಿಷನಲ್ ಆಕ್ಟಿವಿಟಿ ಇರುತ್ತೆ. ಓಕೆ, ಸೊ ನದಿ ಹರಿಬೇಕಾದ್ರೆ ಪಾಸಿಬಲ್ ಬೇಸ್ ಇರೋಷನ್ ಅಪ್ಪರ್ ಕೋರ್ಸದ ಒಳಗೆ ಇರೋದಾಗ ಅಂದ್ರೆ ಎತ್ತರದ ಮೇಲೆ ಪರ್ವತಗಳಲ್ಲಿ ಅದು ಹರಿಬೇಕಾದ್ರೆ ಏನಾಗುತ್ತೆ, ತಳ ಕೊರೆತ ಹೆಚ್ಚಿರುತ್ತೆ. ಸೊ ಬೇಸ್ ಇರೋಷನ್ ಆಗ್ತಾ ಹೋದಂಗೆ ಆ ನದಿದು ವ್ಯಾಲಿ ಏನಾಗುತ್ತೆ, ಡೀಪ್ ಆಗ್ತಾ ಹೋಗ್ತಿರುತ್ತೆ, ಆಳ ಹೆಚ್ಚಾಗ್ತಾ ಹೋಗುತ್ತಿರುತ್ತೆ ಕಣಿವೆದ್ದು. ಓಕೆ, ಸೊ ಅದಕ್ಕೆ ಇಂಗ್ಲಿಷ್ ಅಲ್ಫಾಬೆಟ್ ವಿ ಶೇಪ್ ಒಳಗೆ ಬಂದಿರುತ್ತೆ. ಸೊ ದಿಸ್ ಇಸ್ ಎರೋಷನಲ್ ಫೀಚರ್. ಓಕೆ, ಈ ರೀತಿ ನದಿ ಹರಿಬೇಕಾದ್ರೆ ಶಿಲಾಸ್ತರದ ಒಂದು ಪದರದ ರಚನೆ ಇದ್ದು, ಗಟ್ಟಿ ಶಿಲಾಸ್ತರದ ಪದರ ಇದ್ದು, ಸಮಾನಾಂತರವಾಗಿ ಕಡಿಮೆ ಮೃದು ಶಿಲೆಗಳಿತ್ತಂದ್ರೆ ಅದು ಇರೋಡ್ ಆಗ್ತಾ ಹೋಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಕೋರ್ಸ್ ಆಫ್ ಟೈಮ್ ಒಳಗೆ ಏನಾಗುತ್ತೆ, ಈ ನೀರು ಬಿದ್ದು ಈ ರೀತಿ ಮಡುವು ನಿರ್ಮಾಣ ಆಗಿ ಪ್ಲಂಜ್ ಪೂಲ್ ನಿರ್ಮಾಣ ಆಗಿ, ಓಕೆ, ಹಾರ್ಡ್ ರಾಕ್ ಇರೋಡ್ ಆಗದೆ ಇರೋದ್ರಿಂದ, ಇದು ಗಟ್ಟಿ ಶಿಲೆ ಇರೋದ್ರಿಂದ ಇರೋಡ್ ಆಗದೆ ಉಳಿದಿರುವಂಥ ಶಿಲೆಗಳು ಸವೆತ ಆಗ್ತಾ ಹೋಗಿ ವಾಟರ್ ಫಾಲ್ ಜನರೇಟ್ ಆಗುತ್ತೆ. ಇವನ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಆ್ಯಂಡ್ ಈ ರೀತಿ ರಚನೆದ ಒಳಗೆ ನಾವು ಗಟ್ಟಿ ಶಿಲೆ ಎತ್ತಿಕೊಳ್ಳಿ, ಸ್ವಲ್ಪ ತಗ್ಗಾದ ಭಾಗ ಇತ್ತಂದ್ರೂ ನೀರು ಹರಿಬೇಕಾದ್ರೆ ಏನಾಗುತ್ತೆ, ಆ ತಂದಿರುವಂಥ ಶಿಲಾಚೂರುಗಳನ್ನ ಇಲ್ಲಿ ಬಿಟ್ಟು ವೃತ್ತಾಕಾರವಾಗಿ ಏನಾಗುತ್ತೆ, ಸುತ್ತುತ್ತೆ. ಕಂಟಿನ್ಯೂಸ್ ಆಗಿ ಸುತ್ಕೋತ ಹೋಗೋದ್ರಿಂದ ಏನಾಗುತ್ತೆ, ಶಿಲಾಚೂರುಗಳು ಎಬ್ರೇಸಿವ್ ಆಕ್ಟಿವಿಟಿ ಬಂದು ಅಂದ್ರೆ ಉಜ್ಜುವಿಕೆ ಆಗಿ ಕಂಟಿನ್ಯೂಸ್ ಆಗಿ ಉಜ್ಕೋಂತ ಇದು ಆಳ ಹೆಚ್ಚಾಗ್ತಾ ಆಸ್ ಇಫ್ ಲೈಕ್ ಒಂದು ಕುಳಿಯ ರೀತಿ ನಿರ್ಮಾಣ ಆಗಿರುತ್ತೆ. ನೀವು ಜಲಪಾತಗಳು ಇರುವಂತ ಪಾಯಿಂಟ್ ಒಳಗೆ ಅದು ನೋಡಿರುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಪಾಲಿಶ್ಡ್ ಸರ್ಫೇಸ್ ಗತೆ ಇರೋ ರೀತಿ ಒಳಗೆ ಕುಳಿ ಆಗಿರುತ್ತೆ. ದಟ್ ಈಸ್ ಪಾಟ್ ಹೋಲ್ಸ್. ಇವನ್ ದಟ್ ಈಸ್ ಆಲ್ಸೋ ಕರೆಕ್ಟ್. ಶೃಂಗ ಸರೋವರ ತಂದಾಗ ನದಿ ಅತಿಯಾಗಿ ಅಂಕುಡೊಂಕಾಗಿ ಮೈದಾನದ ಒಳಗೆ ಹರಿತಾ ಇತ್ತು ತಿಳ್ಕೊಳ್ಳಿ. ಓಕೆ, ಈ ಬ್ಯಾಂಕ್ ಅಂತ ಏನ್ ಹೇಳ್ತೀವಿ, ಓಕೆ, ಇಲ್ಲಿ ಸವೆತ ಆಗ್ತಿರುತ್ತೆ, ಇಲ್ಲಿ ಸಂಚಯನ ಆಗ್ತಾ ಹೋಗ್ತಿರುತ್ತೆ. ಡಿಪಾಸಿಷನ್ ಈಸ್ ಟೇಕಿಂಗ್ ಪ್ಲೇಸ್ ಓವರ್ ಹಿಯರ್. ನದಿ ಹರಿಯೋ ದಿಕ್ ಈ ರೀತಿ ಒಳಗಿದೆ ಅಂತಂದಾಗ, ಸೊ ಇದು ಸವೆತ ಮಾಡ್ತಾ ಏನಾಗುತ್ತೆ, ಒಂದು ಫೈನ್ ಮೂಮೆಂಟ್ ಹೋಗಿ ಈ ರೀತಿ ಕನೆಕ್ಟ್ ಆಗಿರುತ್ತೆ. ಬಟ್ ಇದು ಹಳೆ ಚಾನಲ್ ಏನಿತ್ತಲ್ಲ ನದಿದ್ದು, ಇದು ಲೇಕ್ ಆಗಿ ಚೇಂಜ್ ಆಗುತ್ತೆ. ಯಾವುದರಿಂದ ಅಂತಂದಾಗಿ ಇದು ಡಿಪಾಸಿಷನಲ್ ಆಕ್ಟಿವಿಟಿ ಆಗೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಹಿಯರ್ ದ ಲೇಕ್ ಗೆಟ್ಸ್ ಜನರೇಟೆಡ್ ವಿಚ್ ಈಸ್ ಲೈಕ್ ಇಂಗ್ಲಿಷ್ ಅಲ್ಫಾಬೆಟ್ ಯು ಶೇಪ್ಡ್. ದಟ್ಸ್ ದ ಮೀನಿಂಗ್ ವಾಟ್ ಇಟ್ ಗೋಸ್ ಆಸ್ ಆಕ್ಸ್ಬೋ ಲೇಕ್. ಸೊ ಆಕ್ಸ್ಬೋ ಲೇಕ್ ಕ್ರಿಯೇಟ್ ಆಗಬೇಕಾದ್ರೆ ಮೈದಾನದ ರಚನೆ ಇರಬೇಕು. ಓಕೆ, ಮೈದಾನದ ಒಳಗೇನೆ ನದಿಗಳ ಅತಿಯಾಗಿ ಅಂಕುಡೊಂಕಾಗಿ ಅದು ಹರಿಯೋದಕ್ಕೆ ಪಾಸಿಬಿಲಿಟಿ ಆಗತ್ತೆ. ಶೃಂಗ ಸರೋವರ ಏನಿದೆ ಆಕ್ಚುಲಿ ಇದು ಆಗೋದು ಮೈದಾನ ಅಂತ ಅನ್ನೋ ರಚನೆದ ಒಳಗೆ ಇದ್ದಿರೋ ಚಟುವಟಿಕೆ. ಯಾಕಂದ್ರೆ ಇದು ಡಿಪಾಸಿಷನ್ ಇರೋಷನು ಇದೆ, ಡಿಪಾಸಿಷನ್ ಇದೆ, ಬಟ್ ಲೇಕ್ ಕ್ರಿಯೇಟ್ ಆಗ್ತಾ ಇರೋದಂತ ನಾವು ನೋಡಿದಾಗ ಇಟ್ ಈಸ್ ಮೇನ್ಲಿ ಬೈ ದ ಡಿಪಾಸಿಷನಲ್ ಆಕ್ಟಿವಿಟಿ ಆಟ್ ದ ಪ್ಲೇನ್. ಮೈದಾನದ ಒಳಗೆ ಮೈದಾನದ ಭೂಸ್ವರೂಪ ಅಂತ ನಾವು ಕನ್ಸಿಡರ್ ಮಾಡಿ ಬಂದ್ರೆ ಇಟ್ ಈಸ್ ಅ ಡಿಪಾಸಿಷನಲ್ ಫೀಚರ್. ಸೊ ಶೃಂಗ ಸರೋವರದ ಇನ್ಫ್ಲೂಯೆನ್ಸ್ ಬರಲ್ಲ. ಸೊ ಇಟ್ ಈಸ್ 1, 2 and 4. Okay, anyone can mention the Oxbow Lake of India? Okay, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಭಾರತದ ಒಳಗಿರುವಂತಹ ಶೃಂಗ ಸರೋವರ ಯಾವುದಾದ್ರೂ ಇದೇನೋ ಇತ್ತಂದ್ರೆ ಹೆಸರು ಹೇಳಿ, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಬಹುದು. ಅಂಡ್ ಸೈಮಲ್ಟೇನಿಯಸ್ಲಿ ವಿಲ್ ಮೂವ್ ಆನ್ ಟು ದಿಸ್ 26th ಕ್ವಶನ್. ವಾಟರ್ ಫಾಲೋ ಮತ್ತೆ the associated rivers are considered ridges ಅಂತ ಬಂದಿದೆ, but that is actually the rivers. It's about the river. Okay, Muchakunda waterfall, it has created Duduma, Narmada, Kapildara, Indravati river, Chitrakoot, Netravati, Jog falls. How many pairs are correctly matched antide? 26B ಅಂತ ಹಾಕಿದ್ರೆ, 2 ಪೇರ್ಗಳು ಕರೆಕ್ಟ್ ಇದೆ ಅಂತ ಹಾಕಿದ್ರೆ. B. 2 pairs are correctly matched. Sound. Okay.
3 pairs are correctly matched. DG ಅವ್ರು ಮೆನ್ಷನ್ ಮಾಡಿದ್ರ. ಓಕೆ ಸಿ ಕ್ವಶನ್ ಎಲ್ಲಿ ಬರುತ್ತೆ ನಿಮಗೆ, ಇದು 4th ಆಪ್ಷನ್ ಅಂತೂ ಈಸಿಯಾಗಿ ಎಲಿಮಿನೇಟ್ ಮಾಡಿಬಿಡ್ತೀರಾ. ನೇತ್ರಾವತಿ ನದಿದ ಮೇಲೆ ಜೋಗ್ ಫಾಲ್ ಬರಲ್ಲ, ಸೊ ಇಟ್ ಈಸ್ ವೆರಿ ಕ್ಲಿಯರ್. ಸೊ ಇನ್ನು ಆಲ್ ದ ಪೇರ್ಸ್ ಅಂತೂ ಆನ್ಸರ್ ಬರಲಾಬಾರ್ದು. ನರ್ಮದಾದ ಮೇಲಿರುವಂಥ ಕಪಿಲ್ದಾರ, ದಟ್ ಈಸ್ ಕರೆಕ್ಟ್. ಆ್ಯಂಡ್ ಚಿತ್ರಕೂಟ, ವೆರಿ ಫೇಮಸ್ ವಾಟರ್ಫಾಲ್ ಆಫ್ ದಿ ಇಂಡಿಯಾ, ಇದಕ್ಕೆ ನಯಾಗರ ಆಫ್ ಇಂಡಿಯಾ ಅಂತಲೂ ಕರಿತೇವೆ. ಓಕೆ, ಈವನ್ ದಿಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ದುದುಮಾ ನ್ಯಾಷನಲ್ ಪಾರ್ಕ್ ಏನಿದೆ, ದಟ್ ಇಸ್ ಆನ್ ದ ಸ್ಮಾಲ್ ರಿವರ್ ದಟ್ ಈಸ್ ಕಾಲ್ಡ್ ಮುಚುಕುಂದ್ ರಿವರ್. ಓಕೆ, ಈ ಮುಚುಕುಂದ್ ನದಿ ಮೇಲೆ ಇರುವಂಥ ರಚನೆ ಒಳಗಿದೆ ದುದುಮಾ ವಾಟರ್ಫಾಲ್ at the Orissa region. So 3 pairs are correctly matched over here. So C is the answer for this question. Okay, exam point of view, literally important waterfalls of India and their rivers, and one more work, even go with this kind of factual question, even the states are also important. ಯಾವ ಜಲಪಾತ ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ನಮ್ಮ ಕರ್ನಾಟಕದ ಒಳಗಿದ್ದಾಗ waterfalls, Karnataka geography related, associated river, and even districts are also important. ಓಕೆ, ಯಾವ ಜಲಪಾತ ಯಾವ ಜಿಲ್ಲೆಯಲ್ಲಿ ಅದು ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿದ್ದು ಫ್ಯಾಕ್ಟ್ಸ್ ಎಷ್ಟು ಪಾಸಿಬಲ್ ಆಗುತ್ತೋ ಹೋಮ್ವರ್ಕ್ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ರಿ, ರಿವಿಷನ್ ಮಾಡ್ತಾ ಇರ್ರಿ. 27th, ಅಮಂಗ್ ದಿ ಫಾಲೋಯಿಂಗ್ ಸಿಟೀಸ್ ವಿಚ್ ಒನ್ ಲೈಸ್ ದ ಈಸ್ಟರ್ನ್ ಮೋಸ್ಟ್, ಅತಿ ಪೂರ್ವದಲ್ಲಿರುವಂಥ ನಗರ ಯಾವುದು ಅಂತ ಹೇಳಿ. ಲಾಂಜಿಟ್ಯೂಡ್ಸ್ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ಟ್ವೆಂಟಿ-7th, ಬೆಂಗಳೂರು, ಹೈದರಾಬಾದ್, ನಾಗ್ಪುರ ಮತ್ತೆ ಪುಣೆ. ಓಕೆ, ಸ್ವಲ್ಪ ಡಿಫಿಕಲ್ಟ್ ಇದೆ ಕ್ವಶನ್ನು, ಬಿಕಾಸ್ ದ ಲಾಂಜಿಟ್ಯೂಡ್ಸ್ ಆಫ್ ದೀಸ್ ಪ್ಲೇಸಸ್ ಆರ್ ವೆರಿ ಕ್ಲೋಸ್. ನಾನು ರಫ್ ಆಗಿ ಇದು ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಮಾಲ್ಗುಡಿ ಡೇಸ್ ಸಿ ಅಂತ ಹಾಕಿದ್ರೆ ನಾಗ್ಪುರ್ ಗೆಸ್ ಮಾಡ್ತಿದ್ರ. ಓಕೆ, ಭಾನು ಸಿ ಹಾಕಿದ್ರ, ಕರಿಷ್ಮಾ ಸಿ, ಜಗದೇವ್ ಅವರು ಬಿ, DG ಬಿ ಹಾಕಿದ್ರ, ಭಾಗ್ಯ ಬಿರಾದರ್ ಬಿ. ಓಕೆ, ದಟ್ಸ್ ವಾಟ್, ವೆರಿ ಕ್ಲೋಸ್ ಆಗಿದೆ 4 ನಗರಗಳದ್ದು. ಬಟ್ ಡೆಲಿಬ್ರೇಟ್ ಆಗಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನಾರ್ದರ್ನ್ ಮೋಸ್ಟ್ ಸಿಟಿ ಯಾವುದು, ಸದರ್ನ್ ಮೋಸ್ಟ್ ಸಿಟಿ ಯಾವುದು, ಈಸ್ಟರ್ನ್ ಮೋಸ್ಟ್, ವೆಸ್ಟರ್ನ್ ಮೋಸ್ಟ್, ಈ ರೀತಿ ಎಲ್ಲಾನು ಕೇಳ್ಕೊತ ಹೋಗ್ತಿರ್ತಾರೆ. ಅಫ್ಕೋರ್ಸ್ ನೀವು ಪ್ರತಿಯೊಂದು ನಗರಗಳದ್ದು ಓಕೆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಈಗ ಬೆಂಗಳೂರು ತಂದಾಗ ಇದ್ರದ್ದು ಅಕ್ಷಾಂಶ ಎಷ್ಟು, ರೇಖಾಂಶ ಎಷ್ಟು, ಹೈದರಾಬಾದದ ಅಕ್ಷಾಂಶ ಎಷ್ಟು, ರೇಖಾಂಶ ಎಷ್ಟು ಅಂತ ಅನ್ನೋದು ಈ ರೀತಿ ಪ್ರತಿಯೊಂದನ್ನು ಮಗ್ಗಪ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಏನಿದೆ ಅಂತಂದ್ರೆ ಅಟ್ಲಾಸದ ಮ್ಯಾಪ್ ಪಾಯಿಂಟಿಂಗ್ ಮಾಡಬೇಕಾದ್ರೆ ವೆರಿ ಕೇರ್ಫುಲಿ 2 ನಗರಗಳ ಸಾಮಾನ್ಯವಾಗಿ ಹತ್ತಿರವಾಗಿ ಅದು ಇದ್ವತ್ತಂದ್ರೆ ಓಕೆ ಅವರದ್ದು ಲಾಂಜಿಟ್ಯೂಡ್ನಲ್ಲಿ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ಅನ್ನೋದು ಈ ರೀತಿಯಿಂದ ಪ್ರತಿಯೊಂದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಸಿಮಿಲರ್ಲಿ ಇದೇ ರೀತಿ ಕ್ವಶನ್ನು ಹಿಂಗೆ ಕ್ಲೋಸ್ ಆಗಿನೇ ಕೇಳಿರುವಂಥದ್ದು IAS ಅಲ್ಲೇ ಕೇಳುವಂಥದ್ದು 23.5 ಡಿಗ್ರೀಸ್ ರೆಫರೆನ್ಸ್ ಇಟ್ಕೊಂಡಿದ್ದಾರೆ. 3 ನಗರಗಳನ್ನ ಹತ್ತಿರದಲ್ಲಿನೇ ಇದಾವೆ, ಬಟ್ ದಕ್ಷಿಣದಲ್ಲಿದೆ, 1 ನಗರ ಉತ್ತರದಲ್ಲಿದೆ. ಓಕೆ, ನಾರ್ದರ್ನ್ ಮೋಸ್ಟ್ ಲೈಕ್ ಎಕ್ಸಿಸ್ಟಿಂಗ್ ಸಿಟಿ ಯಾವ್ದದು ಅಂತ ಹಿಂಗೆ ಕೇಳ್ತಿರ್ತಾರೆ. ಸೊ ಡೆಲಿಬ್ರೇಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಹತ್ತಿರದ ನಗರಗಳನ್ನೇ ತಗೊಳ್ತಾರೆ, ಸೊ ದಟ್ ದ ಆಸ್ಪಿರೆಂಟ್ ಗೋಸ್ ಇನ್ ದ ಕನ್ಫ್ಯೂಷನ್ ಅಬೌಟ್ ಚೂಸಿಂಗ್ ದಿ ಆಪ್ಷನ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಬೆಂಗಳೂರಿಂದ ಫರ್ದರ್ ಇದು ಈ ರೀತಿ ವೆಸ್ಟ್ ವರ್ಡ್ ಹೋಗ್ಬೇಕಾದ್ರೆ ಪುಣೆ ಬರುತ್ತೆ. ಓಕೆ, ಸೊ ಡಿ ಅಂತೂ ಎನಿವೇ ಆಪ್ಷನ್ ಅಲ್ಲಿ ಅಂತೂ ಬರಲ್ಲ. ವೆರಿ ಕ್ಲೋಸ್ ಟು ದಿಸ್, ಆಲ್ಮೋಸ್ಟ್ ಬೆಂಗಳೂರಿಗೆ ನಾರ್ತ್ ಅನ್ನೋ ರೀತಿ ಒಳಗೆ ಬರುತ್ತೆ, ಬಟ್ ಹೈದರಾಬಾದ್ ಇಸ್ ಸ್ಲೈಟ್ಲಿ ಈಸ್ಟ್ವರ್ಡ್ ಕಂಪೇರ್ಡ್ ಟು ದಿ ಬೆಂಗಳೂರು. ಓಕೆ, ಸೊ ಹೈದರಾಬಾದ್ ಬರಬಹುದು ಸದ್ಯದ ಆನ್ಸರ್ದ ಒಳಗೆ, ಬಟ್ ಫರ್ದರ್ ಮೂರ್ ನಾನು ನೋಡಿದತ್ತಂದ್ರೆ ಮ್ಯಾಪಿಂಗ್ ಸ್ಟ್ರಕ್ಚರ್ ಅಲ್ಲಿ ನೋಡಿದತ್ತಂದ್ರೆ ದಿಸ್ ಇಸ್ ಅವರ್ ಕರ್ನಾಟಕ ಅಂಡ್ ಬೆಂಗಳೂರು ಕಮ್ಸ್ ಓವರ್ ಹಿಯರ್. ಓಕೆ, ಹೈದರಾಬಾದ್ ಕಮ್ಸ್ somewhere over here, and then the Maharashtra's map if you consider, Nagpur comes further eastward. ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ನಾವು ನೋಡಿವತ್ತಂದ್ರೆ Nagpur is the most appropriate answer. C is the answer. ನಾಗ್ಪುರ್ಕ್ಕಿಂತನೂ ಫರ್ದರ್ ಈಸ್ಟ್ವರ್ಡ್ ಇದೆ. ಅದಕ್ಕೆ ನಾನು ಹೇಳೋದು ಇವನ್ ಮಗಪ್ ಮಾಡೋಕ್ಕಾಗಲ್ಲ. ಏನ್ ಮಾಡೋದು, ಯಾವಾಗ ನಮಗೆ ಫ್ರೀ ಟೈಮ್ ಸಿಗುತ್ತೋ ಮ್ಯಾಪ್ ಅನ್ನ ಕ್ಲೋಸ್ ಆಗಿ ಕೀನ್ ಆಗಿ ಅಬ್ಸರ್ವೇಷನ್ ಮಾಡಕ್ ಟ್ರೈ ಮಾಡೋದು.
ಓಕೆ, ಸೊ ಎಷ್ಟು ಅಬ್ಸರ್ವೇಷನ್ ಮಾಡ್ತೀವಿ ನಾವು ಮ್ಯಾಪ್ ಪಾಯಿಂಟಿಂಗು ಎಕ್ಸಾಮ್ ಹಾಲಲ್ಲಿ ಅದ್ರದ್ದು ರಿಲೇಟೆಡ್ ಆಗಿ ನಮ್ಗೆ ಆನ್ಸರ್ಸು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಓಕೆ, ಮಗಪ್ಪಂತೂ ಮಾಡಕ್ಕೆ ಹೋಗಬೇಡಿ, ಮ್ಯಾಪ್ ಪಾಯಿಂಟಿಂಗ್ ಆದ್ಮೇಲೆ ಗ್ರಿಪ್ ಇರಲಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ದಿ ಈಸ್ಟರ್ನ್ ಘಾಟ್ಸ್? ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸೇರುವ ಭಾಗ ಯಾವುದು ಅಂತಿದೆ. ಟ್ವೆಂಟಿ-ಏಯ್ತ್ ಕ್ವಶನ್, ಡಿ ಸತ್ಯಮಂಗಲಂ ಟೈಗರ್ ರಿಸರ್ವ್ ಅಂತ ಹೇಳಿದ್ದಾರೆ. ಅಮರ್. ಓಕೆ, ಅದರ್ ಗೆಸ್ 28 ಕರಿಷ್ಮಾ ಅವರು ಡಿ ಅಂತ ಹಾಕಿದ್ದಾರೆ. ಓಕೆ, ಡಿ ಇಸ್ ದ ಆನ್ಸರ್. ಓಕೆ, ಫೈನ್. ಸೊ ನಲ್ಲಮಲ ಫಾರೆಸ್ಟ್ ಕಮ್ಸ್ ಇನ್ ದ ಈಸ್ಟರ್ನ್ ಘಾಟ್ಸ್. ಎನಿವೇ ದಟ್ ಈಸ್ ನಾಟ್ ದ ಆನ್ಸರ್. ಓಕೆ, ಅದರಲ್ಲೇನೆ ಬರೋದು ನಿಯರ್ ಬೈ ದಾಟ್ ಇಟ್ ಸೆಲ್ಫ್ ಕಮ್ಸ್ ದಿ ಶೇಷಾಚಲಂ ಹಿಲ್ಸ್. ದಟ್ ಇಸ್ ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ತೀವಿ, ರಿಸರ್ವೈರ್ ಅಂತ ಹೇಳ್ತೀವಿ. ಸದರ್ನ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶ್. ಇವನ್ ದಟ್ ಇಸ್ ನಾಟ್ ದ ಆನ್ಸರ್. ಇನ್ನು ಬರಬೇಕಾಗಿದ್ದು ನಾಗರಹೊಳೆ ನ್ಯಾಷನಲ್ ಪಾರ್ಕು ಅಥವಾ ಸತ್ಯಮಂಗಲಂ ಟೈಗರ್ ರಿಸರ್ವ್, ಎರಡರಲ್ಲಿ ಒಂದು ಆನ್ಸರ್ ಬರಬೇಕು. ಓಕೆ, ಈ ಕ್ವಶನ್ ಡಿಫ್ರೆಂಟ್ ವೇ ಒಳಗೆ ಕೇಳ್ತಾರೆ. ಎಲ್ಲಾನು ಫ್ಯಾಕ್ಟ್ಸ್ ರಿಲೇಟೆಡ್ ಆಗಿ ಗೊತ್ತಿರಲಿ. ಪಶ್ಚಿಮ ಘಟ್ಟಗಳ ಮತ್ತೆ ಪೂರ್ವದ ಘಟ್ಟಗಳ ಸೇರೋ ಅಂತ ಬ್ರಾಡರ್ ಪರ್ಸ್ಪೆಕ್ಟಿವ್ ಒಳಗೆ ನಾವು ನೋಡಿದ್ವಿ ಅಂತಂದ್ರೆ ಅವು ದೇ ಆರ್ ದ ನೀಲಗಿರೀಸ್. ಓಕೆ, ಬಟ್ ನೀಲಗಿರಿ ಬಿಟ್ಟು ಇನ್ನು ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಓಕೆ, ಲೈಕ್ ದೇ ಆರ್ ಜಾಯ್ನಿಂಗ್ ಆಟ್ ತಮಿಳ್ನಾಡು ರೀಜನದ ಒಳಗೆ ಅದು ಅಂತ ಹೇಳಿ. ಓಕೆ, ಸೊ ಈ ತಮಿಳ್ನಾಡು ರೀಜನದ ಒಳಗಂತ ನಾವು ಕನ್ಸಿಡರ್ ಮಾಡಿದಾಗ ಸೊ ದೇ ಆರ್ ಆಕ್ಚುಲಿ ಕನ್ವರ್ಜಿಂಗ್ at what we call it as Erode district of the Tamil Nadu, that is Satyamangalam Tiger Reserve. So D is the most appropriate answer over here. Okay, and it is Satyamangalam Tiger Reserve, part of the Project Tiger. Various ನ್ಯಾಷನಲ್ ಪಾರ್ಕ್ಸ್ಗಳದ್ದು ಕನೆಕ್ಟಿಂಗ್ ಪಾಯಿಂಟ್ ಗತೆ ಇದೆ. ಸೇ ಫಾರ್ ಎಕ್ಸಾಂಪಲ್ ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು, ಮಧುಮಲೈ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಅಂದ್ರೆ ಈ ಸೇರೋ ಅಂತ ಭಾಗದಲ್ಲಿ ಬರುತ್ತೆ. ದಟ್ ಈಸ್ ಸತ್ಯಮಂಗಲಂ ಟೈಗರ್ ರಿಸರ್ವ್. ಸೊ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 29th, ದಿ ಸೀಸನಲ್ ರಿವರ್ಸಲ್ ಆಫ್ ದಿ ವಿಂಡ್ ಈಸ್ ಅ ಟಿಪಿಕಲ್ ಕ್ಯಾರೆಕ್ಟರ್ ಆಫ್. ಮಾರುತಗಳು ಕಾಲೋಚಿತ ಹಿಮ್ಮುಖವು ಯಾವುದರ ವಿಶಿಷ್ಟ ಲಕ್ಷಣವಾಗಿದೆ? ಜಿಯೋಗ್ರಫಿ ಕ್ವಶನ್. with respect to wind and the climate. That is C, Siberian climate. Okay, Amar B. ಓಕೆ, ಸೊ ಸಿಂಪಲ್ ಕೊಟ್ಟಿರೋ 4 ಆಪ್ಷನ್ ಒಳಗೆ ಆನ್ಸರ್ ಮಾನ್ಸೂನ್ ಕ್ಲೈಮೇಟ್ ಇಸ್ ದ ಕರೆಕ್ಟ್ ಆನ್ಸರ್. ಎನಿವೇ ಮೆಜಾರಿಟಿ ಆಫ್ ಯು ಹ್ಯಾವ್ ಆನ್ಸರ್ಡ್ ಇಟ್ ರೈಟ್ಲಿ. ಸೊ ಹೆಂಗಿದೆ ಅಂತಂದ್ರೆ ಅರ್ತ್ದ ಲೊಕೇಶನ್ ವೈಸ್ ನಾವು ನೋಡಿದ್ವಿ ಅಂತಂದ್ರೆ ಈಕ್ವೇಟರ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತಂದ್ರೆ ಇಂಡಿಯಾ ಈ ಪಾಯಿಂಟ್ ಅಲ್ಲಿ ಬರುತ್ತೆ ರಫ್ ಆಗಿ. ಸೊ ಇದು 0 ಡಿಗ್ರಿ 30 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ದ ಟ್ರೇಡ್ ವಿಂಡ್ ಯೂಶಲಿ ಗೋಸ್ ಇನ್ ದಿಸ್ ಪ್ಯಾಟರ್ನ್ in the northern hemisphere, and in the southern hemisphere they go with this pattern if it is southern 30 degree latitude. ಅಂದ್ರೆ ಇಂಡಿಯಾದ ನಾನು ಕನ್ಸಿಡರ್ ಮಾಡಿ ಅಂದ್ರೆ ಸಾಮಾನ್ಯವಾಗಿ ಮಾರುತಗಳು ಈ ರೀತಿ ಬರಬೇಕಿತ್ತು. ದಿಸ್ ಇಸ್ ದ ಆಕ್ಚುಯಲ್ ವಿಂಡ್ ದ ವೇ ಇಟ್ ಗೋಸ್. ಬಟ್ ಡ್ಯೂ ಟು ದ ಶಿಫ್ಟಿಂಗ್ ಆಫ್ ದಿ ಪ್ರೆಷರ್ ಬೆಲ್ಟ್ ಮಾನ್ಸೂನ್ ಬಂದಾಗ ಏನಾಗುತ್ತೆ, ವಿಂಡ್ ಕಂಪ್ಲೀಟ್ ರಿವರ್ಸಲ್ ಆಗುತ್ತೆ, ವಿಂಡ್ ಡೈರೆಕ್ಷನ್ ಈ ರೀತಿ ಬಂದಿರುತ್ತೆ. ಓಕೆ, ಸೊ ದಟ್ ಈಸ್ ಅ ಸೀಸನಲ್ ರಿವರ್ಸಲ್ ಆಫ್ ದಿ ವಿಂಡ್. ಕಂಪ್ಲೀಟ್ ರಿವರ್ಸ್ ಆಗ್ತಾ ಇರೋ ಅಂತಂದ್ರೆ ಒಂದು ನಿರ್ದಿಷ್ಟ ಋತು ಒಳಗೆ ಮಾರುತಗಳ ದಿಕ್ಕು ಸಂಪೂರ್ಣವಾಗಿ ವಿರುದ್ಧವಾಗಿ ಹೋಗೋದು. ಇಟ್ ಈಸ್ ವೆರಿ ಟಿಪಿಕಲ್ ಟು ದಿ ಮಾನ್ಸೂನ್ ಕ್ಲೈಮೇಟ್. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಲೆಟ್ಸ್ ಮೂವ್ ಆನ್. 30th ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಸ್ಟ್ರೀಸ್ ಹ್ಯಾಸ್ ದ ಮಿನಿಮಮ್ ಕನ್ಸ್ಯೂಮರ್ ಆಫ್ ವಾಟರ್ ಇನ್ ಇಂಡಿಯಾ? ಅತಿ ಕಡಿಮೆ ನೀರಿನ ಗ್ರಾಹಕ ಕೈಗಾರಿಕೆ ಯಾವುದು?
ಟೆಕ್ಸ್ಟೈಲ್, ಪೇಪರ್ ಆ್ಯಂಡ್ ಪಲ್ಪ್, ಇಂಜಿನಿಯರಿಂಗ್ ಆ್ಯಂಡ್ ದಿ ಥರ್ಮಲ್ ಪವರ್. ಭಾನು ಪ್ರಕಾಶ್ ಅವರೇ, ನೀವು ಬಿ ಅಂತ ಮೆನ್ಷನ್ ಮಾಡಿದಾರ. ಇಸ್ ಇಟ್ ಫಾರ್ 30th ಕ್ವಶನ್? ಓಕೆ, 30 ಇಂಟ್ರೆಸ್ಟಿಂಗ್ ಸ್ಟೋರಿ. ಆನ್ಸರ್ಡ್ ಇಟ್ ಆಸ್ ಎ. ಭಾಗ್ಯ ಬಿರಾದರ್ ಎ, ಅಮರ್ ಸಿ, ಕರಿಷ್ಮಾ ಬಿ, ಟೆಕ್ಸ್ಟೈಲ್ ಅಂತ ಹೇಳ್ತಿದ್ದಾರೆ. ಓಕೆ, engineering goods. Okay, fine. So actually water consumption approach ಒಳಗೆ 29ಗೆ ಬಿ ಅಂತ ಹಾಕಿದ್ರ. ಓಕೆ, ಫೈನ್, ನೋ ವರೀಸ್, ಫೈನ್. ಸೊ ಇಂಡಿಯಾದ ಒಳಗೆ ವಾಟರ್ ಯೂಸೇಜ್ ಪ್ಯಾಟರ್ನ್ ಯಾವ ರೀತಿ ಇದೆ, ಸರ್ಫೇಸ್ ವಾಟರ್ದು ಯೂಸೇಜ್ ಯಾವ ರೀತಿ ಇದೆ, ಪ್ಲಸ್ ಗ್ರೌಂಡ್ ವಾಟರ್ದು ಯೂಸೇಜ್ ಯಾವ ರೀತಿ ಇದೆ. ಓಕೆ, ಸರ್ಫೇಸ್ ವಾಟರ್ದ ಒಳಗೆ ಕೃಷಿ ಎಷ್ಟು ನೀರನ್ನು ಬಳಸ್ಕೊಳ್ತಾ ಇದೆ, ಅಥವಾ ಕೈಗಾರಿಕೆಗಳು ಎಷ್ಟು, ಕುಡಿಯೋಕ್ಕೆ ನೀರು ಭಾರತದೊಳಗೆ ಎಷ್ಟು ಬಳಕೆ ಆಗ್ತಿದೆ, ಈ ರೀತಿಯದ್ದು ಪ್ರತಿಯೊಂದನ್ನು ಪೈ ಚಾರ್ಟ್ ಅಲ್ಲಿ ಮೆನ್ಷನ್ ಮಾಡಿದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಯು ನೀಡ್ ಟು ಬಿ ಅವೇರ್ ವಿತ್ ಆಲ್ ದ ಫ್ಯಾಕ್ಟ್ಸ್. ಓಕೆ, ಅದನ್ನ ಇಗ್ನೋರ್ ಮಾಡಕ್ ಪಾಸಿಬಿಲಿಟಿ ಇರಲ್ಲ. ಯು ನೀಡ್ ಟು ಬಿ ಕ್ಲಿಯರ್ ವಿತ್ ದೋಸ್ ಕೈಂಡ್ ಆಫ್ ದ ಥಿಂಗ್. ಸೊ ಇಂಡಿಯಾದ ಒಳಗೆ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಒಳಗೆ ನಾವು ನೋಡಿದಾಗ ಅತಿ ಹೆಚ್ಚು ನೀರನ್ನು ಬಳಕೆ ಮಾಡ್ತಾ ಇರುವಂತದ್ದು ದಟ್ ಈಸ್ ದಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ. 88% ಆಫ್ ದಿ ಇಂಡಸ್ಟ್ರಿಯಲ್ ವಾಟರ್ ಈಸ್ ಬೀಯಿಂಗ್ ಯೂಸ್ಡ್ ಬೈ ದಿ ಥರ್ಮಲ್ ಪವರ್ ಪ್ಲಾಂಟ್ಸ್. 88% ನೀರನ್ನ ಈ ಒಂದೇ ಕೈಗಾರಿಕೆ ತಗೊಳುತ್ತೆ. ಯಾಕಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಎಕ್ಸೆಸಿವ್ ಹೀಟಿಂಗ್ ಅನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಕೂಲೆಂಟ್ ಆಗಿ ನೀರನ್ನ ಬಳಸ್ತಾರೆ. ಇಂಜಿನಿಯರಿಂಗ್ ಅಂತಂದಾಗ ಇಟ್ ಇಸ್ ಅ ಮಚ್ ಬ್ರಾಡರ್ ಆಸ್ಪೆಕ್ಟ್ ವಿಚ್ ಯೂಸಸ್ 5% ಆಫ್ ದಿ ವಾಟರ್ ರಫ್ಲಿ ಇನ್ ದ ಇಂಡಸ್ಟ್ರಿಯಲ್ ಸೆಕ್ಷನ್. ಆ್ಯಂಡ್ ತಿರುಳು ಮತ್ತು ಕಾಗದ ಅಂತ ಏನು ಹೇಳ್ತೇವೆ, ದಟ್ ಯೂಸಸ್ ಸಮ್ವೇರ್ ಕ್ಲೋಸ್ ಟು 2.5% ಆಫ್ ದಿ ವಾಟರ್. ಆ್ಯಂಡ್ ಜವಳಿ ಕೈಗಾರಿಕೆಗಳಂತ ಏನು ಹೇಳುತ್ತೆ, ದೇ ಯೂಸ್ ದ ಲೆಸರ್ ವಾಟರ್ ಫರ್ದರ್, ದಟ್ ಈಸ್ ಕ್ಲೋಸ್ ಟು ದ 2% ಆ್ಯಂಡ್ ಸ್ಲೈಟ್ಲಿ ಲೆಸರ್ ದನ್ ದಟ್. ಸೊ ಜವಳಿ ಕೈಗಾರಿಕೆಗಳು 2% ಅಥವಾ ಅದಕ್ಕಿಂತ ಕಡಿಮೆ ನೀರಿನ ರಚನೆ ಹೋಗುತ್ತೆ. ಜಸ್ಟ್ ಹತ್ತಿಯನ್ನ ನೂಲಾಗಿ ಮಾಡಬೇಕಾದ್ರೆ ಅದು ಏನಾಗುತ್ತೆ, ಮಾಯಿಶ್ಚರ್ ಅದು ಬೇಕಾಗುತ್ತೆ. ಅಂತ ಕೆಲವೊಂದು ಕಂಡೀಷನ್ ಅಲ್ಲಿ ಅಷ್ಟೇ ನೀರಿನ ಅವಶ್ಯಕತೆ ಬರುತ್ತೆ. ಆ್ಯಂಡ್ ಡೈಯಿಂಗ್, ಕಲರಿಂಗ್ ಅದು ಹಾಕಬೇಕಾದ್ರೂ ನೀರಿನ ಅವಶ್ಯಕತೆ ಬರುತ್ತೆ. ಬಟ್ ಕೊಟ್ಟಿರೋ 4 ಆಪ್ಷನ್ ಅದ್ರೊಳಗೆ ಟೆಕ್ಸ್ಟೈಲ್ ಏನಿದೆ ದಟ್ ಇಟ್ ಸೆಲ್ಫ್ ಕನ್ಸ್ಯೂಮ್ಸ್ ದಿ ಲೆಸರ್ ವಾಟರ್. ಓಕೆ, 31st question. I'll go bit faster. Consider the following statement with respect to coffee production in India. ಕಾಫಿ ಉತ್ಪಾದನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಕಾಫಿಯನ್ನು ಮೊದಲು ಸೂಫೀಸ್ ಅಂತ ಬಾಬಾ ಬುಡನ್ ಅವರು ಪರಿಚಯಿಸಿದರು. ಅರೇಬಿಕಾ, ರೋಬುಸ್ಟಾ, ಲೈಬೆರಿಕಾ ಆರ್ ದಿ ವೆರೈಟೀಸ್ ಆಫ್ ದಿ ಕಾಫಿ. ಅರೇಬಿಕಾ, ರೋಬುಸ್ಟಾ, ಲೈಬೆರಿಕಾ ಕಾಫಿಯ ವೈವಿಧ್ಯತೆಗಳು ಅಥವಾ ವಿಧಗಳು. ಕರ್ನಾಟಕವು ಭಾರತದ ಒಟ್ಟು ಕಾಫಿಯ ಸುಮಾರು 2/3 ಉತ್ಪಾದನೆ ಮಾಡುತ್ತದೆ. ಸೊ ವಿಚ್ ಸ್ಟೇಟ್ ಇಸ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇನ್ ಇಂಡಿಯಾ? ಭಾರತದೊಳಗೆ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ರಾಜ್ಯ. ಅಂಡ್ ಇಟ್ ಪ್ರೊಡ್ಯೂಸಸ್ ನಿಯರ್ಲಿ 70% ಆಫ್ ಇಂಡಿಯಾಸ್ ಕಾಫಿ. ಓಕೆ, ಸೊ ಹರ್ಷಿತ್ ಅವ್ರು ಗೆಸ್ ಮಾಡ್ತಿದ್ರ ಡಿ ಅಂತ ಹೇಳಿ. ಅದರ್ಸ್ ಹ್ಯಾವ್ ಮೆನ್ಷನ್ಡ್ ಇಟ್ ಆಸ್ ಎ ಡಿ. ಓಕೆ, ಸೊ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಇಟ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಸೂಫಿ ಸೆಂಟ್ ಬಾಬಾ ಬುಡನ್. ಇನ್ಫ್ಯಾಕ್ಟ್ ಚಿಕ್ಕಮಗಳೂರಲ್ಲಿರುವಂಥ ರೀಜನ್ಗೂ ಬಾಬಾ ಬುಡನ್ ಹಿಲ್ಸ್ ಅಂತಾನೆ ಹೆಸರು ಬಂದಿದೆ. ವಿ ಕ್ಯಾನ್ ಸೇ ಇನ್ ದ 17th century 17ನೇ ಶತಮಾನದೊಳಗೆ ಓಕೆ ಯೇಮನ್ನದಿಂದ ಬಂದಿರುವಂಥ ಸೂಫಿ ಸೆಂಟು. ಓಕೆ, ಇವರು ಕಾಫಿ ಸೀಡ್ಸ್ಗಳನ್ನ ತಮ್ಮ ಜೊತೆ ತಗೊಂಡ್ಬಂದು ಅಂದರೆ ಕಚ್ಚಾ ಕಾಫಿ ಬೀಜಗಳಂತ ಏನೈತಿವಿ ಇವನ್ನ ತಗೊಂಡ್ಬಂದು ಭಾರತದ ಒಳಗೆ ಈ ಪಶ್ಚಿಮ ಘಟ್ಟದ ಒಳಗೆ ಇರುವಂಥ ಇಳಿಜಾರದ ಒಳಗೆ ಪ್ಲಾಂಟ್ ಮಾಡ್ತಾರೆ. ಸೊ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದಿ ಸೂಫಿ ಸೆಂಟ್ ದಟ್ ಈಸ್ ಬಾಬಾ ಬುಡನ್. Arabica, Robusta and Liberica are the varieties of the coffee. That is the statement is right. And can anybody comment which is best quality among these 3 grade?
ಕಾಫಿಯ ವಿವಿಧ ತಳಿಗಳ ಒಳಗೆ ಯಾವುದು ಹೆಚ್ಚು ಗುಣಮಟ್ಟದ ಕಾಫಿ, ಅರೇಬಿಕಾ, ರೋಬುಸ್ಟಾ ಅಥವಾ ಲೈಬೇರಿಕಾ? ಯಾರಾದರೂ ಕಮೆಂಟಲ್ಲಿ ಮಾಡಿ ನೋಡೋಣ. ಆ್ಯಂಡ್ ಎನಿವೇ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ಆ್ಯಂಡ್ ಕರ್ನಾಟಕ ಹ್ಯಾಸ್ ದ ಹೈಯೆಸ್ಟ್ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಆ್ಯಂಡ್ ರಫ್ ಫಿಗರ್ ಆಗಿ ನಾವು ನೋಡ್ಬೇಕಂದ್ರೆ ಇಟ್ ಇಸ್ ರಫ್ಲಿ 2/3 ಆಫ್ ದಿ ಇಂಡಿಯಾಸ್ ಕಾಫಿ ಬೀಯಿಂಗ್ ಪ್ರೊಡ್ಯೂಸ್ಡ್ ಬೈ ದಿ ಕರ್ನಾಟಕ. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ವಿಚ್ ಇಸ್ ದ ಬೆಸ್ಟ್ ಕ್ವಾಲಿಟಿ? ಮಾಲ್ಗುಡಿ ಡೇಸ್ ರೋಬುಸ್ಟಾ ಅಂತ ಮೆನ್ಷನ್ ಮಾಡಿದ್ರ. ಓಕೆ, ಎನಿವೇ ಐ ವಿಲ್ ಮೆನ್ಷನ್ ಆನ್ ಮೈ ಓನ್. ದ ಬೆಸ್ಟ್ ಕ್ವಾಲಿಟಿ ಅಮಂಗ್ ದಿಸ್ ಈಸ್ ಅರೇಬಿಕಾ, ನಾಟ್ ದ ರೋಬುಸ್ಟಾ, ಅರೇಬಿಕಾ. ಅರೇಬಿಕಾ ಇಸ್ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ ಕ್ವಾಲಿಟಿ. ಓಕೆ, ಸೊ ಇಂಡಿಯಾದ ಒಳಗೆ ನಾವು ನೋಡಿ ಬಂದ್ರೆ ಅರೇಬಿಕಾ, ರೋಬುಸ್ಟಾ ಎರಡು ಗ್ರೇಡನ್ನು ಬೆಳಿತೀವಿ ನಾವು. ಎರಡದ್ರದ್ದು ಈ ವೇಟೇಜು 50-50% ನಿಯರ್ ಬೈ ಏನಿದೆ. ಬಟ್ ಅರೇಬಿಕಾ ಹ್ಯಾಸ್ ದಟ್ ಮೋರ್ ಕಮರ್ಷಿಯಲ್ ವ್ಯಾಲ್ಯೂ. ಗುಣಮಟ್ಟ, ಕೆಫೆನ್ ಅಂಶ ಹೆಚ್ಚಿದ್ದು ಗುಣಮಟ್ಟ ಹೆಚ್ಚಾಗೋದಕ್ಕೆ ಅರೇಬಿಕಾ ರಚನೆಯಲ್ಲಿದೆ. 32nd ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಟ್ರೈಬ್ಸ್ ಅಂಡ್ ದೇರ್ ಮೇಜರ್ ರೆಸಿಡೆಂಟ್ ಸ್ಟೇಟ್ಸ್. ಬುಡಕಟ್ಟು ಜನಾಂಗಗಳು ಮತ್ತು ರಾಜ್ಯಗಳು. ಕೊಟ್ಟಿರೋ ಆಪ್ಷನ್ ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿದೆ. ದಿಸ್ ಹ್ಯಾಸ್ ಟು ಬಿ 2, 1, 2 and 4, 2 and 3, 3 only, 1 and 2 only. Okay, so it is not only about the yield. ಓಕೆ, ಇಳುವರಿ ಅಷ್ಟೇ ಪ್ರಶ್ನೆ ಬರಲ್ಲ, ಗುಣಮಟ್ಟದ ಮೇಲೂ ಹೋಗುತ್ತೆ. ಮಾಲ್ಗುಡಿ ಡೇಸ್ ಅವರು. ಓಕೆ, ಕರಿಷ್ಮಾ ಅವರು ಡಿ ಅಂತ ಹಾಕಿದ್ರ. ಹರ್ಷಿತಾ 1, 2 and 4. DG you have opted it as a D. ಭಾನುಪ್ರಕಾಶ್ ಎ ಆನ್ಸರ್. ಹರ್ಷಿತಾ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಬರ್ತಾರೆ, ಜರಾವಾ ಟ್ರೈಬ್. ಓಕೆ, ಫೈನ್. ಸೊ ಏನಿಲ್ಲ, ಆಲ್ರೆಡಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತದ್ದು ಮೇಟಿ ಟ್ರೈಬ್ ಅಂತ ಏನ್ ಹೇಳ್ತೇವೆ, ಮಣಿಪುರದ ಜೊತೆ ಕನೆಕ್ಟ್ ಆಗಿದೆ. ಸೊ ಒಂದು ಎಲ್ಲಿ ಬರುತ್ತೋ ನಮ್ಮ ಆನ್ಸರ್ಗಂತೂ ಅದು ಬರಲೇಬೇಕೀಗ. ಬಿಕಾಸ್ ಎನಿವೇ ಇಟ್ ಇಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪಾಯಿಂಟ್ ವಿಚ್ ಹ್ಯಾಸ್ ಬಿನ್ ಪಿಕ್ಡ್ ಅಪ್. ಓಕೆ, ಸೊ ನಮ್ಮ ಕರ್ನಾಟಕದ್ದು ಚಾಮರಾಜನಗರದ ನಿಯರ್ ಬೈ ಅದು ಅಂತ ನಾವು ನೋಡಿ ಬಂದ್ರೆ ಸೋಲಿಗಾ ಟ್ರೈಬ್ ಕರ್ನಾಟಕಕ್ಕೆ ಅಸೋಸಿಯೇಟ್ ಆಗಿದೆ. ಓಕೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಜರಾವಾ ಟ್ರೈಬ್ ಅಂತ ನಾವು ನೋಡಿದ್ವಿ ಅಂತಂದ್ರೆ ಥರ್ಡ್ ಆಪ್ಷನ್ ನಮಗೆ ಇನ್ನು ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಜರಾವಾ ಇದು ಆಪ್ಷನ್ ಅಲ್ಲಿಂದನೇ ನಮಗೆ ಸಿಗುತ್ತೆ. ಬಟ್ ಸ್ಟಿಲ್ ಜರಾವಾ ಟ್ರೈಬ್ ಬರೋದು ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ. ನೋಡ್ದ ಲಕ್ಷದ್ವೀಪದ ಒಳಗೆ ಟ್ರೈಬ್ಸ್ ಇಲ್ಲ. ಓಕೆ, ದಟ್ ಈಸ್ ಲೈಕ್ ಅ ಸಿವಿಲೈಸ್ಡ್ ಪೀಪಲ್ ಅಂತಾನೆ ಬರುತ್ತೆ, ನಾಗರಿಕದ ರಚನೆದ ಒಳಗನೆ ಬರುತ್ತೆ. ಬುಡಕಟ್ಟು ಜನಾಂಗಗಳಂತ ಏನು ಬರುತ್ತಲ್ಲ ಅದು ಅಂಡಮಾನ್ ನಿಕೋಬಾರ್ದ ಒಳಗಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಓಂಗೆ ಟ್ರೈಬ್ ಆಗಿರ್ಬೋದು, ಜರಾವಾ ಆಗಿರ್ಬೋದು, ಸೆಂಟಿನೆಲಿ ವರ್ಡ್ ಕೆ ಇರಬಹುದು, ಸೆಂಟಿನೆಲೀಸ್. ಓಕೆ, ಈ ರೀತಿ ಟ್ರೈಬ್ಸ್ಗಳು ಇರೋದು ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ. ಓಕೆ, ಅಬೋರ್ ಟ್ರೈಬ್ ಏನಿದೆ, ದೇ ಕಮ್ಸ್ ದಟ್ ಟ್ರೈಬ್ ಈಸ್ ಸೀನ್ ಇನ್ ಅಬೋರ್ ಹಿಲ್ಸ್. ಅಂಡ್ ಅಬೋರ್ ಹಿಲ್ಸ್ ಆರ್ ದೇ ಕಮ್ ಇನ್ ದಿ ಅರುಣಾಚಲ್ ಪ್ರದೇಶ್. ಓಕೆ, ಅರುಣಾಚಲ್ ಪ್ರದೇಶ ಒಳಗೆ ನೋಡ್ರಿ ಅಂದ್ರೆ ಅಬೋರ್ ಹಿಲ್ಸು, ದಾಫ್ಲಾ ಹಿಲ್ಸು, ಮಿರಿ ಹಿಲ್ಸು, ಅಬೋರ್ ಹಿಲ್ಸು, ಮಿಶ್ಮಿ ಹಿಲ್ಸ್ ಅದು ಯಾವ ರೀತಿ ಬರುತ್ತಲ್ಲ. ಸೊ ಅಬೋರ್ ಬೆಟ್ಟಗಳಲ್ಲಿ ಬರೋದು ಅಬೋರ್ ಟ್ರೈಬ್, ದಟ್ ಈಸ್ ಇನ್ ದ ಅರುಣಾಚಲ್ ಪ್ರದೇಶ್. ದಟ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ 1, 2 and 4 ಆರ್ ದಿ ಕರೆಕ್ಟ್ ಓವರ್ ಹಿಯರ್. ಸೊ ಎ ಇಸ್ ದ ಆನ್ಸರ್. ಓಕೆ, 33rd ಕ್ವಶನ್. ಹುಲಿಗಳಿಗೆ ಹೆಸರುವಾಸಿಯಾಗಿರುವ ಗುಂಡ್ಲ ಬ್ರಹ್ಮೇಶ್ವರಂ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಫ್ಯಾಕ್ಚುಯಲ್ ಆಗಿರುವಂಥ ಕ್ವಶನ್ನು ನಿಮ್ಗೆ ಯೂಶಲಿ ಗೊತ್ತಾಗಬೇಕಾಗತ್ತೆ. ನ್ಯಾಷನಲ್ ಪಾರ್ಕ್ಸು, ದೇರ್ ಅಸೋಸಿಯೇಟೆಡ್ ಸ್ಟೇಟ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆ್ಯಂಡ್ ದೇರ್ ಅಸೋಸಿಯೇಟೆಡ್ ಸ್ಟೇಟ್ಸ್. ಓಕೆ, ಇವನ್ ಬಯೋಸ್ಪಿಯರ್ ರಿಸರ್ವ್ ಮಲ್ಟಿಪಲ್ ಸ್ಟೇಟ್ಸ್ ಒಳಗೂ ಬರ್ಬೋದು. ಬಟ್ ಸ್ಟಿಲ್ ಗೊತ್ತಿರಬೇಕು. ಆ್ಯಂಡ್ ಇವನ್ ದ ಟೈಗರ್ ರಿಸರ್ವ್ಸ್, ಈ 4 ಪ್ರಾಮುಖ್ಯತೆ ಇರುತ್ತೆ. ಓಕೆ, ಸೊ ಗುಂಡ್ಲಾ ಬ್ರಹ್ಮೇಶ್ವರಂ ಟೈಗರ್ ಸ್ಯಾಂಕ್ಚುರಿ ಅಂತ ಏನು ಹೇಳ್ತೇವೆ, ದಟ್ ಈಸ್ ನೋನ್ ಫಾರ್ ದ ಟೈಗರ್ಸ್ ಆಕ್ಚುಲಿ. ದಟ್ ಈಸ್ ಸೀನ್ ಇನ್ ದಿ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಸೊ 33rd ಕ್ವಶನ್, ಇಟ್ ಈಸ್ ಅ ಡೈರೆಕ್ಟ್, ಇಟ್ ಈಸ್ ದಿ ಆಂಧ್ರ ಪ್ರದೇಶ್. ಓಕೆ, ಆ್ಯಂಡ್ ಐ ರಿಪೀಟ್, ಇಟ್ ಈಸ್ ಇವನ್ ಫೇಮಸ್ ಫಾರ್ ದಿ ಟೈಗರ್ ಪಾಪ್ಯುಲೇಷನ್. ಸೊ ಇದ್ರ ರಿಲೇಟೆಡ್ ಆಗಿ ನೋಡ್ಕೊಳ್ಳಿ, ಟೈಗರ್ ರಿಸರ್ವ್ಸ್ ರಿಲೇಟೆಡ್ ಆಗಿ ಅದು
34th question, mental ability related. So I'll discuss 34th and 35th question. We'll end the today's class over here. ಸಿರೀಸ್ ಅನ್ನ ಕಂಪ್ಲೀಟ್ ಮಾಡಿ ಮುಂದೆ ಬರುವಂತ ನಂಬರ್ ಯಾವ್ದಿದೆ ಅಂತ ತಗೊಳ್ತಾ ಇದ್ದಾರೆ. 10, 200, 3000, 4000, 40,000. Able to get what could be the logic between these numbers? Are you able to connect? ಹರ್ಷಿತ್ ಅವರು ಎ ಅಂತ ಹಾಕಿದ್ರ 5 ಲಕ್ಷ. ಓಕೆ, 34th question. ಎ ಅದರ್ ಆನ್ಸರ್ ಸಿಂಪಲ್ ಆಗಿದೆ. ಓಕೆ, ಒಂದು 0 ಹೆಚ್ಚಾಗ್ತಾ ಹೋಗ್ತಿದೆ, ನಂಬರ್ಸ್ ಒಳಗೆ ನೋಡ್ಕೋತ ಹೋಗ್ತಿದ್ದೀರ ಅಂತಂದ್ರೆ ಇಲ್ಲಿ 1 0 ಇದೆ, ಇಲ್ಲಿ 2 0, ಇದು 3 0, ಇಲ್ಲಿ 4 0 ಇದೆ. ಇನ್ನು ಮುಂದೆ ಬರೋ ನಂಬರ್ಗೆ 5 0ಗಳು ಬರಬೇಕು. ಸಿಂಪಲ್ ಥಿಂಗ್. ಆಮೇಲೆ ನಂಬರ್ ಇನ್ಕ್ರೀಸ್ ಆಕೋತ ಹೋಗ್ತಿದೆ. 1, 2, 3, 4 ಅಂದ್ರೆ ಮುಂದೆ ಬರುವಂತ ನಂಬರು 5ರಿಂದನೇ ಸ್ಟಾರ್ಟ್ ಆಗಬೇಕು. ಸೊ 2 ಆಪ್ಷನ್ ಇದಾವೆ ನಮ್ಮಲ್ಲಿ ಕೊಡೋದ್ರಲ್ಲಿ. ಬಟ್ 5 0 ಬರ್ಬೇಕಂತಂದ್ರೆ ಎ ಇಸ್ ದ ಆನ್ಸರ್ ಫಾರ್ ಓವರ್ ಹಿಯರ್. ಸೊ ಸಿಂಪಲ್ ಇಟ್ ಇಸ್. ಲಾಜಿಕ್ ಸಿಂಪಲ್ ಇದೆ. ಸೀರೀಸ್ ಕಂಪ್ಲೀಷನ್ ಏನೋ ಅಷ್ಟು ಟ್ರಿಕ್ ಅಂತ ಹೇಳಲ್ಲ. ಜಸ್ಟ್ ಮಿಸ್ಸಿಂಗ್ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಸಿಕ್ಬಿಡುತ್ತೆ ಅಲ್ಟಿಮೇಟ್ಲಿ. 35th. In a certain keyword, we can say tap can be written as SUZBOQ. Similarly, the question is asked is that what word comes for the red? ಒಂದು ಕೋಡ್ ವರ್ಡ್ ಅಲ್ಲಿ ಅಂತಿದೆ. ಟ್ಯಾಪ್ ಅನ್ನೋ ವರ್ಡ್ ಅನ್ನ SUZBOQ ಅಂತ ಬರೀಬಹುದತ್ತಂದ್ರೆ RED ಅನ್ನೋ ವರ್ಡ್ಗೆ ಏನ್ ಕೀವರ್ಡ್ ಬರುತ್ತಂತ ಕೇಳ್ತಿದ್ದಾರೆ. ಓಕೆ, ಸಿಂಪಲ್. ಹರ್ಷಿತ್ ಅವರು ಸಿ ಅಂತ ಅಂತಿದ್ರ. ಓಕೆ ಓಕೆ ಸೊ ಟಿ ಇದ್ದು ಹಿಂದಿಂದು ಮತ್ತೆ ಮುಂದಿನ ಅಲ್ಫಾಬೆಟ್ ಒಳಗಿದೆ. ಓಕೆ, PQRSTU ಈ ರೀತಿ ಇರೋದು. ಸೊ ಟಿ ಇದ್ದು ಒಂದು ಹಿಂದೆ ಒಂದು ಮುಂದೆ. ಸಿಮಿಲರ್ಲಿ ಎ ಅಂತ ಕನ್ಸಿಡರ್ ಮಾಡಿದಾಗ ಅದ್ರದ್ದು ಮುಂದಿಂದು ಕನ್ಸಿಡರ್ ಮಾಡ್ತಿದೆ, ದಟ್ ಈಸ್ ಬಿ. ಇದ್ರದ್ದು ಹಿಂದೆ ಸಿರೀಸ್ ಕಂಪ್ಲೀಟ್ ಆಗಿದ್ರದ್ದು ಹಿಂದೆ ಅಂತ ಕನ್ಸಿಡರ್ ಮಾಡ್ತಿದ್ವಿ ಅಂದ್ರೆ ಜಡ್ ಅಂತ ಬರ್ತಿದೆ. ಸರ್ ಹೇಗೆ ಹಿಂದೆ ಯಾವ್ದು ಅಲ್ಫಾಬೆಟ್ ಇಲ್ಲ ಅನ್ನಕ್ಕೆ ಹೋಗಬೇಡಿ. ಸೊ ಸಿರೀಸ್ ಅಲ್ಲಿ ಅದು ಲಾಜಿಕ್ ಕಂಪ್ಲೀಟ್ ಕನ್ಸಿಡರ್ ಮಾಡಿ. ಓಕೆ, ಸೊ ಪಿ ಇದ್ದನು ಅದೇ ರೀತಿ O and Q ಅಂತ ಬಂದಾಗ ಸೊ ಆರ್ಗೆ ಅಂತ ನಾವು ಕನ್ಸಿಡರ್ ಮಾಡಿವಿ ಅಂದ್ರೆ ಮುಂದೆ ಮತ್ತೆ ಹಿಂದೆ ಅಂತ ಅನ್ನೋ ರಚನೆ ಒಳಗೆ ಬರಬೇಕು ಅಷ್ಟೇ. Simple. Hope you got that logic. So with that case, it is PQR. Q ಹಿಂದೆ ಬರಬೇಕು and S ಬರಬೇಕು. So QS ಇರೋದು. So C is the answer. Yes, some of you have answered it. The remaining questions we'll discuss tomorrow. Okay, and from tomorrow we can say that next questions are current affairs related, history related, ಅದು ಈ ರೀತಿ ಮತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಸ್ಟಡೀಸ್ ಅದು ಈ ರೀತಿದ್ದು, ಆ್ಯಂಡ್ ಫ್ಯೂ ಮೋರ್ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್. ಓಕೆ, ಸೊ ವಿಲ್ ಗೋ ವಿತ್ ದೋಸ್ ಕ್ವಶನ್ಸ್ ಟುಮಾರೋ. That's it. We'll end this class today over here. Thank you all of you. Have a good day. Hope this class was beneficial to you. But rather than the discussion, most important thing is that if you go through the test, ಈಗ ನೀವೇ ಇಲ್ಲಿ ನೋಡಿದ್ರೆ ಅಂದ್ರೆ 2 ಗಂಟೆಯಲ್ಲಿ ನಾನು ಜಸ್ಟ್ 35 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೆ. ಬಟ್ ಎಕ್ಸಾಮ್ ಅಲ್ಲಿ ಈ 2 ಗಂಟೆ ಒಳಗೆ ನೀವು 100 ಕ್ವಶನ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಅದು ಸ್ಪೀಡ್ ಅದು ಇನ್ಕ್ರೀಸ್ ಆಗ್ಬೇಕಂದ್ರೆ, ಅದಕ್ಕೆ ಅಪ್ರೋಚ್ ಬರಬೇಕಾದ್ರೆ ಡೆಫಿನೆಟ್ಲಿ ನೀವು ಪ್ರಾಕ್ಟೀಸ್ ಮೇಲೆ ಹೋಗ್ತಿರುತ್ತೆ. ಸೊ ಅದಕ್ಕೆ go through the solving the previous year question papers as much as possible and go through the test series. It could be any institution, ಯಾವುದೇ ಅಂತ ಹೇಳಿ ಸ್ಪೆಸಿಫಿಕ್ ಆಗಂತಲ್ಲ, ಬಟ್ ಪ್ರಾಕ್ಟೀಸ್ ಮಾಡೋದು ಏನಿರುತ್ತೆ ಇಂಪಾರ್ಟೆಂಟ್ ಇರುತ್ತೆ, ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಆಲ್ ರೈಟ್ ದೆನ್ ಐ ವಿಲ್ ಎಂಡ್ ದಿಸ್ ಸ್ಟ್ರೀಮಿಂಗ್ ಓವರ್ ಹಿಯರ್. ಥ್ಯಾಂಕ್ ಯು. HSTR ಬಗ್ಗೆನು ಹಿಸ್ಟ್ರಿ ಬಗ್ಗೆನು ಕ್ಲಾಸ್ ಮಾಡಿ ಸರ್. ಓಕೆ, ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಅಂತೂ ಹಿಸ್ಟ್ರಿ ಸರ್ ಅನ್ನೇ ಡಿಸ್ಕಸ್ ಮಾಡ್ತಿದ್ದಾರೆ. ಓಕೆ, ಕ್ವಶನ್ಸ್ ಹವ್ ಬಿನ್ ಕವರಿಂಗ್ ಆನ್ ದ ಸ್ಪರ್ಧಾ ಲೈನ್ಸ್ ಟೀಮ್. ಇದು ಮುಂದೆ ಇರುವಂತ ಕ್ವಶನ್ ಅಂತೂ ಎನಿವೆ ನಾನು ಡಿಸ್ಕಸ್ ಮಾಡೇ ಮಾಡ್ತೀನಿ. ಆಲ್ ರೈಟ್.